ಹೀಗೆ ಒಂದು ವರ್ಷ ಹಿಂದೆ ಕಳೆದ ವರ್ಷ ಆಗಸ್ಟ್ 20ಕ್ಕೆ ಜಗದ್ವಿಖ್ಯಾತ ಯೋಗಾಚಾರ್ಯ BKS ಅಯ್ಯಂಗಾರ್ಯರ ನಿಧನ ಆಯಿತು. ಯೋಗದ ಪ್ರಸರಣ ಇರುವವರೆಗೆ ಅಯ್ಯಂಗಾರ್ಯರ ನೆನಪು ಚಿರಂತನವಾಗಿ ಇರುತ್ತೆ. ಅವರು ತಮ್ಮನ್ನೇ ತಾವು ಶಾಶ್ವತಗೊಳಿಸಿಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಆಕಾಶದ ನಕ್ಷತ್ರ ಮಂಡಲದಲ್ಲಿಯೂ ಕೂಡ ಅವರು ಅಂಕಿತಗೊಂಡಿದ್ದಾರೆ ಅಂದಮೇಲೆ ಅವರಿಗೆ ಯಾವುದೇ ಸ್ಮಾರಕವನ್ನು ಮಾಡೋ ಅವಶ್ಯಕತೆಯನ್ನು ಅವರು ಉಳಿಸಿಲ್ಲ. ಆದರೆ ಅವರ ಅವಿಸ್ಮರಣೀಯ ಸಾಧನೆ ಈಗಿನ ಮತ್ತು ಮುಂದಿನ ಪೀಳಿಗೆಗೆ ಸದಾ ಪ್ರೇರಣಾದಾಯಕವಾಗಿರುತ್ತೆ. ಈ ಭಾವನೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವ ಅಯ್ಯಂಗಾರ್ಯರ ಶಿಷ್ಯ ಸಮುದಾಯದವರು BKS ಅಯ್ಯಂಗಾರ್ ಎಂಡೋಮೆಂಟ್ ಕಮಿಟಿ ಈ ದತ್ತಿ ಸಮಿತಿಯನ್ನು ಸಂಘಟಿಸಿದ್ದಾರೆ. ಸುಪ್ರಸಿದ್ಧ ನ್ಯಾಯಮೂರ್ತಿ MF ಸರ್ಡಾನ ಅವರ ಪೋಷಕತ್ವದಲ್ಲಿ ಶ್ರೀ BS ರಾಮಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಗೆಳೆಯರಾದ ಶ್ರೀ KR ಮುರಳೀಧರ ಅವರ ಸಂಚಾಲಕತ್ವದಲ್ಲಿ ಈ ದತ್ತಿ ಸಮಿತಿ ಘಟಿತವಾಗಿದೆ. ಅದು ಗೋಖಲೆ ಸಂಸ್ಥೆಯಲ್ಲಿ ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ಪ್ರತಿ ವರ್ಷ ಸ್ಮಾರಕ ಕಾರ್ಯಕ್ರಮಗಳು ನಡೆಯೋದಿವೆ. ಆ ಯೋಜನೆಯ ಮೊದಲ ಕಾರ್ಯಕ್ರಮ ಇವತ್ತು ನಡೀತಾ ಇರೋದು. BKS ಅಯ್ಯಂಗಾರ್ಯರು ಯೋಗವನ್ನು ಪ್ರಚಾರ ಮಾಡಿದರಷ್ಟೇ ಅಲ್ಲ, ಯೋಗಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸೆಲೆಬ್ರಿಟಿ ಸ್ಟೇಟಸ್ ತಂದುಕೊಟ್ಟರು. ಯೋಗದ ಕಲಿಕೆಯಲ್ಲಿ, ಬೋಧನೆಯಲ್ಲಿ ಅನೇಕ ಹೊಸ ಆವಿಷ್ಕರಣಗಳನ್ನು ಮಾಡಿದರು. ವ್ಯಾಯಾಮ ಕ್ಷೇತ್ರದಲ್ಲಿ ಯೋಗ ಅನ್ನುವ ಒಂದು ಬ್ರ್ಯಾಂಡ್ ಕ್ರಿಯೇಷನ್ ಮಾಡಿದವರು BKS ಅಯ್ಯಂಗಾರ್ಯರು. ಇವತ್ತು ಇಡೀ ಜಗತ್ತಿನಲ್ಲಿ 10 ದೇಶಗಳಲ್ಲಿ ಅಯ್ಯಂಗಾರ್ ಹೆಸರಿನ ಯೋಗ ಕೇಂದ್ರಗಳು ಇವೆ. ವಿಶ್ವವಿಖ್ಯಾತ ವೈಲಿನ್ ವಾದಕ ಯಹೂದಿ ಮೆನುಹಿನ್ನಿಂದ ಹಿಡಿದು ಕ್ರುಶ್ಚೇವ್ ಬುಲ್ಗ್ಯಾನಿನ್ವರೆಗೆ, ಜನರಲ್ KS ತಿಮ್ಮಯ್ಯನವರಿಂದ ಹಿಡಿದು ಬಾಬು ರಾಜೇಂದ್ರ ಪ್ರಸಾದ್ವರೆಗೆ ಅಸಂಖ್ಯ ಪ್ರತಿಷ್ಠಿತರು ಅಯ್ಯಂಗಾರ್ಯರಿಂದ ಮಾರ್ಗದರ್ಶನ ಪಡೆದದ್ದು ಪ್ರಸಿದ್ಧವೇ ಆಗಿದೆ. ದೇಶೇ ಸ್ವಸ್ಯ ವಿದೇಶೇ ಸಮಾನದೃಕ್ ಸುಂದರರಾಜ ಸುಕೃತಿ ಜೀವತು ಸುಚಿರಂ ಜನಸ್ಯ ಸುಖಕಾರಿ ಅಂತೆಲ್ಲ ಅಯ್ಯಂಗಾರ್ಯರ ಯೋಗ ಗುರುಗಳಾದ ತಿರುಮಲೈ ಕೃಷ್ಣಮಾಚಾರ್ಯರೇ ಉದ್ಗಾರ ಮಾಡಿದರು. ಅಯ್ಯಂಗಾರ್ಯರ ಸ್ಮರಣಾರ್ಥ ನಡೆದಿರುವ ಈ ಮೊದಲ ಕಾರ್ಯಕ್ರಮದಲ್ಲಿ ಯೋಗ ಪರಿವಾರಕ್ಕೆ ಸೇರಿದವರಾದ ಅಧ್ಯಾತ್ಮ ಚಿಂತಕರು, ಪ್ರವಚನಕಾರರು, ನಗರದ ಒಂದು ಪ್ರತಿಷ್ಠಿತ ವಿದ್ಯಾಲಯದಲ್ಲಿ ಸಂಸ್ಕೃತ ಬೋಧಕರು ಆಗಿರುವ ಮತ್ತು ನಮ್ಮ ಸಂಸ್ಕೃತಿಯ ಪ್ರಹರಿಗಳಂತಿರುವ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರು ಈ ಸ್ಮಾರಕೋಪನ್ಯಾಸವನ್ನು ನೀಡೋರಿದ್ದಾರೆ. ಅವರು ಇದಕ್ಕೆ ಒಪ್ಪಿರೋದು ನಮಗೆ ಬಹಳ ಆನಂದವನ್ನು ತಂದಿದೆ. ಇವರಾದರೂ ನಮ್ಮ ಪರಂಪರೆಯ ಜ್ಞಾನವನ್ನು ಜನರಿಗೆ ತಲುಪಿಸುವ ಶ್ಲಾಘ್ಯ ಕಾಯಕವನ್ನು ನಿರಂತರ ನಡೆಸಿದ್ದಾರೆ. ಈ ಗೋಖಲೆ ಸಂಸ್ಥೆಗಂತೂ ಅವರು ಬೆನ್ನೆಲುಬೇ ಆಗಿದ್ದಾರೆ. ಇವತ್ತು ಅವರು ಪಾತಂಜಲ ಯೋಗ ಸೂತ್ರ ಕುರಿತು ಪ್ರವಚನ ಮಾಡೋರಿದ್ದಾರೆ. ಯೋಗ ವಿಜ್ಞಾನಕ್ಕೆ ಆಧಾರವಾಗಿರುವ ವಾಂಗ್ಮಯದಲ್ಲಿ ಅತ್ಯಂತ ಪ್ರಾಚೀನವಾದ್ದು ಮತ್ತು ಸಮಗ್ರವಾದ್ದು 4 ಪಾದಗಳಲ್ಲಿ 195 ಸೂತ್ರಗಳಲ್ಲಿ ಹರಡಿರುವ ಪಾತಂಜಲ ಯೋಗ ಸೂತ್ರ ಗ್ರಂಥ. ಭೋಜ, ನಾಗೋಜಿ ಭಟ್ಟ, ಸದಾಶಿವ ಬ್ರಹ್ಮೇಂದ್ರರು ಮೊದಲಾದವರೆಲ್ಲ ಅದಕ್ಕೆ ವ್ಯಾಖ್ಯಾನಗಳನ್ನು ಬರೆದುಕೊಟ್ಟಿದ್ದಾರೆ. ಈ ಎಲ್ಲ ಪ್ರಕಾರಗಳ, ಎಲ್ಲ ಮಜಲುಗಳ ಅಧ್ಯಾತ್ಮ ಸಾಧಕರಿಗೆ ಯೋಗಸೂತ್ರ ಆಧಾರ ಗ್ರಂಥವಾಗಿದೆ. ಅದರ ಪರಿಚಯ ಮಾಡಿಕೊಡೋರಿದ್ದಾರೆ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರು. ಅದಕ್ಕೆ ಮುಂಚೆ ಉಪನ್ಯಾಸಕರಿಗೆ ದತ್ತಿಯ ನ್ಯಾಸಕರ್ತರು ಗೌರವ ಸಮರ್ಪಣೆ ಮಾಡೋರಿದ್ದಾರೆ. ನ್ಯಾಯಮೂರ್ತಿ ಸರ್ಡಾನ ಅವರು
ಯೋಗ ಪರಿವಾರಕ್ಕೆ ಸೇರಿದವರು ಮತ್ತು ನ್ಯಾಯಾಂಗ ಕ್ಷೇತ್ರದಲ್ಲಂತೂ ಇಡೀ ನ್ಯಾಯಾಂಗಕ್ಕೆ ಘನತೆಯನ್ನು ತಂದವರು. ಈ ಯೋಗ ಪರಿವಾರಕ್ಕೆ ಸೇರಿದ ನ್ಯಾಯಮೂರ್ತಿ ಸರ್ಡಾನಾ ಅವರು BS ಅಯ್ಯಂಗಾರ್ ಶಿಷ್ಯ ಪರಿವಾರದ ಪರವಾಗಿ ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. My very valued and esteemed friends who have assembled here this evening, just one word. It is my privilege to, on your behalf and mine, to pay our homage to the scholar who is with us and to thank him in advance for having come here to share his intellectual gems. Purely in lighter vein, I must tell you that when I was setting out this evening, one of my friends asked me, "Where are you going?" And he thought, there's so much of political activity going on. He thought I was going to the National College ground. I said, no, I don't have an appetite for that. If you want something profound, something intellectually stimulating, and something that you will remember, go to the Gokhale Institute, which is one of our very revered cultural institutions. I said, if you want to listen to rubbish, go to National College. ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಯಸ್ಯಾಂತೋ ನಾದಿಮಧ್ಯಂ ನಹಿ ಕರಚರಣಂ ನಾಮಗೋತ್ರಂ ನ ಸೂತ್ರಂ ನೋ ಜಾತಿ ನೈವ ವರ್ಣೋ ನ ಭವತಿ ಪುರುಷೋ ನೋ ನಪುಂ ಸಂಚನ ಸ್ತ್ರೀ ನಾಕಾರೋ ನೋ ವಿಕಾರೋ ನಹಿ ಜನಿ ಮರಣಂ ನಾಸ್ತಿ ಪುಣ್ಯಂಚ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತಂ ನಮಾಮಿ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧರೂಪಂ ಯೋಗೀಂದ್ರಮೇಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋ ಅಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಃ ಆನತೋಸ್ಮಿ. ಜಗದ್ವಿಖ್ಯಾತ ದಿವಂಗತ PKS ಅಯ್ಯಂಗಾರ್ಯವರ ಸ್ಮರಣೆಯಲ್ಲಿ ಅವರ ಶಿಷ್ಯ ಪರಂಪರೆ ಆಯೋಜಿಸಿದಂತಹ ಈ ದತ್ತಿ ಉಪನ್ಯಾಸ ಸಂದರ್ಭದಲ್ಲಿ ಸೇರಿದಂತಹ ನನ್ನೆಲ್ಲ ಯೋಗ ಬಂಧುಗಳೇ ಹಾಗೂ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಈ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಮ್ಮಲ್ಲಿ ಈ ಧಾರ್ಮಿಕ ಕರ್ಮವನ್ನು ಮಾಡುವಾಗ ಅದನ್ನು ಮಾಡಿಸುವವರು
ಪ್ರಾರಂಭದಲ್ಲಿ ಒಂದು ಶಬ್ದವನ್ನು ಹೇಳ್ತಾರೆ. ಆಚಮ್ಯ ಪ್ರಾಣಾನಾಯಮ್ಯ ದೇಶಕಾಲವು ಸಂಕೀರ್ತ್ಯ ಅಂತ. ಸಾಮಾನ್ಯವಾಗಿ ಈ ಕರ್ಮ ಮಾಡುವವರಿಗೆ ಈ ಶಬ್ದದ ಪರಿಚಯ ಇರ್ತದೆ. ಇದರ ಅರ್ಥ ಇಷ್ಟೇ: 3 ಸಲ ನೀರು ಕುಡಿ, ಮತ್ತು ಉಸಿರನ್ನು ತಡೆದು ನಿಲ್ಲಿಸು, ದೇಶಕಾಲಗಳನ್ನು ಸಂಕೀರ್ತನ ಮಾಡುವಂತ. ನೋಡಿ, ಈ ಪ್ರಾಣಾನ್ ಆಯಮ್ಯ, ಪ್ರಾಣವನ್ನು ಬಿಗಿಯಾಗಿ ಹಿಡಿದು ನಿಲ್ಲಿಸು, ಕರ್ಮಾರಂಭದಲ್ಲಿ ಹೇಳುವ ಶಬ್ದ. ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನ. ಅವತ್ತು 177 ರಾಷ್ಟ್ರಗಳು ಭಾರತೀಯರು ಹೇಳ್ತಾ ಬಂದಂಥ ಈ ಪ್ರಾಣಾನ್ ಆಯಮ್ಯ ಎನ್ನುವಂಥ ಈ ಶಬ್ದದ ಚೌಕಟ್ಟಿಗೆ ಒಳಪಟ್ಟು ಭಾರತೀಯರ ಉಸಿರಾಟದಂತೆ ನಾವು ಉಸಿರಾಟ ಮಾಡಬೇಕು ಅಂತ ಬಂದು ನಿಂತರಲ್ಲ. ಈ ಪ್ರಾಣಾನ್ ಆಯಮ್ಯ ಎನ್ನುವಂತಹ ಶಬ್ದಕ್ಕೆ ಅದೆಷ್ಟು ಶಕ್ತಿ ಇರಬೇಕ್ರಿ. ಸುಮ್ಮನೆ ಒಂದು ಸಿಂಪಲ್ ಆದ ಶಬ್ದ ಪ್ರಾಣಾನ್ ಆಯಮ್ಯ ಅಂತ. ನನಗೆ ಆದಂಥ ಅಚ್ಚರಿ ಅದು. ಇದು ಒಂದು ಶಬ್ದದೊಂದಿಗೆ ದೇಶ ವಿದೇಶದವರು ಭಾರತೀಯರಿಗೆ ತಮ್ಮ ಉಸಿರನ್ನು ಕೊಟ್ಟರು. ಆವತ್ತು ನಿಮ್ಮ ಉಸಿರಾಟಕ್ಕೆ ಸಮವಾಗಿ ನಾವು ಉಸಿರಾಟ ಮಾಡ್ತೇವೆ ಅಂತ ಹೇಳಿದರು. ಇದಲ್ವಾ ನಮ್ಮ ಯೋಗಶಾಸ್ತ್ರದ ಹೆಚ್ಚುಗಾರಿಕೆ. ಹಾಗೆ ನೋಡಿದರೆ ಅಷ್ಟಾಂಗ ಯೋಗಗಳಲ್ಲಿ ಮಹಾ ಅಂತಿಮವಾದಂತಹ ಅಂಗವೇನಲ್ಲ ಅದು. ಬಹಿರಂಗ ಸಾಧನೆಯಲ್ಲಿ 4ನೇ ಸ್ಥಾನದಲ್ಲಿ ಇದೆ ಅದು. ಇಂತಹ ಪ್ರಾಣಾನಾಯಮ್ಯ ಎನ್ನುವಂತಹ ಶಬ್ದ 177 ರಾಷ್ಟ್ರಗಳನ್ನು ಉಸಿರನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಳುವಂತೆ ಮಾಡುತ್ತೆ ಅಂತ ಆದರೆ ಅದರ ಶಕ್ತಿ ಎಷ್ಟಿರಬೇಕು. ಅದೇ ನಮ್ಮ ದೇಶದ ಸಾಹಿತ್ಯದ ವಿಶೇಷತೆ. ನಮ್ಮ ಪ್ರಧಾನಿಯವರು ಕರೆ ಕೊಟ್ಟರು. 177 ರಾಷ್ಟ್ರಗಳು, ವಿಶ್ವಸಂಸ್ಥೆ ಅದಕ್ಕೆ ಸಹಮತಿಯನ್ನು ಕೊಟ್ಟಿತು. 177 ದೇಶಗಳು ತಮ್ಮ ಉಸಿರನ್ನು ನಮ್ಮೊಂದಿಗೆ ಸೇರಿಸಿದವು. ಯಾಕೆ ಇಷ್ಟು ಬೇಗ ಇದು ಸಂಚಲನವಾಯಿತು? ಕಾರಣ ಇಷ್ಟೇ: ಆ ನಕ್ಷತ್ರದ ಸ್ಥಾನದಲ್ಲಿ ಗುರುತಿಸಿಕೊಂಡಂತಹ ದಿವಂಗತ ಗುರೂಜಿ BKS ಅಯ್ಯಂಗಾರರವರು ನಮ್ಮ ಪ್ರಧಾನಿಯವರು ಕರೆ ಕೊಡೋಕ್ಕಿಂತ ಮೊದಲೇ ದೇಶ ವಿದೇಶಗಳಲ್ಲೆಲ್ಲ ಸಂಚರಿಸಿ ಅದಕ್ಕೊಂದು ಬಲವಾದ ಅಡಿಪಾಯವನ್ನು ಹಾಕಿಟ್ಟಿದ್ರು. ಕೊನೆಗೆ ಪ್ರಧಾನಿಯವರು ಈ ಸ್ಟೇಟ್ಮೆಂಟನ್ನು ಕೊಟ್ಟಾಗ, ಓಹೋ, ನಮ್ಮ ದೇಶಕ್ಕಿಂತ ಒಬ್ಬರು ಬಂದು ಹೇಳಿದ್ರಲ್ವಾ, ಇಂಥ ಸಂಪತ್ತು ಇವತ್ತು ನಮಗೆ ಸಿಗುವಂತಿದ್ರೆ ನಾವು ಯಾಕೆ ಕಳ್ಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಸಹ ಅದಕ್ಕೆ ಧ್ವನಿಯನ್ನು ಸೇರಿಸಿದರು. ಹಾಗಾಗಿ ಏನಾಯಿತು ಕೇಳಿದರೆ, ಅದು ವಿಶ್ವ ಯೋಗ ದಿನವಾಗಿ ಕರೆಸಿಕೊಂಡಿತು. ಹಾಗಿದ್ರೆ ಅಲ್ಲಿವರೆಗೆ ಯಾಕೆ ಆಗಿರಲಿಲ್ಲ ಅಂದರೆ, ಮೊನ್ನೆ ಜೂನ್ 21ನೇ ತಾರೀಕಿನವರೆಗೆ ಅಂತ ಕೇಳಿದರೆ ಇಷ್ಟೇ ಸಿಂಪಲ್ ಉತ್ತರ: ಯೋಜಕಸ್ತತ್ರ ದುರ್ಲಭ ಅಂತ. ಇಂಥ ಸಂಪತ್ತಿದ್ರೂ ಸಹ ಅದನ್ನು 4 ಜನರಿಗೆ ಪರಿಚಯಿಸಬೇಕು ಅಂತ ಯೋಚನೆ ಮಾಡುವಂಥ ಯೋಜಕರು ಎಲ್ಲಿಯವರೆಗೆ ಇರೋದಿಲ್ವೋ ಅಲ್ಲಿಯವರೆಗೆ ನಾವೆಲ್ಲರೂ ಈ ಸಂಪತ್ತು ತುಂಬಿದ ಕೊಪ್ಪರಿಗೆ ಮೇಲೆ ಕುಳಿತಿರ್ತೇವೆ. ಆದರೆ ನಾವು ಕುಳಿತಿದ್ದು ಸಂಪತ್ತಿನ ರಾಶಿಯ ಮೇಲೆ ಅಂತ ತಿಳಿಯದೆ ಯಾರ್ಯಾರತ್ರೋ ಕೈ ಒಡ್ಡುತ್ತಾ ಇರ್ತೇವೆ, ಭಿಕ್ಷೆ ಬೇಡ್ತಾ ಇರ್ತೇವೆ. ಇಂಥ ಪರಿಸ್ಥಿತಿ ನಮಗೆ ಬರಬಾರದು. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಇದರ ಪೇಟೆಂಟು ನಮಗೆ ಸಿಕ್ತು. ಸಿಗುವುದಕ್ಕಿಂತ ಮೊದಲು ಅಂದರೆ ಹಿಂದೂ, ಇಂದು, ಮುಂದೂ ಸಹ ಯೋಗ ನಮ್ಮದೇ. ಇಂತಹ ಹಿನ್ನೆಲೆಯಲ್ಲಿ ಪಾತಂಜಲ ಯೋಗ ಸೂತ್ರವನ್ನು ಕುರಿತು ನಾನು ಮಾತನಾಡಬೇಕು. ಆದರೆ ಒಂದು ಮಾತನ್ನು ಇಲ್ಲಿ ನಾನು ಹೇಳಲೇಬೇಕು. ಯಾಕೆಂದರೆ ಗೋಖಲೆಯಲ್ಲಿ ಸಾಮಾನ್ಯವರಿಗೆ ಈವರೆಗೆ ನಾನು ಮಾತನಾಡಿದಂಥ ವಿಷಯಗಳೆಲ್ಲ ಅಧ್ಯಯನ ಪ್ರಧಾನವಾದವುಗಳು. ರಾಮಸ್ವಾಮಿಗಳು ಯಾವಾಗಲೂ ಹೇಳ್ತಾರೆ, ಇಲ್ಲ ಅದು ಏನೇನುಂಟು ಅಷ್ಟನ್ನು ಸಹ ಹೇಳಿಯೇ ಮುಂದೆ ಹೋಗಬೇಕು, ಒಂದು ಶಬ್ದವನ್ನೂ ಬಿಡಬಾರ್ದು ಅನ್ನುವಂಥದ್ದು. ಅಂದರೆ ಆ ಪ್ರಾಚೀನ ಸಾಹಿತ್ಯ ರಕ್ಷಣೆಯ ಕಳಕಳಿ ಅವರಿಗೆ ಅಷ್ಟು. ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಮಾತನಾಡ್ತಾ ಇರುವಂಥದ್ದು ಅಧ್ಯಯನ ಪ್ರಧಾನವಾದಂಥ ಉಪನ್ಯಾಸ ಅಲ್ಲ. ಯಾಕೆಂದರೆ ಕೇವಲ 1.25 ಗಂಟೆಯಲ್ಲಿ 4 ಅಧ್ಯಾಯಗಳಲ್ಲಿ
197 ಸೂತ್ರಗಳಲ್ಲಿ ವ್ಯಾಪಿಸಿಕೊಂಡಂತಹ ಪಾತಂಜಲ ಯೋಗ ಸೂತ್ರವನ್ನು ನಾನು ಏನು ತಾನೇ ಪರಿಚಯ ಮಾಡಬಲ್ಲೆ? ಹಾಗಾಗಿ ಇಂದಿನದು ಅಧ್ಯಯನಾತ್ಮಕವಾದ ಉಪನ್ಯಾಸ ಅಲ್ಲ, ಇದು ಪರಿಚಯಾತ್ಮಕವಾದ ಉಪನ್ಯಾಸ. ಇದನ್ನು ತಾವು ಯಾರೂ ಮರಿಬಾರದು. ಇದನ್ನು ಮನಸ್ಸಲ್ಲಿಟ್ಟುಕೊಂಡು ಉಪನ್ಯಾಸವನ್ನು ಕೇಳಬೇಕು. ಯಾಕೆ ಅಂದರೆ ನಮ್ಮ ಪ್ರಾಚೀನ ಗ್ರಂಥಗಳ ಸತ್ವ ಅಂಥದ್ದು. ಒಂದು ಗ್ರಂಥದ ಯೋಗ್ಯತೆ, ಅದರ ಸಾಮರ್ಥ್ಯ, ಅದರ ಆಳ ಅಗಲ ಎಷ್ಟು ಅಂತ ತೀರ್ಮಾನ ಆಗುವುದು ಅದಕ್ಕಿರುವಂಥ ವ್ಯಾಖ್ಯಾನಗಳ ಸಂಖ್ಯೆಯಿಂದ ಅಂತ ಪ್ರಾಚೀನರ ಒಂದು ಅಭಿಪ್ರಾಯ ಉಂಟು. ಈ ಮಾತಿನ ಹಿನ್ನೆಲೆಯಲ್ಲಿ ನೋಡುವುದಾದರೆ ಪಾತಂಜಲ ಯೋಗಸೂತ್ರಕ್ಕೆ ಕೇವಲ ಸಂಸ್ಕೃತ ಭಾಷೆಯಲ್ಲಿ 8 ವ್ಯಾಖ್ಯಾನಗಳಿವೆ. ಇನ್ನು ಕನ್ನಡ, ಹಿಂದಿ, ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳಲ್ಲಿ ಎಷ್ಟಿವೆಯೋ ನನಗೆ ಗೊತ್ತಿಲ್ಲ. ಆ ಸಂಸ್ಕೃತದಲ್ಲಿರುವಂಥ 8 ವ್ಯಾಖ್ಯಾನಗಳಾದರೂ ಸಹ ಎಂಥವು ಅಂದರೆ, ಈಗ ತಾನೇ ಹಿರಿಯರಂಥ ರಾಮಸ್ವಾಮಿಗಳು ಹೇಳಿದರು, ವ್ಯಾಸರ ಭಾಷ್ಯ ಉಂಟು. ಮಹಾಭಾರತವನ್ನು ಬರೆದಂಥ ವೇದವ್ಯಾಸರು ಪತಂಜಲಿ ಮುನಿಗಳ ಈ ಯೋಗಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ವ್ಯಾಸ ಭಾಷ್ಯ ಅಂತಲೇ ಪ್ರಸಿದ್ಧವಾದಂಥದ್ದು. ಪ್ರಾಯಶಃ ಕಾಲಗತಿಯಲ್ಲಿ ಅದೇ ಅತ್ಯಂತ ಪ್ರಾಚೀನವಾದದ್ದು ಅಂತ ಕಾಣುತ್ತೆ. ವ್ಯಾಸರು ಬರೆದಂತಹ ಈ ಭಾಷ್ಯಕ್ಕೆ ಸ್ವತಃ ವಾಚಸ್ಪತಿ ಮಿಶ್ರರು ತತ್ವವೈಶಾರದಿ ಎನ್ನುವಂಥ ವ್ಯಾಖ್ಯಾನವನ್ನು ಬರೆದರು. ಪಾತಂಜಲ ಸೂತ್ರಕ್ಕಲ್ಲ, ವ್ಯಾಸರ ಭಾಷ್ಯಕ್ಕೆ ಇವರದ್ದು ಇನ್ನೊಂದು ಭಾಷ್ಯ. ನೋಡಿ, ಭಾಷ್ಯಕ್ಕೆ ಇನ್ನೊಂದು ಭಾಷ್ಯ. ಅದಾದ ಮೇಲೆ ಮತ್ತೆ ಈ ಭೋಜರಾಜ ಅವನೊಂದು ವೃತ್ತಿಯನ್ನು ಬರೆದಿದ್ದಾನೆ. ಅಷ್ಟೇ ಅಲ್ಲ, ನಾಗೋಜಿ ಭಟ್ಟಿಯರು ಸಹ ಇದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಮತ್ತು ಭಾವಗಣೇಶಿ ಎನ್ನುವಂಥ ಇನ್ನೊಂದು ವ್ಯಾಖ್ಯಾನ ಉಂಟು. ಅದರ ಜೊತೆಗೆ ಪ್ರಾತಸ್ಮರಣೀಯರಂತಹ ಜೀವನ್ಮುಕ್ತರು ಅಂತ ಕರೆಸಿಕೊಂಡಂತಹ ಸದಾಶಿವ ಬ್ರಹ್ಮೇಂದ್ರರು ಯೋಗ ಸುಧಾಕರ ಎನ್ನುವಂಥ ವೃತ್ತಿಯನ್ನು ಸಹ ಬರೆದಿದ್ದಾರೆ. 8 ವ್ಯಾಖ್ಯಾನಗಳಲ್ಲಿ ಈ ವ್ಯಾಜದಿಂದ ನಾನು 6 ವ್ಯಾಖ್ಯಾನಗಳನ್ನು ಪರಾಮರ್ಶೆ ಮಾಡುವಂಥ ಅವಕಾಶವನ್ನು ನಮ್ಮ ಯೋಗ ಬಂಧುಗಳು ನನಗೆ ಕೊಟ್ಟರು. ವಿದ್ಯಾರ್ಥಿ ಜೀವನದಲ್ಲಿ ಒಂದು ಸಲ ಸುಮ್ಮನೆ ಯಾವುದೋ ಒಂದು ವ್ಯಾಖ್ಯಾನವನ್ನು ಮಾತ್ರ ನಾವು ನೋಡಿದ್ದೆ. ಯಾಕೆಂದರೆ ಗೊತ್ತಲ್ಲ ನಿಮಗೆ, ವಿದ್ಯಾರ್ಥಿ ಜೀವನದಲ್ಲಿ ನಾವು ತಿಳ್ಕೊಳ್ಳೋ ದೃಷ್ಟಿಯಿಂದ ಓದೋದಿಲ್ಲ, ಪರೀಕ್ಷೆಯ ದೃಷ್ಟಿಯಿಂದ ಓದ್ತೇವೆ. ಹಾಗಾಗಿ ಆ ಪರೀಕ್ಷಾ ದೃಷ್ಟಿಯಿಂದ ಭಾವಗಣೇಶಿಯ ವ್ಯಾಖ್ಯಾನ ಮತ್ತು ನಾಗೋಜಿ ಭಟ್ಟಿಯ ವ್ಯಾಖ್ಯಾನವನ್ನು ಸ್ವಲ್ಪ ನೋಡಿದ್ದೆ. ಕೊನೆಗೆ ಅದರ ಬಗ್ಗೆ ಅಷ್ಟಾಗಿ ಗಮನ ಹರಿಸಲಿಕ್ಕೆ ಆಗಲಿಲ್ಲ. ಹೇಗೂ ಇದೆರಡು ವ್ಯಾಖ್ಯಾನ ಇದೆಯಲ್ಲ ಅಂತ ಸಮಾಧಾನ ಪಟ್ಕೊಂಡಿದ್ದೆ. ಆದರೆ ವಾಚಸ್ಪತಿ ಮಿಶ್ರರ ತತ್ವವಿಶಾರದೆಯನ್ನು ನೋಡ್ತಾ ಹೋದಾಗ ಓಹೋ, ಎಂತಹ ಸಾಹಿತ್ಯವನ್ನು ನಮ್ಮ ಮುಂದೆ ಇರಿಸಿದ್ದಾರೆ ಅಂತ ನಾನು ಬಹಳಷ್ಟು ಅಚ್ಚರಿಯನ್ನು ಪಟ್ಟೆ. ಹೀಗೆ ಈ ವ್ಯಾಖ್ಯಾನಗಳ ಸಂಖ್ಯೆಯಿಂದಲೇ ಈ ಗ್ರಂಥದ ಸಾಮರ್ಥ್ಯವನ್ನು ನಾವು ತೀರ್ಮಾನ ಮಾಡಬಹುದು. ಮತ್ತು ಇದಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿರುವಂತಹ ವ್ಯಾಖ್ಯಾನಗಳ ಸಂಖ್ಯೆ ಕರಾರುವಾಕ್ಕಾಗಿ ನನಗೆ ಗೊತ್ತಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಗ್ರಂಥದ ಸ್ವರೂಪವನ್ನು ನಾವು ಸ್ವಲ್ಪ ವಿಚಾರ ಮಾಡಬೇಕು. ಹಾಗೆ ವಿಚಾರ ಮಾಡುವುದಕ್ಕಿಂತ ಮೊದಲು ಇನ್ನೊಂದು ಮಾತನ್ನು ನಾನು ಹೇಳಬೇಕು. ಬಹಳಷ್ಟು ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಇರಬೇಕು. ಪ್ರಾಯಶಃ ಯೋಗ ವಿಚಾರವನ್ನು ಪ್ರಪಂಚಕ್ಕೆ ಕೊಟ್ಟಂಥವರು ಮೊಟ್ಟ ಮೊದಲು ಪತಂಜಲಿ ಮುನಿಗಳು ಅಂತ ಬಹಳಷ್ಟು ಜನರ ಅಭಿಪ್ರಾಯ ಉಂಟು. ಆದರೆ ಆ ಅಭಿಪ್ರಾಯ ಪೂರ್ತಿ ಸತ್ಯವಾದದ್ದು ಅಲ್ಲ. ಯಾಕೆ ಅಂತ ಕೇಳಿದರೆ, ಇದನ್ನು ಮೊಟ್ಟ ಮೊದಲು ಜಗತ್ತಿಗೆ ಪರಿಚಯಿಸಿದವನು ಸ್ವತಃ ಚತುರ್ಮುಖ ಬ್ರಹ್ಮ ಅಂತ. ಆ ಚತುರ್ಮುಖ ಬ್ರಹ್ಮ ಹೇಳಿದಂಥ ವಿಚಾರವನ್ನು ಯಾಜ್ಞವಲ್ಕ್ಯರು ಯೋಗಯಾಜ್ಞವಲ್ಕ್ಯದಲ್ಲಿ ಈ ಮಾತನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಹಿರಣ್ಯಗರ್ಭೋ ಯೋಗಸ್ಯ ವಕ್ತಾ ನಾಣ್ಯಃ ಪುರಾತನಃ. ಇವನಿಗಿಂತ ಹಿಂದೆ ಯಾರೂ ಹೇಳಲಿಲ್ಲ. ಹಿರಣ್ಯಗರ್ಭ ಹೇಳಿದ ಚತುರ್ಮುಖ, ಅದನ್ನು ಯೋಗ ಯಾಜ್ಞವಲ್ಕ್ಯದಲ್ಲಿ ಯಾಜ್ಞವಲ್ಕ್ಯರು ಶ್ಲೋಕ ರೂಪದಲ್ಲಿ ಸೆರೆ ಹಿಡಿದು ಇಟ್ಟರು. ಹಾಗೆ ಸೆರೆ ಹಿಡಿದು ಇಟ್ಟಿದ್ದನ್ನು ಪತಂಜಲಿ ಮುನಿಗಳು ಸೂತ್ರ ರೂಪದಲ್ಲಿ ಬಂಧಿಸಿಕೊಟ್ರು, ನಮಗೆ ಕಟ್ಟಿಕೊಟ್ರು. ಅದಾದಮೇಲೆ ವ್ಯಾಖ್ಯಾನಕಾರರು ಅದನ್ನೆಲ್ಲ ಬಿಡಿಸ್ತಾ 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 ಹೋದರು. ಹೀಗೆ ಇವರೆಲ್ಲರೂ ಸೇರಿ ಈ ಯೋಗಶಾಸ್ತ್ರವನ್ನು ಸಾಕಷ್ಟು ವಿಸ್ತೃತವಾಗಿ
ಬೆಳೆಸಿ ಕೊಟ್ಟರು. ಪ್ರಾಯಶಃ ಈ ಒಂದು ಕ್ರಮ ಇದಕ್ಕೆ ಇಲ್ಲದೆ ಇದ್ದಿದ್ದರೆ ಯೋಗಶಾಸ್ತ್ರ ಇಷ್ಟು ವಿಸ್ತಾರವಾಗಿ ಬೆಳೀತಾ ಇರಲಿಲ್ಲ ಅಂತ ಅನಿಸುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಗ್ರಂಥದ ಸ್ವರೂಪವನ್ನು ನಾವು ನೋಡಬೇಕು. ಈ ಪಾತಂಜಲ ಯೋಗಸೂತ್ರಕ್ಕೆ ಪಾತಂಜಲ ಯೋಗಸೂತ್ರ ಅನ್ನುವ ಹೆಸರಿನ ಜೊತೆಗೆ ಇನ್ನು 3 ಹೆಸರುಗಳಿವೆ. ಒಂದು ಪಾತಂಜಲ ದರ್ಶನ ಅಂತ ಇನ್ನೊಂದು ಹೆಸರುಂಟು ಅದಕ್ಕೆ. ಇನ್ನೊಂದು ಯೋಗಶಾಸ್ತ್ರ ಎನ್ನುವಂಥ ಹೆಸರು ವಿಶೇಷವಾಗಿ ಈ ಸೂತ್ರಗಳನ್ನೇ ಇಟ್ಟುಕೊಂಡು ಹೇಳಿದ್ದಾಗಿದೆ. ಇನ್ನೊಂದು ಸಾಂಖ್ಯಪ್ರವಚನ ಎನ್ನುವಂಥ ಹೆಸರು ಸಹ ಉಂಟು. ನೋಡಿ, ಒಂದೇ ಗ್ರಂಥ ಇಷ್ಟೊಂದು ಹೆಸರುಗಳಿಂದ ಕರೆಸಿಕೊಂಡಿದೆ. ಈ ಗ್ರಂಥದೊಳಗೆ ಒಟ್ಟು 4 ಪಾದಗಳು. ಹಿರಿಯ ಅಂಥ ರಾಮಸ್ವಾಮಿಗಳು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಈ ಮಾತನ್ನು ಹೇಳಿದ್ದಾರೆ. 195 ಸೂತ್ರಗಳು 4 ಪಾದಗಳಿಂದ. ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಪ್ರತಿಪತ್ತಿ ಉಂಟು. ಕೆಲವು ಮುದ್ರಣಗಳಲ್ಲಿ 197 ಸೂತ್ರಗಳು ಕಾಣುತ್ತವೆ. ಯಾಕೆ ಹೀಗೆ ಅಂದರೆ ಇದಕ್ಕೆ ಕಾರಣ ಇಷ್ಟೇ. ನಾವೊಂದು ಸಲ ಪಾದಗಳನ್ನು ಹೇಳಿಬಿಡ್ತೇನೆ. ಪ್ರಾರಂಭ ಆಗುವುದೇ ಸಮಾಧಿ ಪಾದದಿಂದ, ಮತ್ತು ಅದಾದ ಮೇಲೆ ಸಾಧನಾ ಪಾದ, ಮತ್ತು ವಿಭೂತಿ ಪಾದ, 4ನೇದು ಕೈವಲ್ಯ ಪಾದ. ಆ ಪಾದಕ್ಕನುಗುಣವಾಗಿ ಸೂತ್ರಗಳ ಸಂಖ್ಯೆ ಹೀಗಿದೆ. ಸಮಾಧಿ ಪಾದದಲ್ಲಿ 51 ಸೂತ್ರಗಳು, ಮತ್ತು ಎರಡನೇದಾದಂತಹ ಸಾಧನಾ ಪಾದದಲ್ಲಿ 55 ಸೂತ್ರಗಳು, ಮೂರನೇದಾದಂತಹ ವಿಭೂತಿ ಪಾದದಲ್ಲಿ 55 ಅಥವಾ ಇನ್ನೆರಡು ಜಾಸ್ತಿ 57. ಇಲ್ಲೇ ಇರೋದು ವ್ಯತ್ಯಾಸ. ಮತ್ತು 4ನೇದಾದಂಥ ಪಾದದಲ್ಲಿ ಏನೂ ಗೊಂದಲ ಇಲ್ಲ, ಕೈವಲ್ಯ ಪಾದದಲ್ಲಿ 34 ಸೂತ್ರಗಳು. ಹೀಗೆ ಈ 2 ಸೂತ್ರಗಳು ಅಧಿಕ ಪಾಠ ಹೇಗಾದು ಅನ್ನೋದೊಂದು ಪ್ರಶ್ನೆ. ಏಕೆಂದರೆ ಅಧ್ಯಯನಕ್ಕೆ ತೊಡಗಿದಾಗ ಇವೆಲ್ಲ ನಮ್ಮನ್ನು ಕೆದಕ್ತವೆ. ನನಗೆ ಆಶ್ಚರ್ಯ ಆಯಿತು. ಎಲ್ಲ ಕಡೆ 95 ಕಾಣುತ್ತೆ, ಒಂದು ಪುಸ್ತಕ ನೋಡಿದಾಗ 97 ಕಾಣ್ತಾ ಇದೆಯಲ್ಲ, ಅಲ್ಲೆಲ್ಲ ಇದು 2 ಸೂತ್ರ ಎಲ್ಲಿ ಸೇರಿಕೊಳ್ತು ಹೆಚ್ಚಾಗಿ ಅಂತ. ಆಮೇಲೆ ನೋಡ್ತಾ ಹೋದಾಗ 3ನೇ ಪಾದದಲ್ಲಿ ಏತೇನ ಶಬ್ದಾದ್ಯಂತರ್ಧಾನ ಮುಕ್ತಂ ಅಂತ ಒಂದು ಸೂತ್ರ ಅಧಿಕ ಪಾಠ ಕಾಣುತ್ತೆ. ಆ ವಿಭೂತಿ ಪಾದದಲ್ಲಿ ಸಿದ್ಧಿಗಳನ್ನೆಲ್ಲ ಹೇಳ್ತಾ ಬಂದಾಗ ಇದು ಒಂದನ್ನು ಅಧಿಕ ಸೂತ್ರವಾಗಿ ಹೆಣೆದದ್ದು ಕೆಲವು ಪಾಠಗಳಲ್ಲಿ ಕಂಡುಬರುತ್ತೆ. ಇದು ಇಲ್ಲದೇ ಇದ್ದರೂ ಆಗತ್ತೆ ಈ ಸೂತ್ರ ಒಂದು. ಅದರ ಜೊತೆಗೆ ಇನ್ನೊಂದು ಸೂತ್ರ ಉಂಟು. ಸೋಪಕ್ರಮಂ ನಿರುಪಕ್ರಮಂಚ ಕರ್ಮ ತತ್ ಸಂಯಮಾತ್ ಅಪರಾಂತಜ್ಞಾನಂ ಅರಿಷ್ಟೇಭ್ಯೋವಾ ಅಂತ ಒಂದು ಸೂತ್ರ. ಯೋಗ ಸಾಧಕನಾದವನು ತನ್ನ ಕರ್ಮಗಳನ್ನು ಕಳೆದುಕೊಳ್ತಾ ಇರುವುದನ್ನು ಸ್ವತಃ ಅನುಭವಿಸ್ತಾನಂತೆ. ಅವನು ತಾನೀಗ ಯಾವ ಕರ್ಮವನ್ನು ಅನುಭವಿಸ್ತಾ ಇದ್ದೇನೆ, ಮತ್ತು ಇನ್ನು ಎಷ್ಟು ಇದೆ, ಇಷ್ಟಾದ ಮೇಲೆ ತನಗೆ ಮರಣ ಯಾವಾಗ ಬರುತ್ತೆ ಅನ್ನೋದನ್ನು ಸಹ ಆತ ತಿಳಿತಾನೆ. ಈ ಸೂತ್ರದಲ್ಲಿ ಅರಿಷ್ಟೇಭ್ಯೋವಾ ಎನ್ನುವಂಥ ಒಂದು ಭಾಗವನ್ನು ಪೃಥಕ್ಕಾಗಿ ಸ್ವೀಕಾರ ಮಾಡಿ ಅದೊಂದು ಪೃಥಕ್ ಸೂತ್ರ ಅಂತ ಪರಿಗಣನೆ ಮಾಡಿದ್ದಾರೆ. ಹಾಗಾಗಿ ಏನಾಯಿತು ಕೇಳಿದರೆ, ಮೊದಲನೆಯ ಸೂತ್ರ ಮತ್ತು ಇದು 2 ಸೇರಿದಾಗ 2 ಸೂತ್ರಗಳು ಅಧಿಕ ಪಾಠವಾಗಿ ಕೆಲವು ಪಾಠಗಳಲ್ಲಿ ಕಂಡುಬರುತ್ತೆ. ಅದರ ಬಹಳಷ್ಟು ಕಡೆಗಳಲ್ಲಿ ಈ ಅರಿಷ್ಟೇಭ್ಯೋವಾ ಎನ್ನುವಂಥ ಈ ಖಂಡವನ್ನು, ಈ ಭಾಗವನ್ನು ಆ ಸೂತ್ರದ ಜೊತೆಗೇ ಸೇರಿಸಿ ಸೂತ್ರವನ್ನು ಹೆಣೆದಿದ್ದಾರೆ. ಆದ್ದರಿಂದ ಯಾವುದೇ ಗೊಂದಲ ಏನೂ ಇಲ್ಲ. ಆದರೆ ಬರೇ ಸಂಖ್ಯೆಯನ್ನಷ್ಟೇ ನೋಡ್ತಾ ಹೋದಾಗ ಓಹೋ ಏನೋ ಹೆಚ್ಚಾಯ್ತಲ್ಲ, ಕಡಿಮೆ ಆಯ್ತಲ್ಲ ಅಂತ ಅನಿಸುತ್ತೆ. ಆದರೆ ಸ್ವಲ್ಪ ಒಳಕ್ಕೆ ನಾವು ನಮ್ಮ ಕಣ್ಣನ್ನು ಹಾಯಿಸಿದಾಗ ಇದಕ್ಕೆ ಪ್ರಾಮಾಣಿಕವಾದಂಥ ಉತ್ತರ ಸಿಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಗ್ರಂಥಕರ್ತರ ಬಗ್ಗೆ ನಾನು 1-2 ಮಾತನ್ನಾದರೂ ಹೇಳದೇ ಇದ್ದರೆ ಆ ಮಹರ್ಷಿಗೆ ನಾನು ಅಪಚಾರ ಮಾಡಿದ ಹಾಗೆ. ಪತಂಜಲಿ ಯಾರು ಅಂತ ಪ್ರಶ್ನೆ. ಸಂಸ್ಕೃತ ಸಾಹಿತ್ಯದಲ್ಲಿ ಇರುವ ದೊಡ್ಡ ತೊಡಕು ಅಂದರೆ ಇವರು ಯಾರೂ ಸಹ ಯಾವುದೇ ಪ್ರಶಸ್ತಿಗಾಗಲಿ ಅಥವಾ ಮಾನ ಸನ್ಮಾನಕ್ಕಾಗಿ ಗ್ರಂಥಗಳನ್ನು ರಚನೆ ಮಾಡಲಿಲ್ಲ. ಹಾಗಾಗಿ ಆ ಗ್ರಂಥದ ಪ್ರಾರಂಭದಲ್ಲೇ ಆಗಲಿ, ಮಧ್ಯದಲ್ಲಾಗಲಿ, ಕೊನೆಯಲ್ಲಾಗಲಿ ಎಲ್ಲೂ ಸಹ ಅವರು ತಮ್ಮ ಬಗ್ಗೆ ತಾವು ಹೇಳಿಕೊಳ್ಳೋದೇ ಇಲ್ಲ.
ಹಾಗಾಗಿ ಏನಾಗುತ್ತೆ ಕೇಳಿದರೆ ಅವರ ನೆಲೆ ಹಿನ್ನೆಲೆ ಏನು ಅನ್ನೋದನ್ನು ನಾವು ದುರ್ಬಿನ್ ಹಾಕ್ಕೊಂಡು ನೋಡಿದರೂ ಸಿಗೋದು ಬಹಳ ಕಷ್ಟ ಆಗಿಬಿಡುತ್ತೆ. ಇಂತಹ ಸಾಲಿನಲ್ಲಿ ಬರುವಂಥವರು ಪತಂಜಲಿ ಮುನಿಗಳು. ಆದರೂ ಸಹ ಬಹಳ ಜಾಲಾಡಿದಾಗ ವೈಜಯಂತಿ ಕೋಶದಲ್ಲಿ ಒಂದು ಶಬ್ದ ಸಿಗತ್ತೆ, ಗೋಣಿಕಾಪುತ್ರ ಪತಂಜಲಿ ಅಂತ ಒಂದು ಶಬ್ದ. ಗೋಣಿಕಾಪುತ್ರ ಅಂತ, ಅದು ನೋಡಿ ಅವರ ತಾಯಿ ಹೆಸರು ಗೋಣಿಕಾ ಅಂತ, ತಂದೆ ಹೆಸರು ಏನೋ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದೇ ತಂದೆ ಹೆಸರು ಅಂತ ಅರ್ಥ ಅಲ್ಲ. ಯಾಕೆಂದರೆ ಅವ್ರು ಎಲ್ಲೂ ಹೇಳಲಿಲ್ಲ ಅದನ್ನು. ಇದನ್ನು ಅವ್ರು ಹೇಳಲಿಲ್ಲ, ಬೇರೆ ಬೇರೆ ವ್ಯಾಖ್ಯಾನಕಾರರು ಆ ಮಾತನ್ನು ಉಲ್ಲೇಖ ಮಾಡ್ತಾರೆ. ಗೋಣಿಕಾಪುತ್ರ ಅಂತ ವೈಜಯಂತಿ ಕೋಶದಲ್ಲಿ ಅದಕ್ಕೆ ಮೂಲವಾಗಿ ಸಿಗತ್ತೆ ನಮಗೆ. ಸರಿ, ಇಷ್ಟಾದ ಮೇಲೆ ಇವರು ದೇಶ ಯಾವುದು ಅಂತಂದರೆ ಅದು ಗೊತ್ತಿಲ್ಲ. ಮಹಾಭಾಷ್ಯದ ವ್ಯಾಖ್ಯಾನಕಾರರು ಇವರೇ ಎನ್ನುವಂಥ ಒಂದು ಅಭಿಪ್ರಾಯ ಉಂಟು. ಆ ಹಿನ್ನೆಲೆಯಲ್ಲಿ ಈ ಮಹಾಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಈ ಪ್ರದೀಪಾದಿ ಭಾಷ್ಯಗಳಲ್ಲಿ ನಾಗೋಜಿ ಭಟ್ಟಿಯರು ಇದನ್ನು ಹೇಳ್ತಾರೆ, ಗೋನರ್ದೀಯಸ್ತು ಆಹ ಅಂತ. ಅಂದರೆ ಈ ವಿಷಯದಲ್ಲಿ ಗೋನರ್ದ ದೇಶದವರು ಹೀಗೆ ಹೇಳ್ತಾರೆ ಅಂತ. ಆ ಗೋನರ್ದ ದೇಶದವರು ಯಾರು ಅಂದರೆ ಮೇಲೆ ಹೇಳಿದಂಥ ಭಾಷ್ಯಕಾರರು ಪತಂಜಲಿ ಮುನಿಗಳು ಅಂತ. ಅವರ ದೇಶ ಗೋನರ್ದ ದೇಶವಂತೆ. ಎಲ್ರಿ ಇದೆ ಅದು? ಯಾರೂ ಕೇಳಲಿಲ್ಲ ನಾವು. ಅದು ಕಾಶ್ಮೀರದಲ್ಲಿ ಇದೆ, ಇತ್ತು. ಇವತ್ತು ರೂಪಾಂತರಗೊಂಡಿದೆ, ಹಾಗಾಗಿ ನಾನು ಇತ್ತು ಅಂತ ಹೇಳಿದೆ ಅದನ್ನು. ಇವತ್ತು ಹೆಸರು ಬೇರೆ ಆಗಿದೆ ಅದಕ್ಕೆ. ಹಾಗೆ ವಿಮರ್ಶಕರು ಹೇಳ್ತಾರೆ ನೋಡಿ, ಆ ಶಬ್ದ ಎಷ್ಟು ಚೆನ್ನಾಗಿದೆ, ಗೋನರ್ದ ದೇಶ ಅಂತ. ಹಸುಗಳು ಆನೆಯಂತೆ ಗೀಳಿಡ್ತಾ ಇದ್ವಂತೆ. ಅಂದರೆ ಹುಲ್ಲುಗಾವಲಿನಲ್ಲಿ ಮೆಂದು ಸಂಚರಿಸಿ ಸಾಕಷ್ಟು ದಷ್ಟಪುಷ್ಟವಾಗಿ ಬೆಳೆದು ಅವು ಈ ರೀತಿಯಾಗಿ ಗೀಳಿಡ್ತಾ ಇದ್ವು. ಅಂದರೆ ಅಷ್ಟೊಂದು ತೃಣಸಂಪತ್ತಿನಿಂದ ಕೂಡಿದಂತಹ ದೇಶ ಆಗಿತ್ತು ಅದು ಅಂತ. ಇವತ್ತು ನಾವು ಗೋಗಳ ಪರಿಸ್ಥಿತಿಯನ್ನು ನೋಡಿದ್ರೆ ಗೋಗರಿಬೇಕು, ಹಾಗಾಗಿದೆ. ಪತಂಜಲಿ ಮುನಿಗಳ ದೇಶ ಗೋನರ್ದ ದೇಶ. ಗಾವಃ ನರ್ದಂತಿ ಯತ್ರ ಸಹ ಗೋನರ್ದ ಅಂತ. ಹಸುಗಳು ಕುಣಿದಾಡುವ ದೇಶ, ಸಂತೋಷ ಪಡುವ ದೇಶ ಅಂತ. ಹೀಗೆ ಆ ಗೋನರ್ದ ದೇಶ ಅವರ ಜನ್ಮಸ್ಥಳ ಆಗಿತ್ತು ಅಂತ ಹೇಳ್ತಾರೆ. ಕೊನೆಗೆ ವಿಮರ್ಶಕರ ಮಾತನ್ನು ಒಪ್ಕೊಳ್ಬೇಕು, ಏಕೆಂದರೆ ಅನ್ಯಥಾ ಗತಿ ಇಲ್ಲ. ಕ್ರಿಸ್ತಪೂರ್ವ 155ನೇ ವರ್ಷ ಅವರ ಜನ್ಮಕಾಲ, ಅಷ್ಟು ಹಿಂದಿನವರು ಎನ್ನುವಂಥದ್ದು ವಿಮರ್ಶಕರ ಅಭಿಪ್ರಾಯ. ಇಷ್ಟೆಲ್ಲ ಹೇಳಿ ನಾನು ಏನು ಹೇಳಿದೆ ಕೇಳಿದರೆ, ಅಪ್ಪ ಅಮ್ಮ ಅವರಿಗಿಟ್ಟ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಅವರು ಎಲ್ಲೂ ಉಲ್ಲೇಖ ಮಾಡಲಿಲ್ಲ ಅದನ್ನು. ಇಷ್ಟಾದಮೇಲೆ ಈಗ ಇನ್ನೊಂದು ಸಂಶಯ ಬರುತ್ತೆ. ವೈಜಯಂತಿ ಕೋಶದಲ್ಲಿ ಗೋಣಿಕಾಪುತ್ರ ಪತಂಜಲಿ ಅಂತ ಹೇಳಿದರು, ಆದರೆ ಪತಂಜಲಿ ಅಂದರೆ ಏನು ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಾರಸ್ಯದ ಕಥೆ ಉಂಟು. ಅದು ಕಥೆ ಆದ್ದರಿಂದ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಪತಂಜಲಿ ಇವರು ಆದಿಶೇಷನ ಅವತಾರ ಅಂತ ಒಂದು ಅಭಿಪ್ರಾಯ ಉಂಟು. ಎಲ್ಲ ಕಡೆಯೂ ಅವ್ರನ್ನ ಆ ಹಿನ್ನೆಲೆಯಲ್ಲೇ ವ್ಯಾಖ್ಯಾನಕಾರರು ಸ್ತುತಿ ಮಾಡಿದ್ದಾರೆ. ಪಾಣಿನಿಗಿಂತಲೂ ಸಹ ನಮ್ಮ ದೇಶದಲ್ಲಿ ಬಹಳಷ್ಟು ವೈಯಾಕರಣರು ಇದ್ದರು, ವ್ಯಾಕರಣ ಶಾಸ್ತ್ರವನ್ನು ಬರೆದಂಥವರು. ಪ್ರಾಯಶಃ ಪಾಣಿನಿಯೇ ಇರಬಹುದೇನೋ ಗೊತ್ತಿಲ್ಲ. ಒಂದೊಂದು ಸಲ ಹೀಗೆ ಸೂರ್ಯನಾರಾಯಣನಿಗೆ ಅರ್ಘ್ಯೆಯನ್ನು ಕೊಡ್ತಾ ಇದ್ರಂತೆ. ಹಾಗೆ ಅರ್ಘ್ಯೆಯನ್ನು ಕೊಡುವಾಗ ಒಂದು ಸರ್ಪದ ಮರಿ ಆ ಅರ್ಘ್ಯ ಜಲದಲ್ಲಿ ಬಿತ್ತಂತೆ. ಆಗ ತಕ್ಷಣ ಅಂಜಲಿ ಹಿಡಿದಂಥವರು ಕೇಳಿದ್ರಂತೆ, ಕೋರ್ಭವಾನ್ ಅಂತ. ಇದೊಂದು ತಪ್ಪು ಶಬ್ದ ಪ್ರಯೋಗ. ಆಗ ಅಂಜಲಿಯಲ್ಲಿ ಬಿದ್ದಂಥ ಸರ್ಪದ ಮರಿ ಹೇಳಿತಂತೆ, ಸಪೋಹಂ ಅಂತ. ನಾನು ಸರ್ಪ ಅಂತ ಹೇಳಬೇಕು, ಅಲ್ಲಿ ಇವರ ರೇಫವನ್ನು ಬಿಟ್ಟುಬಿಟ್ಟಿತ್ತು, ನಾನು ಸಪ ಅಂತ ಹೇಳಿತಂತೆ ಅದು. ಆಗ ಅಂಜಲಿ ಹಿಡ್ಕೊಂಡವ್ರು ಕೇಳಿದ್ರಂತೆ, ವಿಸರ್ಗ ಕ್ವಗತಃ
ಸರ್ಪೋಹಂ ಅಂತ ಹೇಳಬೇಕಿತ್ತು ನೀನು. ಅಲ್ಲಿರುವ ವಿಸರ್ಗದಿಂದಾಗಿ ರೇಫ ತಾನೆ, ಆ ರೇಫ ಎಲ್ಲೋಯ್ತು, ಯಾಕೆ ಬಿಟ್ಟೆ ಅಂತ ಕೇಳಿದ್ರಂತೆ. ಆಗ ಸರ್ಪದ ಮರಿ ಹೇಳಿತಂತೆ, ತ್ವಯಾ ಅಪಹೃತಃ, ನೀನದನ್ನು ಕದ್ದಿದ್ದೀಯೇ ನನಗಿಂತ ಮೊದಲೇ ಅಂತ ಹೇಳಿತಂತೆ. ಅಂದರೆ ಪ್ರಶ್ನೆ ಏನು ಕೇಳಬೇಕಿತ್ತು? ಕೋ ಭವಾನ್ ಅಂತ ಕೇಳಬೇಕಿತ್ತು, ಕೋರ್ ಭವಾನ್ ಅಂತ ಕೇಳಿದರು. ಹೇಳಬಾರದ ಸ್ಥಳದಲ್ಲಿ ರೇಫವನ್ನು ಹೇಳಿದರು, ಹೇಳಬೇಕಾದ ಸ್ಥಳದಲ್ಲಿ ನಾನು ಬಿಟ್ಟೆ. ಯಾಕೆ ಬಿಟ್ಟೆ? ನೀನು ಅದನ್ನು ಮೊದಲೇ ಕಿತ್ಕೊಂಡೆ. ಆಗ ಹೇಳಿದ್ರಂತೆ, ನನ್ನ ಸೂತ್ರಕ್ಕೆ ಭಾಷ್ಯವನ್ನು ನೀನೇ ಬರಿಬೇಕು ಅಂತ. ಹಾಗಾಗಿ ಆ ಆದಿಶೇಷನ ಅವತಾರಿಯಾದಂಥ ಪತಂಜಲಿಗಳು ಮಹಾಭಾಷ್ಯವನ್ನು ಬರೆದರು ವ್ಯಾಕರಣಕ್ಕೆ ಅಂತ. ಈ ಹಿನ್ನೆಲೆಯಲ್ಲೇ ಪತನ್ನ ಅಂಜಲೌ ಅಂತ, ಅಂಜಲಿಯಲ್ಲಿ ಬಿದ್ದದ್ರಿಂದ ಅವರಿಗೆ ಪತಂಜಲಿ ಅಂತ ಹೆಸರು ಬಂತು ಅಂತ ಒಂದು ಅಭಿಪ್ರಾಯ. ಆದರೆ ಇದು ಕಾದಾಚಿತ್ಕವಾದ ಕ್ವಚಿದ ಅಭಿಪ್ರಾಯವೇ ಅಷ್ಟೇ ಹೊರತು ಸಹ ಇದೇ ನಮಗೆ ಸಂಪೂರ್ಣ ಗ್ರಾಹ್ಯ ಅಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಪತಂಜಲಿ ಮುನಿಗಳು ವ್ಯಾಕರಣಶಾಸ್ತ್ರದ ಮಹಾಭಾಷ್ಯವನ್ನು ಬರೆದವರು. ಈ ಸಂದರ್ಭದಲ್ಲಿ ಆನುಷಂಗಿಕವಾಗಿ ನಾನು ಒಂದು ಮಾತನ್ನು ಹೇಳಿಬಿಡ್ತೇನೆ. ಆ ಮಹಾಭಾಷ್ಯದ ಬಗ್ಗೆ ಒಂದು ವಾಕ್ಯ ಉಂಟು, ಒಂದು ಮಾತುಂಟು. ಏನು ಅಂದರೆ, ಮಹಾಭಾಷ್ಯಂ ವಾ ಪಠನೀಯಂ ಮಹಾರಾಜ್ಯಂ ವಾ ಶಾಸನೀಯಂ ಅಂತ. ನಿನಗೆ ರಾಜನಾಗಿ ಅಥವಾ ಚಕ್ರವರ್ತಿಯಾಗಿ ದೇಶವನ್ನು ಆಳ್ಲಿಕ್ಕೆ ಆಗೋದಿಲ್ಲ ಅಂತ ಬೇಸರ ಉಂಟೋ, ಮುನಿಗಳಿಂದ ರಚಿತವಾದಂಥ ವ್ಯಾಕರಣ ಭಾಷ್ಯವನ್ನು ಓದು ನೀನು ಅಂತ. ಇದನ್ನು ಓದುವುದು ಅದಕ್ಕೆ ಸಮಾನ ಅಂತ. ಎಂಥ ಮಾತು ನೋಡಿ. ಇಂಥ ಪತಂಜಲಿ ಮುನಿಗಳು ಯೋಗಶಾಸ್ತ್ರವನ್ನು ಕೊಟ್ಟರು, ಆಯುರ್ವೇದವನ್ನೂ ಕೊಟ್ಟರು. ಅಷ್ಟು ಹಿನ್ನೆಲೆಯಲ್ಲಿ ಬಹಳಷ್ಟು ದಿನಗಳ ಹಿಂದೆಯೇ ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದರು ಕೆಲವು ಜನ. ಪತಂಜಲಿ ಮುನಿಗಳು ರಚನೆ ಮಾಡಿದ್ದಾದ್ರಿಂದ ಇದನ್ನು ಪತಂಜಲಿ ಸೂತ್ರ ಅಂತ ಕರಿಬೇಕಲ್ವ, ಪಾತಂಜಲ ಸೂತ್ರ ಅಂತ ಯಾಕೆ ಕರೀತಾರೆ ಅಂತ. ಸಂಸ್ಕೃತ ಭಾಷೆಯ ನಿಯಮ ಏನು ಅಂದರೆ, ಅವನು ಮಾಡಿದ ಕಾರ್ಯ, ಕೆಲಸ ಎನ್ನುವಂತಹ ಅರ್ಥದಲ್ಲಿ ಯಾವ ವ್ಯಕ್ತಿ ಮಾಡಿರ್ತಾನೋ ಆ ವ್ಯಕ್ತಿಯ ಹೆಸರಿನ ಆದಿಯಲ್ಲಿರುವಂಥ ಸ್ವರ ಅದು ದೀರ್ಘ ಆಗತ್ತೆ. ಉದಾಹರಣೆ ಹೇಳೋದಾದರೆ, ಶಂಕರರ ಭಾಷ್ಯ ಶಾಂಕರ ಭಾಷ್ಯ, ಶಂಕರರ ಸ್ತೋತ್ರ ಶಾಂಕರ ಸ್ತೋತ್ರ, ಶಂಕರರ ವೇದಾಂತ ಶಾಂಕರ ವೇದಾಂತ. ಹಾಗೆ ಪತಂಜಲಿ ಪ್ರಣೀತವಾದ ಸೂತ್ರ ಪಾತಂಜಲ ಸೂತ್ರ. ಅವರು ವ್ಯಾಕರಣದ ಮಹಾಭಾಷ್ಯವನ್ನು ಬರೆದವರು. ಅವರ ಈ ಶಬ್ದದ ವಿಚಾರದಲ್ಲಿಯೇ ನಾವು ತಪ್ಪು ಅಂತ ಭಾವನೆಯನ್ನು ತಾಳಿದರೆ ಅದು ನಮ್ಮ ತಪ್ಪೇ ಅಷ್ಟೇ ಹೊರತು ಅವರಿದ್ದಲ್ಲ. ಹಾಗಾಗಿ ವ್ಯಾಕರಣದ ದೃಷ್ಟಿಯಲ್ಲಿ ಅದು ಅತ್ಯಂತ ಸರಿಯಾದಂತಹ ಶಬ್ದ ಪ್ರಯೋಗ. ಇಷ್ಟು ಹಿನ್ನೆಲೆಯಲ್ಲಿ ಏನಿದ್ರೂ ಈ ಸೂತ್ರ ಮೋಕ್ಷಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು. ಮೋಕ್ಷಶಾಸ್ತ್ರದ ವಿಚಾರವನ್ನು ಹೇಳಬೇಕು ಅಂತಾದಾಗ, ಈ ಮನಸ್ಸುಂಟಲ್ಲ, ಯಾರಿಗೂ ಅರ್ಥ ಆಗದೇ ಇರುವಂಥದ್ದು ಒಂದು. ಅದನ್ನು ಕುರಿತು ಯೋಗ ವಾಸಿಷ್ಠದಲ್ಲಿ ಒಂದು ಮಾತು ಬರುತ್ತೆ. ಈ ಮನಸ್ಸನ್ನು ಸರಿಪಡಿಸಿಕೊಳ್ಳೋದಕ್ಕೆ ಎರಡು ವ್ಯವಸ್ಥೆಗಳಿವೆ ಅಂತ. ದ್ವೌ ಕ್ರಮೌ ಚಿತ್ತನಾಶಸ್ಯ ಯೋಗೋ ಜ್ಞಾನಂಚ ರಾಘವ, ಯೋಗೋ ವೃತ್ತಿ ನಿರೋಧೋ ಹಿ ಜ್ಞಾನಂ ಸಮ್ಯಗವೇಕ್ಷಣಂ. ವಸಿಷ್ಠರು ರಾಮನಿಗೆ ಹೇಳಿದಂಥ ಮಾತು. ಮನಸ್ಸಿನಲ್ಲಿ ಈ ಯೋಚನೆಯ ತರಂಗಗಳು, ಆಲೋಚನೆಯ ಅಲೆಗಳು ಹೇಳ್ತಾ ಇರ್ತಾವಲ್ಲ, ಈ ಯೋಚನೆಯ ಅಲೆಗಳನ್ನು ನಿಗ್ರಹ ಮಾಡೋದಕ್ಕೆ ಎರಡು ಉಪಾಯಗಳಿವೆ ಅಂತ. ಮೊದಲನೇದು ಯೋಗ, ಇನ್ನೊಂದನೇದು ಅದು ಜ್ಞಾನ ಅಂತ. ಯೋಗ ಏನು ಮಾಡುತ್ತೆ ಕೇಳಿದರೆ, ಈ ವೃತ್ತಿಗಳನ್ನು ವಿರೋಧ ಮುಖದಲ್ಲಿ ಅದನ್ನು ತಡೆದು ನಿಲ್ಲಿಸ್ತದೆ. ವೇದಾಂತ ಅದರ ಬಗ್ಗೆ ಲಕ್ಷಣೆ ಕೊಡುವುದಿಲ್ಲ, ಬಲವಾಗಿ ಮನಸ್ಸಿಗೆ ಇನ್ನೊಂದು ವಿಚಾರವನ್ನು ಕೊಡುತ್ತೆ. ಅದನ್ನು ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಆ ಅಲೆಗಳೆಲ್ಲ ನಿಶ್ಶಕ್ತವಾಗಿ ಬಿದ್ದುಬಿಡುತ್ತವೆ ಹೀಗೆ ಅಂತ. ಹೀಗೆ ಈ ಮನಸ್ಸಿನ ವೃತ್ತಿಗಳನ್ನು ತಡೆಯೋದಕ್ಕೆ
2 ಉಪಾಯಗಳಿವೆ ಅಂತ. ಅಷ್ಟು ಹೇಳಿ ವಸಿಷ್ಠರು ಹೇಳ್ತಾರೆ, ಅಸಾಧ್ಯ ಕಸ್ಯಚಿದ್ ಯೋಗ. ಆದರೆ ಕೆಲವು ಜನರಿಗೆ ಈ ಯೋಗ ಮಾರ್ಗ ಹಿಡಿಸೋದೇ ಇಲ್ಲ. ಯಾಕೆಂದರೆ ವೃತ್ತಿಗಳನ್ನು ತಡೆಯೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಮುಂದಾದವರಿಗೆ ಗೊತ್ತೋದು ಎಷ್ಟೆಲ್ಲ ನಮ್ಮನ್ನು ಆಟ ಆಡಿಸತ್ತೆ ಅನ್ನೋದು. ಕೆಲವು ಜನರಿಗೆ ಗೊತ್ತು, ಆಟ ಆಡಿಸಿದ್ದು ಗೊತ್ತಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಕುಣಿಸ್ತಾ ಇರುತ್ತೆ ಅದು ಹೀಗೆ ಅಂತ. ಮತ್ತು ಕೆಲವು ಜನರಿಗೆ ತತ್ವನಿಶ್ಚಯ ಕಷ್ಟ, ವೇದಾಂತದ ದಾರಿ ಕಷ್ಟ. ಆದರೆ ಈ 2 ದಾರಿಗಳು ಸಹ ಮೋಕ್ಷದ ದಾರಿಯಲ್ಲಿ ಸಾಗುವವರಿಗೆ ಅತ್ಯಂತ ಉಪಾದೇಯವಾದಂಥ 2 ದಾರಿಗಳು. ಇದನ್ನು ಸ್ವತಃ ಜಗಾದ ಪರಮಶಿವ ಆ ಯೋಗ ಸ್ಥಿತಿಯಲ್ಲಿ ನಿಂತಹ ಸ್ವತಃ ಪರಮೇಶ್ವರನೇ ಈ ಮಾತನ್ನು ಹೇಳಿದ್ದಾನೆ. ಹಾಗಾಗಿ ಇದು 2 ದಾರಿಗಳು ನಮಗೆ ಅತ್ಯಂತ ಗ್ರಾಹ್ಯ. ಸ್ವತಃ ಗೀತಾಚಾರ್ಯ ವೇದಾಂತವನ್ನು ಹೇಳ್ತಾ ಹೇಳ್ತಾ ಗೀತೆಯಲ್ಲಿ ಯೋಗ ಮಾರ್ಗವನ್ನು ಮುಕ್ತಕಂಠದಿಂದ ಹೊಗಳಿದ್ದಾನೆ. ತಪಸ್ವಿಭ್ಯಧಿಕೋ ಯೋಗಿ ಜ್ಞಾನಿಭ್ಯೋ ಅಪಿ ಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗೀ ಭವಾರ್ಜುನ ಅಂಥೇಳಿ ಆ 6ನೇ ಅಧ್ಯಾಯದಲ್ಲಿ ಆತ್ಮಸಂಯಮ ಯೋಗ, ಧ್ಯಾನ ಯೋಗ ಅಂತ ನಾವು ಏನು ಹೇಳ್ತೇವಲ್ಲ, ಅಲ್ಲಿ ಅರ್ಜುನನಿಗೆ ಆ ಯೋಗದ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಹೇಳ್ತಾನೆ. ಅದರ ಜೊತೆಗೆ ಭಾಗವತದ ಉದ್ಧವ ಗೀತೆಯಲ್ಲೂ ಸಹ ಶುಕಾಚಾರ್ಯರು ಇಂಥದ್ದೇ ಮಾತನ್ನು ಹೇಳ್ತಾರೆ. ಜಿತೇಂದ್ರಿಯಸ್ಯ ಯುಕ್ತಸ್ಯ ಜಿತಶ್ವಾಸಸ್ಯ ಯೋಗಿನಃ ಮೈ ಧಾರಯತಶ್ಚೇತಃ ಉಪತಿಷ್ಠಂತಿ ಸಿದ್ಧಯ. ಸಿದ್ಧಿಗಳು ಯಾರಿಗೆ ಉಂಟಾಗ್ತವೆ ಅಂತ ಕೇಳಿದರೆ, ಅವನು ಇಂದ್ರಿಯಗಳನ್ನು ಗೆದ್ದಿರಬೇಕು, ಪ್ರಾಣವನ್ನು ನಿಗ್ರಹಿಸಿರಬೇಕು, ಮನಸ್ಸನ್ನು ನನ್ನಲ್ಲಿ ಇಟ್ಟಿರಬೇಕು. ಈ 3 ಮಾಡಿದವನಿಗೆ ಸಿದ್ಧಿಗಳು, ಆ ಸಿದ್ಧಿ ಅನ್ನೋದಕ್ಕೆ ಅರ್ಥ ಆತ್ಮಜ್ಞಾನರೂಪವಾದ ಸಿದ್ಧಿ ಸಹಜವಾಗಿ ಸಿದ್ಧಿಸುತ್ತೆ ಅಂತ. ಇಂತಹ ಯೋಗ ಶಕ್ತಿಯನ್ನು ವಿಶೇಷವಾಗಿ ಹೊಗಳ್ತಾರೆ ನಮ್ಮ ಪ್ರಾಚೀನರು. ಉತ್ತರ ಗೀತೆಯಲ್ಲಿ ಮುಹೂರ್ತಮಪಿ ಯೋಗಶ್ಚೇತ್, ಜೀವನದುದ್ದಕ್ಕೂ ಯೋಗವನ್ನು ಆಚರಣೆ ಮಾಡುವುದು ಸರಿ. ಆಗದೇ ಇದ್ದರೆ ಒಂದು ಮುಹೂರ್ತ ಅಂದರೆ ಮಂಗಲಪತ್ರಗಳಲ್ಲಿ ಮಾತ್ರ ನಮಗೆ ಈ ಮುಹೂರ್ತದ ಪರಿಚಯ ಇರ್ತದೆ. ಆದರೆ ಮುಹೂರ್ತ ಅನ್ನೋದಕ್ಕೆ ಅರ್ಥ ನಿಜವಾಗಿ 48 ನಿಮಿಷಗಳ ಕಾಲ ಅಂತ ಅರ್ಥ. ಅಷ್ಟೊತ್ತು ಸಹ ಮೂಗಿನ ತುದಿಯಲ್ಲೋ ಅಥವಾ ಧ್ಯೇಯ ವಸ್ತಿನಲ್ಲೋ ಮನಸ್ಸನ್ನು ನಿಲ್ಲಿಸಿದರೆ ಅವನಿಗೆ ಜನ್ಮ ಜನ್ಮಾಂತರದ ಬಂಧನ ಹರಿದು ಹೋಗ್ತದೆ ಎನ್ನುವಂಥ ಮಾತನ್ನು ಹೇಳುತ್ತೆ ಉತ್ತರ ಗೀತೆ. ಆದರೆ ಈ ಮಾತು ನಮಗೆ ಅತ್ಯಂತ ಸುಲಭ ಅಂತ ಅನಿಸುತ್ತೆ. ಅದನ್ನು ಆಚರಣೆಗೆ ತೊಡಗಿಸಿಕೊಂಡವರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಹೆಜ್ಜೆ ಹೆಜ್ಜೆಗೂ ಸಂಶಯಗಳಾಗಿ ಬಂದು ನಮ್ಮ ಸಾಧನೆಗೆ ಸಾಕಷ್ಟು ಅಡ್ಡಿಗಳನ್ನು ಉಂಟು ಮಾಡ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಯೋಗಶಾಸ್ತ್ರ ಕೇವಲ ಆಧ್ಯಾತ್ಮಿಕವಾಗಿ ಅಷ್ಟೇ ಸೀಮಿತವಾದಂಥ ಅಲ್ಲ, ಇದೊಂದು ಅನುಷ್ಠಾನವಾದ ವಿದ್ಯೆ. ವಾಸ್ತವಿಕವಾಗಿ ಪ್ರವಚನ ವಿದ್ಯೆಯೂ ಸಹ ಅಲ್ಲ. ಹಾಗಾಗಿ ಇದು ಏನು ಹೇಳುತ್ತೆ ಅಂದರೆ, ಅತ್ಯಂತ ಸರಳವಾದ ಸಂಯಮಪೂರ್ಣವಾದಂಥ ಜೀವನದ ವಿಧಾನವನ್ನು ನಮಗೆ ಪರಿಚಯಿಸಿಕೊಡುತ್ತೆ. ಹಾಗಾಗಿ ಸಾಧಕರಿಗೆ, ಭಕ್ತರಿಗೆ, ಉಪಾಸಕರಿಗೆ, ಬ್ರಹ್ಮಚಾರಿಗಳಿಗೆ, ಗೃಹಸ್ಥರಿಗೆ, ಈ ಪ್ರತಿಯೊಬ್ಬರಿಗೂ ಸಹ ಅತ್ಯಂತ ಅವಶ್ಯಕವಾದಂಥ ವಿದ್ಯೆ. ಅಷ್ಟೇ ಅಲ್ಲ, ಉಳಿದ ದರ್ಶನಗಳಲ್ಲಿರುವ ಹಾಗೆ ಈ ಯೋಗ ದರ್ಶನದಲ್ಲಿ, ಪಾತಂಜಲ ಯೋಗ ಸೂತ್ರದಲ್ಲಿ ಖಂಡನೆ ಮಂಡನೆಗಳ ಜಂಜಾಟ ಇಲ್ಲವೇ ಇಲ್ಲ. ಏನಿದ್ರೂ ಸಹ ವಿಷಯವನ್ನು ಹೇಳ್ತಾರೆ, ಹೀಗೆ ಅಂತ ಹೇಳ್ತಾರೆ. ಸಾಧಕನಿಗೆ ಬರುವಂಥ ಸಂಶಯಗಳಿಗೆ ಅಲ್ಲಲ್ಲಿ ಚುಟುಕಾದಂಥ ಉತ್ತರವನ್ನು ಕೊಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಹಾಗಾಗಿ ಇಂತಹ ವಿದ್ಯೆ ವಾಸ್ತವಿಕವಾಗಿ ಶಿಕ್ಷಣದಲ್ಲಿ ಇದಕ್ಕೆ ಹೆಚ್ಚು ಆದ್ಯತೆ ಸಿಗಬೇಕು. ಆದರೆ ದುರ್ದೈವ ಅಂದರೆ ನಾವು ಇದನ್ನು ಪಕ್ಕಕ್ಕೆ ತಳ್ಳಿದ್ದೇವೆ. ಆದರೂ ಒಂದು ಸಮಾಧಾನ ಏನು ಅಂದರೆ, ಎಷ್ಟೋ ವರ್ಷಗಳು ಆದ ಮೇಲೆ ನಾವು ಇದನ್ನು ಶಿಕ್ಷಣದಲ್ಲಿ ಅಳವಡಿಸಿಕೊಳ್ತಾ ಇದ್ದೇವೆ. ನಮ್ಮನ್ನು ಆಳುವವರಿಗೆ ಈಗಾದರೂ ಸಹ ಜ್ಞಾನೋದಯ ಆಗಿದೆಯಲ್ಲ ಎನ್ನುವಂಥ ಸಂತೋಷವನ್ನು ನಾವು ಪಟ್ಟುಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಕೊನೆಗೆ ಇಷ್ಟೆಲ್ಲ ಹೇಳ್ತಾ ಹೇಳ್ತಾ ಏತೇನ ಯೋಗ ಪ್ರತ್ಯುಕ್ತ, ಇಂಥ ಯೋಗ ವಿದ್ಯೆಯನ್ನು
ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಖಂಡನೆ ಮಾಡಿದ್ದಾರೆ. 2ನೇ ಅಧ್ಯಾಯದಲ್ಲಿ ಏತೇನ ಯೋಗ ಪ್ರತ್ಯುಕ್ತ, ಹೀಗೆ ಹೇಳ್ತಾ ಹೇಳ್ತಾ ಯೋಗದ ವಿಚಾರವನ್ನು ಸಹ ಖಂಡನೆ ಮಾಡಿದ ಹಾಗಾಯಿತು ಅಂತ ಹೇಳ್ತಾರೆ. ಅಲ್ಲಿ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಇಲ್ಲಿವರೆಗಿರೋ ವೇದಾಂತದ ಒಂದು ಹಿನ್ನೆಲೆ ಇರೋದಾದ್ರಿಂದ ಮತ್ತು ಯೋಗದ ವಿಷಯ ಕಿವಿ ಬಿದ್ದಾಗ ಇದೇನು ಹೀಗಾಯ್ತಲ್ಲ ಅಂತ ಸಂಶಯ ಬರೋದು ಬೇಡ. ಒಂದು ಚೂರು ವಿವರಣೆಯನ್ನು ಕೊಟ್ಟು ಬಿಡ್ತೇನೆ. ಬ್ರಹ್ಮಸೂತ್ರದಲ್ಲಿ 2ನೇ ಅಧ್ಯಾಯದಲ್ಲಿ ಸಾಂಖ್ಯರ ವಿಚಾರವನ್ನು ವೇದವ್ಯಾಸರು ಖಂಡಿಸುವಂತಹ ಸೂತ್ರವನ್ನು ಹೆಣೆದಿದ್ದಾರೆ. ಆಚಾರ್ಯ ಶಂಕರ ಭಗವತ್ಪಾದರು ತಮ್ಮ ಭಾಷೆಯಲ್ಲಿ ಸೂತ್ರಕ್ಕನುಗುಣವಾಗಿ ಅದನ್ನು ಖಂಡನೆ ಮಾಡಿದ್ದಾರೆ. ಯೋಗಶಾಸ್ತ್ರ ಹೇಳಿದಂಥ 2 ಅಂಶಗಳನ್ನು ವೇದಾಂತ ಒಪ್ಪಿಕೊಳ್ಳುವುದಿಲ್ಲ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾವುದು ಅಂಶ ಅಂದರೆ, ಸಾಂಖ್ಯರು ಈ ಜಗತ್ತಿಗೆ ಕಾರಣವಾದಂತಹದ್ದು ಜಡವಾದ ಪ್ರಕೃತಿ ಅಂತ ಹೇಳ್ತಾರೆ. ಆದರೆ ವೇದಾಂತ ಹೇಳುತ್ತೆ ಅದು ಚೈತನ್ಯವೇ ಹೊರತು ಜಡ ಅಲ್ಲ ಅಂತ. ಅದು ಏನು, ಪ್ರತಿಯೊಂದು ವಸ್ತುವು 2 ಕಾರಣ ಇರಬೇಕು. ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ ಅಂತ. ನಿಮಿತ್ತ ಕಾರಣ ಈಶ್ವರ ಅಂತ ಸಾಂಖ್ಯರು ಮತ್ತು ಪುನಃ ಯೋಗದವರು ಒಪ್ಪಿಕೊಳ್ತಾರೆ. ಆ ವಿಷಯದಲ್ಲಿ ವಿರೋಧಾಭಿಪ್ರಾಯ ಇಲ್ಲ. ಆದರೆ ಉಪಾದಾನ ಕಾರಣವಾದಂಥದ್ದು ಜಡ ಎನ್ನುವಂಥ ಅಂಶದಲ್ಲಿ ವೇದಾಂತಿಗಳು ಒಪ್ಪಿಕೊಳ್ಳುವುದಿಲ್ಲ. ಆ ಅಂಶವನ್ನು ಖಂಡನೆ ಮಾಡ್ತಾರೆ. ಒಂದು. ಮತ್ತು 2ನೇದು, ಸಾಂಖ್ಯದ ಹಿನ್ನೆಲೆಯಲ್ಲಿ ಯೋಗ ದರ್ಶನವೂ ಸಹ ಪುರುಷ ಬಹುತ್ವವನ್ನು ಒಪ್ಪಿಕೊಂಡಿದೆ. ವೇದಾಂತ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಯಾಕೆಂದರೆ ಜೀವಾತ್ಮ ತನ್ನ ಉಪಾಧಿಯನ್ನು ಕಳ್ಕೊಂಡಾಗ ಅವನು ಪರಮಾತ್ಮನೇ ಆಗಿಬಿಡ್ತಾನೆ ಅಷ್ಟೇ ಹೊರತು ಸಹ ಪೃಥಕ್ಕಾಗಿ ನಿಲ್ಲುವುದಿಲ್ಲ. ಆದ್ದರಿಂದ ಪುರುಷ ಬಹುತ್ವವನ್ನು ವೇದಾಂತ ಒಪ್ಪಿಕೊಳ್ಳುವುದಿಲ್ಲ. ಈ 2 ವಿಚಾರದಲ್ಲಿ ವೇದಾಂತಕ್ಕೂ ಯೋಗ ದರ್ಶನಕ್ಕೂ ಅಭಿಪ್ರಾಯ ಭೇದ ಅನ್ನೋದನ್ನು ಬಿಟ್ಟರೆ ಮಿಕ್ಕೆಲ್ಲ ವಿಚಾರಗಳು ಸಹ ಯೋಗಶಾಸ್ತ್ರದಲ್ಲಿ ಹೇಳಿದಂಥವುಗಳು ವೇದಾಂತ ದರ್ಶನಕ್ಕೆ ಅತ್ಯಂತ ಗ್ರಾಹ್ಯವಾದವುಗಳು. ಅಷ್ಟೇ ಅಲ್ಲ, ಈ ಅಷ್ಟಾಂಗ ಯೋಗ ಅಂತ ನಾವು ಏನು ಹೇಳ್ತೇವೆ, 2ನೇ ಅಧ್ಯಾಯದಲ್ಲಿ ಮತ್ತು 3ನೇ ಅಧ್ಯಾಯದಲ್ಲಿ ಇಟ್ಟಿದ್ದಾರಲ್ಲ ಪತಂಜಲಿ ಮುನಿಗಳು, ಇದೆಲ್ಲವೂ ಸಹ ವೇದಾಂತ ದರ್ಶನಕ್ಕೆ ಅತ್ಯಂತ ಗ್ರಾಹ್ಯವಾದಂತಹ ವಿಚಾರಗಳೇ. ಅದರ ಬಗ್ಗೆ ಸಂಶಯ ಇಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಮುಂದಿನ ಪ್ರಶ್ನೆ, ಯೋಗ ಅಂದರೆ ಏನು? ನಮ್ಮಲ್ಲಿ ಈ ಪ್ರಾಚೀನ ಶಬ್ದಗಳೆಲ್ಲ ಎಲ್ಲೋ ಒಂದು ಕಡೆಗೆ ತಮ್ಮ ನಿಜವಾದ ಅರ್ಥವನ್ನು ಕಳ್ಕೊಳ್ತಾ ಇವೆ. ಹಾಗಾಗಿ ನಾವು ಅದನ್ನು ತಿಳ್ಕೊಳ್ಳದೇ ಇದ್ದರೆ ನಾವು ಸಹ ಗುಂಪಿಗೆ ಸೇರಿಬಿಡ್ತೇವೆ. ಹಾಗಾಗಬಾರದು. ಇವತ್ತು ಯೋಗ ಎನ್ನುವಂಥ ಶಬ್ದ ಬಹಳಷ್ಟು ಜನರ ಬಾಯಲ್ಲಿ ಅದೃಷ್ಟ ಎನ್ನುವಂಥ ಅರ್ಥದಲ್ಲೇ ಬರ್ತಾ ಇರುತ್ತೆ. ನೋಡ್ರಿ ಅವ್ರ ಯೋಗ ಹೇಗಿದೆ ಅಂತ ಅಲ್ವಾ? ಇಷ್ಟು ಹಗುರವಾದಂಥ ಅರ್ಥದಲ್ಲಿ ಬಳಸಿದಂತಹ ಶಬ್ದ ಅಲ್ಲ ಇವು. ಮತ್ತೆ ತಪ್ಪು ತಿಳ್ಕೊಳ್ಬಾರ್ದು. ಬಹಳಷ್ಟು ಜನರ ದೃಷ್ಟಿಯಲ್ಲಿ ಇವತ್ತು ದೈಹಿಕವಾದಂಥ ವ್ಯಾಯಾಮದ ಪ್ರಕ್ರಿಯೆ ಮಾತ್ರ ಯೋಗವಾಗಿ ಉಳಿದಿದೆ. ಅದೂ ಸಹ ಪತಂಜಲಿ ಮುನಿಗಳಿಗೆ ಸಂಪೂರ್ಣ ಸಮ್ಮತವಾದಂಥದ್ದು ಅಲ್ಲ. ದೇಹವನ್ನು ಬಗ್ಗಿಸುವುದು, ಮಾಂಸಖಂಡಗಳನ್ನು ಹೆಚ್ಚು ಮಾಡಿಕೊಳ್ಳೋದು, ಅಥವಾ ಒಂದು ರೀತಿಯಲ್ಲಿ ದೇಹದ ಆ ಸುಕೋಮಲತೆಯನ್ನು ಅಥವಾ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದು, ಈ ಎಲ್ಲ ಅರ್ಥದಲ್ಲಿ ಪತಂಜಲಿ ಮುನಿಗಳು ಆಸನಗಳ ವಿಚಾರವನ್ನು ಹೇಳಲಿಲ್ಲ. ಯಮ ನಿಯಮ ಆಸನ ಅಷ್ಟಾಂಗಗಳಲ್ಲಿ ಇದು 3ನೇ ಸ್ಥಾನದಲ್ಲಿ ಇದ್ರೂ ಸಹ ಅದು ಇವತ್ತೇನಾಗಿದೆ ಅಂದರೆ ಬಹಳಷ್ಟು ಪ್ರಚಾರದಲ್ಲಿದೆ ಆಸನದ ವಿಚಾರ. ಬಹಳಷ್ಟು ಜನರ ದೃಷ್ಟಿಯಲ್ಲಿ ಆಸನಗಳನ್ನು ಹಾಕುವುದೇ ಯೋಗ ಅಂತ ಆಗಿಬಿಟ್ಟಿದೆ. ಆದರೆ ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ಯೋಗದ ಒಂದು ಭಾಗಗಳು ಮಾತ್ರ ಆಸನಗಳೇ ಅಷ್ಟೇ ಹೊರತುನು ಇವೇ ಸರ್ವಸ್ವ ಅಲ್ಲ. ನಾನು ಅದರ ಬಗ್ಗೆ ಮತ್ತೆ ಮುಂದೆ ಹೇಳುವವನಿದ್ದೇನೆ. ಹಾಗಾಗಿ ಯೋಗ ಅಂದರೆ ಕೇವಲ ಆಸನಗಳಲ್ಲ. ಹಾಗಿದ್ರೆ ಏನು ಅಂದರೆ ಇದರ ಬಗ್ಗೆ 2 ಅಭಿಪ್ರಾಯಗಳಿವೆ. ಸಂಸ್ಕೃತದ 2 ಧಾತುಗಳಿಂದ ಯೋಗ ಎನ್ನುವಂತಹ ಶಬ್ದ ನಿಷ್ಪನ್ನವಾಗಿದೆ. ಒಂದು ಯುಜಿರ್ ಯೋಗೆ ಎನ್ನುವಂಥ ಧಾತುವಿನ ಅರ್ಥ. ಯೋಗ ಅಂದರೆ ಸೇರುವುದು ಅಂತ ಅರ್ಥ. ಈ ಅರ್ಥ ಪತಂಜಲಿ ಮುನಿಗಳಿಗೆ ಅಷ್ಟು ಸಮ್ಮತವಾದದ್ದು ಅಲ್ಲ. ಯಾಕೆ ಕೇಳಿದರೆ ಸೇರುವುದು ಅಂದರೆ ಹೇಗೆ?
ಜೀವಾತ್ಮ ಪರಮಾತ್ಮ ಒಂದಾಗುವ ಸ್ಥಿತಿಗೆ ಯೋಗ ಅಂತ ಹೆಸರು. ಯೋಗದ ಹಿನ್ನೆಲೆಯಲ್ಲಿ ಜೀವಾತ್ಮ ಪರಮಾತ್ಮ ಒಂದಾಗುವುದು ಇಲ್ಲವೇ ಇಲ್ಲ. ಈ ಜೀವಾತ್ಮ ಪ್ರಕೃತಿಯ ಬಂಧನದಿಂದ ಬಿಡಿಸಿಕೊಂಡು ಅವನು ಸ್ವತಂತ್ರವಾಗಿ ನಿಲ್ಲುವುದು ಮೋಕ್ಷ. ಹಾಗಾಗಿ ಇಲ್ಲಿ ಯುಜಿರಿ ಯೋಗೆ ಎನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದಂಥ ಅರ್ಥ ಅಲ್ಲ ಅನ್ನೋದನ್ನು ಸ್ವತಃ ವ್ಯಾಸರು ತಮ್ಮ ಭಾಷೆಯಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಯೋಗ ಸಮಾಧಿ ಅಂತ ಸಮಾಧಾನ ಹೇಳ್ತಾರೆ ಅವರು. ಹಾಗಿದ್ರೆ ಯೋಗ ಅಂದರೆ ಏನು? ಸಮಾಧಿ ಅಂತ. ಸಮಾಧಿ ಅಂದರೆ ಏನು ಅಂದರೆ ಸಮಾಧೀಯತೆ ಅಂದರೆ ಚಿತ್ತಂ ಯಸ್ಮಿನ್, ಎಲ್ಲಿ ಮನಸ್ಸನ್ನು ನಿರಂತರವಾಗಿ ಇಡ್ತೇವೋ, ಕೊನೆಗೆ ಇಡ್ತಾ ಹೋದ ಮೇಲೆ ತಾನು ಮನಸ್ಸನ್ನು ಇಟ್ಟಿದ್ದೇನೆ ಅನ್ನೋದು ಸಹ ಗೊತ್ತಿರೋದಿಲ್ವೋ, ತನ್ನ ಸ್ವರೂಪವೇ ಮರೆಯಾಗಿ ಬಿಡುತ್ತೋ ಅಂತಹ ಸ್ಥಿತಿ ಸಮಾಧಿ. ಅದಕ್ಕೆ ಕರೆದುಕೊಂಡು ಹೋಗುವಂಥ ದಾರಿ ಯೋಗ. ಎಷ್ಟು ಎತ್ತರದ ಅರ್ಥ ಹೇಳ್ತಾರೆ. ಇಷ್ಟು ಎತ್ತರದ ಅರ್ಥ ನಾವು ಎಷ್ಟು ಕೆಳಮಟ್ಟಕ್ಕೆ ತಂದ್ಕೊಂಡು ಬಿಟ್ಟಿದ್ದೇವೆ ಇವತ್ತು. ಹೀಗಾಗಬಾರ್ದು. ಯಾಕೆಂದರೆ ಋಷಿಗಳು ಕಂಡುಕೊಂಡಂತಹ ಸತ್ಯದ ಹತ್ರ ನಾವು ಹೋದರೆ ನಮಗೆ ಹೆಚ್ಚು ಲಾಭ. ಇಷ್ಟು ಹಿನ್ನೆಲೆಯಲ್ಲಿ ಯೋಗ ಸಮಾಧಿ ಅಂತ ವಾಚಸ್ಪತಿ ಮಿಶ್ರರು ಆ ವ್ಯಾಸರ ಭಾಷ್ಯಕ್ಕೆ ಸುದೀರ್ಘವಾಗಿ ವಿಚಾರವನ್ನು ಮಾಡಿದ್ದಾರೆ ತಮ್ಮ ಭಾಷ್ಯದಲ್ಲಿ. ಮನಸ್ಸಿಗೆ ನಾನು ಆಗಲೇ ಹೇಳಿದೆ, ಈ ಮನಸ್ಸೊಂದು ಅರ್ಥ ಆಗದೇ ಇರುವಂಥ ಒಂದು ದೊಡ್ಡ ವಸ್ತು. ಇದು ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ, ಹಾಗೆ ಅಂತ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಇದೆ ಅಂತಂದರೆ ತೋರಿಸಿ ಅಂದರೆ ತೋರಿಸ್ಲಿಕ್ಕಾಗೋದಿಲ್ಲ. ಅದರ ವೇದಾಂತದ ದಾರಿಯಲ್ಲಿ ಸಾಗುವವರು ಇದನ್ನು ತಮ್ಮ ಹದ್ದು ಬಸ್ತಿನಲ್ಲಿ ಇರಿಸ್ಕೊಳ್ಬೇಕು ಅಂತ ಪದೇ ಪದೇ ಹೇಳ್ತಾರೆ. ಯೋಗದ ದಾರಿಯಲ್ಲಿ ಹೋಗುವರು ಸಹ ಈ ಮನಸ್ಸು, ನಾವು ಅಂದ್ಕೊಂಡಿದ್ದೇವೆ ಇದಕ್ಕೆ ಒಂದೇ ಮುಖ ಅಂತ. ಒಂದು ಮುಖ ಅಲ್ಲ, ಮನಸ್ಸು ಬಹಳಷ್ಟು ಮುಖವನ್ನು ಹೊಂದಿದೆ. ಶಾಸ್ತ್ರಕಾರರು ಅದೆಲ್ಲವನ್ನು ಸಂಕ್ಷೇಪಗೊಳಿಸಿ ಅದಕ್ಕೆ 5 ಮುಖಗಳಿವೆ. ಅದೇ ಮನಸ್ಸಿನ ಪಂಚಭೂಮಯ ಭೂಮಿಕಾ ಅಂತ 5 ಭೂಮಿಕೆಗಳು, ಅದಗಳನ್ನೇ ವೃತ್ತಿಗಳು ಅಂತ ಕರೀತಾರೆ. ಯಾವ್ಯಾವುದು ಅಂದರೆ, ಮೊದಲನೆಯ ಒಂದು ವೃತ್ತಿ ಕ್ಷಿಪ್ತ ಅಂತ, ಎರಡನೆಯದು ಮೂಢ, ಮೂರನೆಯದು ವಿಕ್ಷಿಪ್ತ, ನಾಲ್ಕನೆಯದು ಏಕಾಗ್ರ, ಐದನೆಯದು ನಿರುದ್ಧ ಅಂತ. ಎಲ್ಲ ಸಂಸ್ಕೃತ ಶಬ್ದಗಳು, ಜೊತೆಯಲ್ಲಿ ಪಾರಿಭಾಷಾ ಶಬ್ದಗಳು, ಏನೂ ಅರ್ಥ ಆಗೋದಿಲ್ಲ ಇಷ್ಟು ಹೇಳಿದರೆ. ಸ್ವಲ್ಪ ಬಿಡಿಸೋಣ ಇದನ್ನು. ಹೀಗಂದ್ರೆ ಏನು ಅಂದರೆ ನೋಡಿ, ನಮ್ಮ ಮನಸ್ಸು ತ್ರಿಗುಣಗಳಿಂದ ಆದದ್ದು. ತ್ರಿಗುಣ ಅಂದರೆ ಸತ್ವ, ರಜಸ್ಸು, ತಮಸ್ಸು. ರಜಸ್ಸು ಈ 3 ಗುಣಗಳಿಂದ ಆದಂಥ ಮನಸ್ಸಿನಲ್ಲಿ ಈ ಮನಸ್ಸು ಏನು ಮಾಡುತ್ತೆ ಕೇಳಿದರೆ, ಒಂದೊಂದು ಸಲ ಒಂದೊಂದು ಗುಣಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ರಜೋಗುಣದಿಂದ ವಿಷಯಗಳಲ್ಲಿ ಆಸಕ್ತವಾದಂಥ ಮನಸ್ಸನ್ನು ಕ್ಷಿಪ್ತ ಅಂತ ಯೋಗಶಾಸ್ತ್ರ ಕರೆಯುತ್ತೆ. ಯಾವಾಗಲೂ ಹಾಗೆ ಮನಸ್ಸು ಸಾಮಾನ್ಯವಾಗಿ ವಿಷಯಗಳನ್ನು ಬಿಟ್ಟು ಈಚೆ ಬರುವುದು ಬಹಳ ಕಷ್ಟ. ವಿಷಯಗಳಲ್ಲಿ ಓಲಾಡುವುದು ಅದಕ್ಕೆ ತುಂಬ ಇಷ್ಟ. ಹಾಗಾಗಿ ಈ ವಿಷಯಗಳಲ್ಲೇ ಓಲಾಡುವುದಕ್ಕೆ ಕಾರಣ ಅದು ರಜೋಗುಣದೊಂದಿಗೆ ಸೇರಿದ್ದು. ಇಂಥ ಮನಸ್ಸನ್ನು ಕ್ಷಿಪ್ತ ಅಂತ ಕರೀತಾರೆ ಯೋಗಶಾಸ್ತ್ರದವರು. ಅದಾದಮೇಲೆ ಇನ್ನೊಂದು ವೃತ್ತಿ ಮೂಢ ಅಂತ. ಇದು ಶಬ್ದ ನಮ್ಮ ಪರಿಚಯ ಉಂಟು. ತಮೋಗುಣದ ಜೊತೆಗೆ ಸಹವಾಸ ಮಾಡ್ತಾ ಮಾಡ್ತಾ ಅತಿಯಾದ ನಿದ್ರೆ, ಅತಿಯಾದ ಆಲಸ್ಯಗಳಲ್ಲೇ ತೊಡ್ಕೊಂಡಿರೋದು ಉಂಟಲ್ಲ, ಈ ವೃತ್ತಿಗೆ ಮೂಢವೃತ್ತಿ ಅಂತ ಹೆಸರು. ಪ್ರಾಯಶಃ ಪ್ರಪಂಚದ ಬಹಳಷ್ಟು ಜನರ ಬದುಕು ಈ 2 ವೃತ್ತಿಗಳಲ್ಲಿ ಸಾಗ್ತಾ ಇರುತ್ತೆ. ಇನ್ನು 3ನೆಯ ವೃತ್ತಿ ಸ್ವಲ್ಪ ರಜೋಗುಣ, ಸ್ವಲ್ಪ ತಮೋಗುಣಗಳ ಸಹವಾಸದೊಂದಿಗೆ ಈ ಸತ್ವಗುಣವನ್ನು ಇರಿಸಿಕೊಂಡು ಮನಸ್ಸು ಆಗಾಗ ಉತ್ತಮವಾದಂತಹ ಚಿಂತನೆಯನ್ನು ಮಾಡುತ್ತೆ. ಇದಕ್ಕೆ ವಿಕ್ಷಿಪ್ತ ಅಂತ ಹೆಸರು. ಅದಾದ ಮೇಲೆ 4ನೆಯದು ಈ ರಜೋಗುಣ ಮತ್ತು ತಮೋಗುಣಗಳ ಸಂಸರ್ಗದಿಂದ ದೂರಾದಂತಾಗಿ ಸತ್ವಗುಣದೊಂದಿಗೆ ಮನಸ್ಸು ಕೂಡಿದ್ರೆ ಅದನ್ನು ಏಕಾಗ್ರ ಅಥವಾ ಏಕಾಗ್ರತೆ ಅಂತ ಕರೀತಾರೆ.
ಒಂದಂತೂ ಸ್ಪಷ್ಟ, ಬಹಳ ಆಳವಾದ ಏಕಾಗ್ರತೆಗೆ ಹೋಗಬೇಕು ಅಂದರೆ ಅಲ್ಲಿ ರಜೋಗುಣ ತಮೋಗುಣಗಳು ಪಕ್ಕಕ್ಕೆ ಸರಿಬೇಕು, ಸತ್ವಗುಣ ಉಚ್ಛ್ರಾಯ ಸ್ಥಿತಿಯಲ್ಲಿ ಇರಬೇಕು. ಇಂಥ ಸ್ಥಿತಿಯಲ್ಲಿ ಮಾತ್ರ ಏಕಾಗ್ರತೆ ಎನ್ನುವಂತಹದ್ದು ಬರುತ್ತೆ. ಮತ್ತು 5ನೆಯದು ನಿರುದ್ಧ. ಮನಸ್ಸಿನ ಈ ವೃತ್ತಿಗಳಲ್ಲಿ ಅಂದರೆ ಸತ್ವ, ರಜಸ್ಸು, ತಮಸ್ಸು ಈ 3 ಗಣಗಳೂ ಸಹ ತಟಸ್ಥವಾಗಿದ್ದು ಯಾವ ವೃತ್ತಿಯೂ ಕೆಲಸ ಮಾಡದೇ ಇರುವಂಥ ಪ್ರಶಾಂತವಾದ ಸ್ಥಿತಿಯನ್ನೇ ನಿರುದ್ಧ ಅಂತ ಕರೀತಾರೆ. ಹೀಗೆ ಈ 5 ವೃತ್ತಿಗಳಲ್ಲಿ ಕೊನೆಯದಾದಂಥ 4ನೆಯ ವೃತ್ತಿ ಏಕಾಗ್ರ ಮತ್ತು ನಿರುದ್ಧ ಎನ್ನುವಂತಹ ಈ ಭೂಮಿಕೆಗಳನ್ನು ಹೆಚ್ಚಿಸಿಕೊಳ್ಳುವಂತಹದ್ದೇ ಮನಸ್ಸಿನ ವೃತ್ತಿಗಳನ್ನು ತಡೆಯುವುದು ಎನ್ನುವಂತಹದ್ದು ಒಟ್ಟು ಅರ್ಥ. ಅಂದರೆ ಅಲ್ಲಿಗೆ ಯೋಗ ಅನ್ನೋದಕ್ಕೆ ಏನು ಅರ್ಥ ಆಯಿತು ಕೇಳಿದರೆ, ಚಿತ್ತವೃತ್ತಿ ನಿರೋಧ ಅಂತ ಪತಂಜಲಿ ಮುನಿಗಳು ಏನು ತಮ್ಮ 2ನೇ ಸೂತ್ರವನ್ನು ಹೆಣೆದಿದ್ದಾರಲ್ಲ, ಅದಕ್ಕೆ ಅರ್ಥ ಎಷ್ಟು ಕೇಳಿದರೆ, ಈ ರಜೋಗುಣ ತಮೋಗುಣಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸಿಕೊಂಡು ಸತ್ವಗುಣವನ್ನು ಉಚ್ಛ್ರಾಯ ಸ್ಥಿತಿಗೆ ತರುವಂತಹ ಪ್ರಕ್ರಿಯೆ ಅದು ಯೋಗ. ಇದು ಫಲಿತವಾದಂತಹ ಅರ್ಥ. ಯಾಕೆಂದರೆ ಸತ್ವಗುಣವೇ ನಮ್ಮನ್ನು ಅಧ್ಯಾತ್ಮದ ದಾರಿಯತ್ತ ಕರೆದುಕೊಂಡು ಹೋಗುವಂತಹದ್ದು. ಹಾಗಾಗಿ ಯೋಗ ಅನ್ನುವುದಕ್ಕೆ ವೃತ್ತಿ ನಿರೋಧ ಅಂದರೆ ವಿಶೇಷವಾಗಿ ರಜೋಗುಣ ತಮೋಗುಣಗಳ ಶಕ್ತಿಯನ್ನು ಕಡಿಮೆ ಮಾಡುವುದು. ಇಷ್ಟು ಹಿನ್ನೆಲೆಯಲ್ಲಿ ಈಗ ಒಂದು ಪ್ರಶ್ನೆ, ಸರಿ, ರಜೋಗುಣ ತಮೋಗುಣಗಳು ಕಡಿಮೆಯಾಗಿ ಸತ್ವಗುಣವೂ ಸಹ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದು ಮನಸ್ಸು ಕೊನೆಗೆ ಪ್ರಶಾಂತ ಸ್ಥಿತಿಗೆ ಬಂದಾಗ ಏನಾಗುತ್ತೆ ಅಂತ ಕೇಳಿದರೆ 3ನೇ ಸೂತ್ರ ಹೇಳ್ತಾರೆ ಅವರು, ತದಾ ದೃಷ್ಟು ಸ್ವರೂಪೇ ಅವಸ್ಥಾನಂ. ಇಲ್ಲಿ ಒಂದು ಮಾತನ್ನು ಹೇಳಿಬಿಡ್ತೇನೆ. ನಾನು ಗಮನಿಸಿದ ಹಾಗೆ ಸುಮಾರು 195 ಸೂತ್ರಗಳಲ್ಲಿ ಸುಮಾರು 130 ಸೂತ್ರಗಳು ಮನಸ್ಸಿಗೆ ಸಂಬಂಧಪಟ್ಟಿದ್ದನ್ನೇ ಹೇಳ್ತವೆ ಅಷ್ಟೇ ಹೊರತುನೂ ಸಹ ದೇಹಕ್ಕೆ ಸಂಬಂಧಪಟ್ಟಿದ್ದನ್ನು ಹೇಳುವ 2-3 ಮಾತ್ರ ಸೂತ್ರಗಳು. ಹಾಗಾಗಿ ಇದು ಯಾವುದೇ ಪ್ರಯೋಗಶಾಲೆಯಲ್ಲಿ ತೀರ್ಮಾನ ಆಗುವುದಲ್ಲ, ನಮ್ಮ ಒಳಗೆ ತೀರ್ಮಾನ ಆಗಬೇಕಾದಂಥದ್ದು. ತದಾ ದೃಷ್ಟು ಸ್ವರೂಪೇ ಅವಸ್ಥಾನಂ. ಆ ಮನಸ್ಸು ವೃತ್ತಿರಹಿತವಾಗಿ ಪ್ರಶಾಂತ ಸ್ಥಿತಿಯಲ್ಲಿದ್ದಾಗ ತನ್ನ ಸ್ವರೂಪದಲ್ಲಿ ಸಾಧಕ ನಿಂತು ಬಿಡ್ತಾನೆ. ಆಗ ಅವನಿಗೆ ತಾನು ಕೇವಲ ಚೈತನ್ಯ ಮಾತ್ರ ಆಗಿದ್ದೇನೆ ಎನ್ನುವಂಥ ಅರಿವು ಬರ್ತಾ ಇರುತ್ತೆ ನಿರಂತರವಾಗಿ. ಇಂತಹ ಸ್ಥಿತಿಯೇ ಅವನ ಸ್ವರೂಪದ ಸ್ಥಿತಿ ಅಂತ. ಇಷ್ಟು ಆದ ಮೇಲೆ ನಾನೇನು ಶಬ್ದ ಹೇಳಿದೆ, ನೀವು ಸಹ ಕೇಳಿದಿರಿ. ಆದರೆ ಇದಕ್ಕೆ ಹೋಗೋದಕ್ಕಷ್ಟು ಸುಲಭ ಅಂತ ಕೇಳಿದರೆ ಆ ಸ್ವರೂಪ ಸ್ಥಿತಿಯಲ್ಲಿ ನಿಲ್ಲೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಇದಕ್ಕೆ ಸುಮಾರು 14 ತರಹದ ಅಡ್ಡಿಗಳು ಪುಂಖಾನುಪುಂಖವಾಗಿ ಬರ್ತಾ ಇರ್ತವೆ ಅಂತ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಅವರು. ಏನೆಲ್ಲ ಅಡ್ಡಿಗಳು ಬರ್ತವೆ? ನಾವು ಏನೂ ಮಾಡದೇ ಇದ್ರೇನೆ, ಸಾಧನೆಗೆ ತೊಡಗದೇ ಇದ್ರೇನೆ ಅಡ್ಡಿಗಳು. ಇನ್ನು ಸಾಧನೆಗೆ ತೊಡಗಿಬಿಟ್ರೆ ಎಷ್ಟೆಲ್ಲ ಅಡ್ಡಿಗಳು, ಏನೆಲ್ಲ ಅಡ್ಡಿಗಳು ಹೇಳ್ತಾರೆ ಅವರು. 1ನೇ ಪಾದದ 30ನೇ ಸೂತ್ರದಲ್ಲಿ ವ್ಯಾಧಿ ಸ್ಥಾನ ಸಂಶಯ ಪ್ರಮಾದ ಆಲಸ್ಯ ಅವಿರತಿ ಭ್ರಾಂತಿ ದರ್ಶನ ಅಲಬ್ಧ ಭೂಮಿಕತ್ವ ಅನವಸ್ಥಿತಿತ್ವಾನಿ ಚಿತ್ತ ವಿಕ್ಷೇಪಾ ತೇ ಅಂತರಾಯಾ ಅಂತ. ಎಷ್ಟು ಒಂದು ಸೂತ್ರದಲ್ಲಿ 9 ಅಡ್ಡಿಗಳನ್ನು ಹೇಳ್ತಾರೆ ಅವರು. ಮೊದಲನೇದಾಗಿ ವ್ಯಾಧಿ. ನಾನೇನೋ ಸಾಧನೆ ಮಾಡಬೇಕು ಅಂತ ಬಹಳ ಕಷ್ಟಪಟ್ಟು ಮನಸ್ಸನ್ನು ಮಾಡಿ ಸಾಧನೆಗೆ ತೊಡಗದ, ಆದರೆ ಅವತ್ತೇ ಬೆಳಗಾತ ಎದ್ದು ನೋಡಿದ್ರೆ ನೆಗಡಿ, ತಲೆನೋವು, ಜ್ವರ ಜೊತೆಗೆ ಬರ್ತವೆ ಇವು. ಇವತ್ತು ಯಾರು ಮಾಡ್ತಾರೆ ನೋಡೋಣ ಮುಂದೆ ಅಂತ ಬಿಟ್ಟ. ಇದು ಮೊದಲನೇ ಅಡ್ಡಿ. ಅದಾದ ಮೇಲೆ 2ನೇದು ಸ್ಥಾನ. ಈ ಎಲ್ಲ ಶಬ್ದಗಳು ಬಹಳ ವಿಶೇಷವಾದ ಶಬ್ದಗಳು. ಸ್ಥಾನ ಅನ್ನೋದಕ್ಕೆ ಅರ್ಥ ಏನು, ಆ ಕ್ರಿಯೆಯಲ್ಲಿ ತೊಡಗಬೇಕು ಅಂತಲೇ ಅನಿಸೋದಿಲ್ವಂತೆ. ಅವನು ಪ್ರಾರಬ್ಧ ಅದು. ಯಾಕೆ ಕೇಳಿದ್ರೆ ಅಷ್ಟೇ. ಅದು ಯಾಕೆ ಅವನಿಗೆ ಹಾಗೆ ಅನಿಸುತ್ತೆ ಕೇಳಿದರೆ ಅವನ ಹಣೆ ಬರ ಅಷ್ಟೇ. ಅದು ಇಟ್ ಈಸ್ ಹಿಸ್ ಫೇಟ್ ಅಷ್ಟೇ. ಯಾಕೆ ಅಂದರೆ ಉತ್ತರ ಗೊತ್ತಿಲ್ಲ.
ಅಕರ್ಮಣ್ಯತ್ವ, ಆ ಕರ್ಮದಲ್ಲಿ ತೊಡಗಲಿಕ್ಕೆ ಬುದ್ಧಿ ಬರೋದಿಲ್ಲವಂತೆ. ಯಾವುದೋ ಜನ್ಮದ ಸಂಸ್ಕಾರವನ್ನು ಹಿಂದಕ್ಕೆ ಎಳೆದು ಬಿಡ್ತದೆ, ಹಾಗಾಗಿ ಅದರಲ್ಲಿ ತೊಡಗಿಕೊಳ್ಳೋದಿಲ್ಲ ಅವನು. ಸರಿ, ಇದನ್ನೂ ಮೀರಿ ಮುಂದಕ್ಕೆ ಹೋದ ಅಂತ ಇಟ್ಕೊಳ್ಳಿ. ಸಂಶಯ ಮೂರನೇದು. ಅಲ್ಲ, ಪಾಠ ಮಾಡಬೇಕಿದ್ರು ಅವ್ರು ಹಾಗಂದ್ರು ಅಲ್ವಾ, ಹೀಗೂ ಹೇಳಿದ್ರು ಅಲ್ವಾ, ಇವತ್ತು ನಾನು ಯಾವುದನ್ನು ಚಿಂತನೆ ಮಾಡಬೇಕು ಅಂತ. ಮನಸ್ಸು ಸಹಜವಾಗಿಯೇ ಗೊಂದಲದ ಗೂಡು. ಅದರೊಳಗೂ ನಾವು ಸಾಧನೆಗೆ ಅದನ್ನು ತೊಡಗು ಅಂತ ಹೇಳಿದಾಗ ಅನ್ನತ್ತೆ ಅದು. ಅವತ್ತೇ ಎಲ್ಲಿಲ್ಲದ ಸಂಶಯಗಳನ್ನು ಗುಡ್ಡೆ ಹಾಕೊಂಡು ಕೂತಿರುತ್ತೆ ಮುಂದೆ ಅದು. ಹಾಗಾಗಿ ಸಂಶಯ. ಸರಿ, ಅದನ್ನು ದಾಟಿ ಮುಂದಕ್ಕೆ ಹೋದ ಅಂತ ಇಟ್ಕೊಳ್ಳಿ. ನಾಲ್ಕನೆಯದು ಪ್ರಮಾದ. ಏನು ಪ್ರಮಾದ ಅಂದರೆ, ಈ ಮುಂದೆ ಅಷ್ಟಾಂಗ ಯೋಗದ ವಿಚಾರ ಬರುತ್ತೆ, ಅಲ್ಲಿ ಅಹಿಂಸಾ ಮತ್ತು ಸತ್ಯಾದಿ ಸಾಧನ ವಿಚಾರಗಳು ಬರ್ತವಲ್ಲ, ಅವುಗಳಲ್ಲಿ ಪ್ರಮಾದ ಆಗಿರುತ್ತೆ ಅಂತ. ಏನು ಅಂದರೆ, ಅವತ್ತೇನೋ ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಿಷ್ಟು ಹಿಂಸೆ ಆಗಿರುತ್ತೆ. ಹಿಂಸೆನೂ ಮಾಡಲಿಲ್ಲ, ಬಿಟ್ಬಿಡಿ, ಕೊನೆಯ ಪಕ್ಷ ತಮಾಷೆಗಾರು ಸುಳ್ಳನ್ನು ಹೇಳಿರ್ತಾನೆ. ಇದೂ ಸಹ ಕೂಡದು. ಹಾಗೆ ಆ ಅಸತ್ಯ ಭಾಷಣ ಅನ್ನೋದುಂಟಲ್ಲ, ಇದ್ದಕ್ಕಿದ್ದಾಗೆ ಅವನಿಗೆ ನೆನಪಾಗ್ಬಿಡುತ್ತಂತೆ, ನಾನು ಇವತ್ತು ಸುಳ್ಳು ಹೇಳ್ಬಿಟ್ನಲ್ಲ ಅಂತ. ಬಿತ್ತು ಇವನ ಸಾಧನೆ. 2 ಮೆಟ್ಲು ಹತ್ತುತ್ತಾನೆ, 3 ಮೆಟ್ಲು ಕೆಳಗೆ ಬೀಳ್ತಾನೆ. ಅದಾದ ಮೇಲೆ ಇದನ್ನೂ ದಾಟ್ಕೊಂಡು ಮುಂದಕ್ಕೆ ಹೋದ. ಆಲಸ್ಯ, ಅದೇ ಆ ತಮೋಗುಣ ವೃತ್ತಿ ಕೆಲಸ ಮಾಡುತ್ತೆ. ಯಾವ ಆಲಸ್ಯ ಅಂದರೆ, ಒಂದಿದ್ರೆ ಕಷ್ಟ, ಒಟ್ಟಿಗೆ 2 ಬರ್ತವೆ. ಒಂದು ದೇಹಾಲಸ್ಯ, ಇನ್ನೊಂದು ಮನಸ್ಸಿನ ಆಲಸ್ಯ. ಈ 2 ತರಹದ ಆಲಸ್ಯಗಳು ಕೆಲಸ ಮಾಡ್ತವೆ. ಹಾಗಾಗಿ ಅವನಿಗೆ ಅಡ್ಡಿ ಉಂಟಾಗ್ತದೆ. ಅದನ್ನು ದಾಟಿ ಮುಂದಕ್ಕೆ ಹೋದ ಅಂತ ಇಟ್ಕೊಳ್ಳಿ. ಅವಿರತಿ, ಇದ್ದಕ್ಕಿದ್ದ ಹಾಗೆ ವಿಷಯಾಭಿಲಾಷೆ. ಅವತ್ತು ನಾನು ಇಂಥ ಒಂದು ಸುಖವನ್ನು ಅನುಭವಿಸಿದ್ದೆ ಅಲ್ವ, ಎಷ್ಟು ಚೆನ್ನಾಗಿತ್ತು ಅದು ಅಂತ ಅನಿಸ್ಬಿಡುತ್ತಂತೆ. ಮನಸ್ಸು ಅಲ್ಲಿ ಹೋಯಿತು, ಇಲ್ಲಿ ಬಿದ್ದು ಹೋಯಿತು. ಸರಿ, ಇದನ್ನೂ ದಾಟಿ ಮುಂದಕ್ಕೆ ಹೋದರೆ ಮುಂದೆ ಭ್ರಾಂತಿ ದರ್ಶನ. ಭ್ರಾಂತಿ ಅಂದರೆ ಅಧ್ಯಾಸ, ಒಂದನ್ನು ಇನ್ನೊಂದನ್ನಾಗಿ ತಪ್ಪು ತಿಳ್ಕೊಳ್ಳೋದು. ಹೇಗೆ ಅಂತ ಕೇಳಿದರೆ, ಕೆಲವು ಜನ ಹೇಳ್ತಾರೆ, ನಾನು ಧ್ಯಾನ ಮಾಡ್ತಾ ಇದ್ದೆ ಕಣ್ರಿ, ನನಗೆಲ್ಲ ಕಂಡುಬಿಡ್ತು ಅಂತ. ಎಷ್ಟು ದಿವಸ ಧ್ಯಾನ ಮಾಡಿದ್ರು? 4 ದಿವಸ 5 ದಿವಸ. ನಾನು ಈಗ ತಾನೇ ಹೇಳಿದೆ ಅದನ್ನ, ಇದೊಂದು ಅನುಷ್ಠಾನ ವಿದ್ಯೆ. 4 ದಿವಸ 5 ದಿವಸ ಮಾಡಿದ್ದಲ್ಲ ಅನುಷ್ಠಾನ ಅಂತ ಕರೆಸಿಕೊಳ್ಳುವುದಿಲ್ಲ. ಯಾವಾಗ ಈ ಯೋಚನೆಗಳು ಬಂದ್ವೋ, ಇವು ಕಾಣಕ್ಕೆ ಶುರುವಾದ್ವೋ, ನಾನು ಹತ್ರ ಆಗ್ಬಿಟ್ಟೆ ಮೋಕ್ಷಕ್ಕೆ ಅಂತ ತೀರ್ಮಾನ ಮಾಡ್ತಾನೆ. ಅಲ್ಲಿಗೆ ಮತ್ತೆ ಬಿದ್ದ. ಹೀಗೆ ಈ ಭ್ರಾಂತಿ ದರ್ಶನ ಇವೆಲ್ಲ ಕೇವಲ ನೋಡಿ, ಆ ಶಬ್ದ ಹೇಳುತ್ತೆ ಇದು ಸುಳ್ಳು, ಇದೆಲ್ಲ ನಿನ್ನ ಮನಸ್ಸು ಮಾಡ್ತಾ ಇರುವಂಥ ಡೊಂಬರಾಟವೇ ಅಷ್ಟೇ ಹೊರತು ನಿಜವಾದ ಅರ್ಥ ಅಲ್ಲ. ಮನಸ್ಸು ನಿನ್ನನ್ನು ಹಳ್ಳಕ್ಕೆ ತಳ್ಳುತ್ತಾ ಇದೆ. ಮತ್ತೆ 8ನೆಯದು ಅಲಬ್ಧ ಭೂಮಿಕತ್ವ. ಎಲ್ಲ ಅಡ್ಡಿಗಳನ್ನು ದಾಟ್ಕೊಂಡು ಬಂದ್ರೂ ಸಹ ಆ ಸಮಾಧಿ ಸ್ಥಿತಿಗೆ ಹೋಗಬೇಕು ಅಂತಾದಾಗ ಅವನಿಗೆ ಯಾವುದೋ ನೆಪದಿಂದ ಸಮಾಧಿ ಸ್ಥಿತಿಗೆ ಏರೋದಕ್ಕೆ ಆಗುವುದಿಲ್ಲ. ಅವನ ಆಹಾರದ ವ್ಯತ್ಯಾಸ ಇರಬಹುದು, ಅಥವಾ ಅನುಷ್ಠಾನದ ಕೊರತೆ ಇರಬಹುದು, ಏನೋ ಒಟ್ಟಾರೆ ಗೊತ್ತಿಲ್ಲ, ಅದಕ್ಕೆ ಹೋಗೋದಕ್ಕೆ ಆಗುವುದಿಲ್ಲ. ಇದನ್ನೂ ದಾಟಿ ಮುಂದಕ್ಕೆ ಹೋದ ಅಂತ ಇಟ್ಕೊಳ್ಳಿ. ಕೊನೆಯದೇನು ಕೇಳಿದರೆ ಅನವಸ್ಥಿತತ್ವ. ಸಮಾಧಿಗೆ ಹೋದ್ರೂ ಸಹ ಸ್ವಲ್ಪ ಹೊತ್ತಿಗೆ ಅವನು ಬಹಿರ್ಮುಖನಾಗಿ ಬಿಡ್ತಾನೆ. ಒಂದಿದ್ರೇನೆ ಮುಂದೆ ಹೋಗೋಕ್ಕಾಗೋಲ್ಲ. ಇನ್ನು ಈ ನವಗ್ರಹಗಳು 9 ಅಡ್ಡಿಗಳು, ಇವು ಸಾಧಕನನ್ನು ಸಾಕಷ್ಟು ತೊಂದರೆಗೆ ಉಂಟು ಮಾಡ್ತವೆ. ಇದರ ಜೊತೆಗೆ ಇನ್ನೊಂದು 5 ಸೇರಿಸಿ ಒಟ್ಟು 14 ತರಹದ ಅಡ್ಡಿಗಳನ್ನು ಹೇಳ್ತಾರೆ. ಇದನ್ನು ಕೇಳಿ ಆದಮೇಲೆ ನಮಗೊಂದು ಭಾವನೆ ಬರುತ್ತೆ, ನಿಮ್ಮ ಪತಂಜಲಿಗಳ ಯೋಗ ಸೂತ್ರವೂ ಸಾಕು, ಯೋಗವೂ ಸಾಕು, ನಮಗಿದು ಯಾವುದು ಬೇಡ ಕಣ್ರಿ ಅಂತಂದರೆ ಏನು ನಮ್ಮ ಪರಿಸ್ಥಿತಿ ಅಂತ ನಾವು ಹತಾಶರಾಗ್ತೇವೆ ಅಂತ ಗೊತ್ತು ಅವರಿಗೆ. ತಕ್ಷಣ ಒಂದು ಸಮಾಧಾನದ ಮಾತನ್ನು ಹೇಳ್ತಾರೆ. ಏನು ಕೇಳಿದರೆ ನಿರಂತರ ಅಭ್ಯಾಸ ಇರಲಿ ಅಂತ.
ಆ ನಿರಂತರತೆಯಿಂದ ಈ ಅಡ್ಡಿಗಳೆಲ್ಲ ಹಂತ ಹಂತವಾಗಿ ನಿಧಾನವಾಗಿ ಇವು ದೂರಕ್ಕೆ ಸರಿತೇವೆ. ಯಾವುದೂ ಸಹ ಇವತ್ತಿನ ಫಾಸ್ಟ್ ಫುಡ್ ತರಹ ನಾವು ನಿರೀಕ್ಷಣೆ ಮಾಡುವಂತಿಲ್ಲ. ಸಾಧನೆ ಅಂದ್ರೇ ಹಾಗೇನೆ, ಅದೆಲ್ಲ ಪೈಸೆ ಪೈಸೆ ಪ್ರಮಾಣದಲ್ಲಿ ಅನುಭವಕ್ಕೆ ಬರುವಂತಹದ್ದು. ಆದ್ದರಿಂದ ಆ ನಿರಂತರ ಅಭ್ಯಾಸ ಮತ್ತು ವೈರಾಗ್ಯಗಳಿದ್ದಾಗ ಕ್ರಮಕ್ರಮವಾಗಿ ಎಲ್ಲ ಅಡ್ಡಿಗಳು ಸಹ ದೂರವಾಗ್ತವೆ. ಆದರೆ ಇಷ್ಟೇ, ನಿನ್ನ ಸಾಧನೆ ಮತ್ತು ಇಚ್ಛೆ ಎಷ್ಟು ತೀವ್ರವಾಗಿದೆ ಅನ್ನೋದ್ರ ಮೇಲೆ ಇವು ದೂರವಾಗುವಂತಹದ್ದು ನಿಶ್ಚಯ ಆಗಿರುತ್ತೆ. ಅದರ ಜೊತೆಗೆ ಇನ್ನೂ ಉಪಾಯಗಳನ್ನು ಹೇಳ್ತಾರೆ. ಎಂಥ ಕರುಣಾಮಯಿಗಳೇ ಅವರು. ಈ ಮನಸ್ಸನ್ನು ಸಮಾಧಾನದಿಂದ ಇರಿಸಿಕೊಳ್ಳಿಕ್ಕೆ ಬೇಕಾದಂತಹ ಒಂದು 4 ಉಪಾಯಗಳನ್ನು ಹೇಳ್ತಾರೆ. ಮೈತ್ರಿ, ಕರುಣಾ, ಮುದಿತಾ, ಉಪೇಕ್ಷಾಣಾಂ, ಸುಖ ದುಃಖ, ಪುಣ್ಯಾಪುಣ್ಯ ವಿಷಯಾಣಾಂ ಭಾವನಾತಃ ಚಿತ್ತಪ್ರಸಾದನಂ. ಚಿತ್ತ ಅಂದರೆ ಮನಸ್ಸು. ಈ ಮನಸ್ಸನ್ನು ಸಮಾಧಾನದಿಂದ ಇರಿಸ್ಕೊಳ್ಳೋದಕ್ಕೆ ಇರುವಂತಹದ್ದು ಏನು ಅಂದರೆ ಮೈತ್ರಿ, ಕರುಣಾ, ಮುದಿತಾ, ಉಪೇಕ್ಷ. ನಮಗಿದು 4 ಆಗೋದಿಲ್ಲ ಗ್ರಹಚಾರ. ಅಂದರೆ ನೋಡಿ, ಯಾವನಾರು ಒಬ್ಬ ಸುಖದಿಂದ ಇದ್ದರೆ ನಾವೇನು ವಿಚಾರ ಮಾಡ್ತೇವೆ? ಓ, ನನಗೆ ಸಿಗದೆ ಇರುವುದು ಇವನೇ ಸಿಕ್ಬಿಡ್ತಲ್ಲಪ್ಪ. ಆ ಕ್ಷಣದಲ್ಲಿ ಶುರುವಾಗುತ್ತೆ. ಇದೇ ನಮ್ಮ ಪತನಕ್ಕೆ ಹೇತುವಾಗುತ್ತೆ ಈ ಯೋಚನೆ. ಹಾಗೆ ಮಾಡಬೇಡ. ಒಬ್ಬ ಸುಖದಿಂದ ಇದ್ದರೆ ಅವನ ಜೊತೆಗೆ ಮೈತ್ರಿ, ಸೌಹಾರ್ದವನ್ನು ಪ್ರದರ್ಶನ ಮಾಡು. ಆಗೇನಾಗುತ್ತೆ ಕೇಳಿದರೆ ನಿನ್ನ ಮನಸ್ಸು ಅದರಿಂದ ಪ್ರಶಾಂತವಾಗುತ್ತೆ. ಅವನಿಗೇನೂ ಲಾಭ ಇಲ್ಲ, ನಿನಗೆ ಲಾಭ. ಮತ್ತು ಕರುಣಾ, ದುಃಖದಿಂದ ಕೂಡಿದವರ ಬಗ್ಗೆ ಕರುಣೆಯನ್ನು ತೋರಿಸುವಂಥ. ಅಲ್ರಿ, ದುಃಖದಿಂದ ಕೂಡಿದವರ ಬಗ್ಗೆ ನೀನು ಕರುಣೆಯನ್ನು ತೋರಿಸಿದರೆ ಅವನಿಗೇನು ಬಂತ್ರಿ ಲಾಭ? ಅದೊಂದು ಪ್ರಶ್ನೆ. ಮತ್ತು ನಿನಗೇನು? ನಿನಗೂ ಒಂದು ಲಾಭ ಆಯಿತು. ಏನು ಕೇಳಿದರೆ, ದುಃಖದಿಂದ ಕೂಡಿದವರ ಬಗ್ಗೆ ನೀನು ಅಕರುಣೆಯನ್ನು ತೋರಿಸಿದರೆ ನಿನ್ನ ಮನಸ್ಸು ಮತ್ಪುನಃ ಶಾಂತಿಯನ್ನು ಕಳೆದುಕೊಳ್ಳುತ್ತದೆ. ಕರುಣಾ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಪರದುಃಖ ಪ್ರಹಾಣೇಚ್ಛ. ಇನ್ನೊಬ್ಬರ ದುಃಖವನ್ನು ಹೋಗಲಾಡಿಸುವ ಬುದ್ಧಿಗೆ ಕರುಣಾ ಅಂತ ಹೆಸರು. ದುಃಖಿಗಳ ದುಃಖವನ್ನು ಕಂಡು ಅವರ ದುಃಖವನ್ನು ಹೋಗಲಾಡಿಸೋದಕ್ಕೆ ಮಾಡುವ ಪ್ರಯತ್ನ ಏನುಂಟಲ್ಲ, ಅದು ಕರುಣೆ. ಈ ಕರುಣೆಯನ್ನು ನೀನು ಮೈಗೂಡಿಸಿಕೊಂಡಾಗ ಸಹಜವಾಗಿ ಮನಸ್ಸು ಸಂತೋಷವಾಗಿರುತ್ತೆ. ಯಾಕೆ ಹೇಳಿದರೆ, ನಾನೊಂದು ಒಳ್ಳೆಯ ಕೆಲಸ ಮಾಡಿದೆ ಎನ್ನುವಂಥ ತೃಪ್ತಿ ಯಾರಿಗೆ ತಾನೇ ಬರೋದಿಲ್ಲರಿ. ಹಾಗಾಗಿ ಈ ಮೈತ್ರಿ ಮತ್ತು ಕರುಣ. 3ನೇದು ಮುದಿತ. ಒಬ್ಬ ಪುಣ್ಯವಂತರನ್ನು ಕಂಡಾಗ ನೀನು ಸಂತೋಷಪಡು. ಆಹಾ, ಎಂಥ ಪುಣ್ಯವಂತ, ನಮಗೂ ಈ ಅವಕಾಶ ಸಿಗಲಿ ಅಂಥೇಳಿ ಮನಸ್ಸಿನಲ್ಲಿ ಸಂತೋಷಪಡು. ನೀನು ಅದಕ್ಕೋಸ್ಕರ ಕೊರಗಬೇಡ. ಅಯ್ಯೋ, ನನಗೆ ಸಿಗದೇ ಇರೋದು ಇವನೇ ಸಿಕ್ತು ಅಂಥೇಳಿ ಗಿಂಜಬೇಡ. ಮತ್ತು ಉಪೇಕ್ಷ. ಉಪೇಕ್ಷ ಅಂದರೆ ಅಪುಣ್ಯವಂತರು. ಕೆಲವು ಸಲ ನಮ್ಮನ್ನು ದ್ವೇಷ ಮಾಡುವವರು ಇರ್ತಾರೆ. ಎಲ್ಲರಿಗೂ ಇರ್ತಾರೆ ಈ 4 ತರಹದ ಜನರು. ಆ ದ್ವೇಷಿಗಳ ವಿಷಯ ಬಂದಾಗ ನೀನು ಹೇಗಿರಬೇಕು ಅಂದರೆ, ಅವರು ದ್ವೇಷ ಮಾಡ್ತಾರೆ ಅಂತೇಳಿ ನೀ ದ್ವೇಷ ಮಾಡಲಿಕ್ಕೆ ಹೋಗಬೇಡ. ಯಾಕೆ ಕೇಳಿದರೆ, ನೀನು ದ್ವೇಷ ಮಾಡಿದರೆ ಅದಿಷ್ಟೊತ್ತು ನಿನ್ನ ಮನಸ್ಸು ವಿಕ್ಷಿಪ್ತಗೊಳ್ಳುತ್ತೆ. ಅದರಿಂದ ನಿನಗೆ ಅನ್ಯಾಯ, ಅವನಿಗೆ ಆಗುತ್ತಾ ಇಲ್ಲೋ ಪ್ರಶ್ನೆ ಬೇರೆ. ಅದಕ್ಕೋಸ್ಕರ ಏನು ಮಾಡು ಅಂತಂದರೆ, ನೀನು ನಿನ್ನ ಮನಸ್ಸನ್ನು ಇಂಥ ಅಪುಣ್ಯವಂತರ ವಿಷಯ ಬಂದಾಗ ಅದನ್ನು ಉಪೇಕ್ಷೆ ಮಾಡಿಬಿಡು. ಯಾರು ನಿನ್ನನ್ನು ದ್ವೇಷ ಮಾಡ್ತಾರೋ ಅಂಥವ್ರ ಬಗ್ಗೆ ಉಪೇಕ್ಷೆ ಮಾಡು. ಪ್ರಾಯಶಃ ನಾವು ಇವತ್ತು ನಮ್ಮನ್ನು ಆಳ್ತಾ ಇರುವಂಥ ಮಹಾನಾಯಕ ವ್ಯಕ್ತಿ ಮಾಡ್ತಾ ಇರುವಂಥ ಗುಣವನ್ನು ನಾವಿಲ್ಲಿ ಹೆಚ್ಚು ಕಾಣ್ತಾ ಇರ್ತೇವೆ. ಎಷ್ಟೆಲ್ಲ ಜನ ದ್ವೇಷ ಮಾಡಿದರೂ ಸಹ ಆ 46-47 ದಿನಗಳಲ್ಲಿ ಏನೆಲ್ಲ ಜನ ಕಿತ್ತಾಟ ಮಾಡಿದ್ರು ಒಂದು ಶಬ್ದವನ್ನೂ ಮಾತಾಡಲಿಲ್ಲ. ಯಾಕೆಂದರೆ ಉಪೇಕ್ಷೆ. ಯೋಗಶಾಸ್ತ್ರದಲ್ಲಿ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದಕ್ಕೆ, ಅದಕ್ಕಿಂತ ಹೆಚ್ಚಿಗೆ ಶತ್ರುಗಳನ್ನು ಹದ ಮಾಡೋದಕ್ಕೆ ಇರುವಂಥ ವ್ಯವಸ್ಥೆ ಉಪೇಕ್ಷೆ. ನಾವು ಈ ಗುಣಗಳನ್ನು ಮೈಗೂಡಿಸಿಕೊಳ್ಳೋದಿಲ್ಲ. ಪತಂಜಲಿ ಮನೆಗೆ ಹೇಳ್ತಾರೆ, ಈ 4 ಗುಣಗಳನ್ನು ನೀನು ಮೈಗೂಡಿಸಿಕೊಂಡ್ರೆ ನೀನು ಜಗತ್ತನ್ನೇ ಗೆಲ್ತೀಯ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಮೊದಲನೆಯ ಸಮಾಧಿ ಪಾದದಲ್ಲಿ ಅಭ್ಯಾಸ ವೈರಾಗ್ಯ ಗಳಿಂದ ಕೂಡಿದಂಥ
ಉತ್ತಮ ಸಾಧಕರಿಗೆ ಬೇಕಾದಂಥ ವಿಚಾರಗಳನ್ನು ಹೇಳಿ ಆ ಉತ್ತಮ ಸಾಧಕ ಹೇಗೆ ಅತ್ಯಂತ ಶೀಘ್ರವಾಗಿ ಮುಂದುವರಿತಾನೆ ಅನ್ನೋದನ್ನು ಈ ಪಾದದಲ್ಲಿ ಹೇಳ್ತಾರೆ. ಆದರೆ ಎಲ್ಲರೂ ಸಹ ಅಭ್ಯಾಸ ವೈರಾಗ್ಯಗಳಿಂದ ಕೂಡಿರೋದಿಲ್ಲ. ಈಗ ತಾನೇ ಪ್ರಥಮ ಪ್ರವೇಶ ಮಾಡ್ತಾರೆ, ಯಾರೋ ಹೇಳಿದ್ದು ಕೇಳಿಕೊಂಡು ಯೋಗದ ವಿಚಾರಕ್ಕೆ ಬರ್ತಾರೆ. ಅಂಥವರಿಗೆ ಈ ಮೊದಲನೇ ಪಾದದಲ್ಲಿ ಹೇಳಿದಂಥ ಎಲ್ಲ ವಿಚಾರಗಳು ಚಕ್ಕಂತ ತಕ್ಷಣಕ್ಕೆ ಅನುಭವಕ್ಕೆ ಬರೋದಿಲ್ಲ. ಅವರಿಗೋಸ್ಕರ ಮುಂದೆ ಎರಡನೆಯ ಪಾದ, ಅದೇ ಆ ಸಾಧನಾ ಪಾದ, ಅಲ್ಲಿ ಹೇಳ್ತಾರೆ ಅವರಿಗೆ ಕ್ರಿಯಾಯೋಗ ಅಂತ. ಕ್ರಿಯಾಯೋಗ ಅಂದರೆ ಕರ್ಮರೂಪದಲ್ಲಿರುವಂಥ ಯೋಗ ಅಂತ. ಯಾವುದು? ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ ಅಂತ. ತಪಸ್ಸು ಇದು ಮತ್ತು ಪುನಃ ಮುಂದೆ ಅಷ್ಟಾಂಗ ಯೋಗದಲ್ಲಿ ಬರ್ತದೆ. ಹಿತಮಿತ ಮೇಧ್ಯಾಸನಂ ತಪಃ ಅಂದರೆ ಹಿತವಾಗಿ ತಿನ್ನು, ಮಿತವಾಗಿ ತಿನ್ನು, ಮತ್ತು ಸಕಾಲದಲ್ಲಿ ತಿನ್ನು. ಇಂತಹ ಈ ತಪಸ್ಸನ್ನು ಮೈಗೂಡಿಸಿಕೋ. ಮತ್ತು ಸ್ವಾಧ್ಯಾಯ, ಸ್ವಾಧ್ಯಾಯ ಅಂದರೆ ಓದುವುದು ಅಂತ ಸ್ಥೂಲವಾದ ಅರ್ಥ. ಆದರೆ ಯೋಗಶಾಸ್ತ್ರದಲ್ಲಿ ಎಲ್ಲ ವ್ಯಾಖ್ಯಾನಕಾರರೂ ಸಹ ವಕ್ರಲಿಂದ ಹೇಳಿದಂಥ ಮಾತು ಇಲ್ಲಿ. ಸ್ವಾಧ್ಯಾಯ ಅಂದ ತಕ್ಷಣ ಮೋಕ್ಷಶಾಸ್ತ್ರ ಅಧ್ಯಯನಂ ಅಂತ. ಮೋಕ್ಷಶಾಸ್ತ್ರಕ್ಕೆ ಸಂಬಂಧಪಟ್ಟ ಅಧ್ಯಯನವೇ ಸ್ವಾಧ್ಯಾಯ. ಅದನ್ನು ಮತ್ತೆ ಮತ್ತೆ ಓದು, ಮತ್ತೆ ಮಾಡುವ ಎಲ್ಲ ಕರ್ಮಗಳನ್ನು ಸಹ ಭಗವಂತನಿಗೆ ಸಮರ್ಪಿಸು. ಇದು ಈಶ್ವರ ಪ್ರಣಿಧಾನ. ಹೀಗೆ ಇಂತಹ ಈ ಕ್ರಿಯಾಯೋಗವನ್ನು ಹೇಳ್ತಾ ಇದರ ವಿಸ್ತೃತವಾದಂಥ ವಿಚಾರವನ್ನು ಮುಂದೆ ಈ ಎರಡನೆಯ ಅಧ್ಯಾಯದಲ್ಲಿ ಮತ್ತು ಮೂರನೆಯ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗ ಅಥವಾ ರಾಜಯೋಗ, ಆ ಶಬ್ದದಿಂದಲೂ ಸಹ ಇದನ್ನು ಕರೆದಿದ್ದಾರೆ, ಅದನ್ನು ಇರಿಸಿದ್ದಾರೆ. ಇಲ್ಲೊಂದು ಸ್ವಾರಸ್ಯ ಉಂಟು. ಇಡೀ ಈ ಪಾತಂಜಲ ಯೋಗ ಸೂತ್ರದಲ್ಲಿ ಅಷ್ಟಾಂಗ ಯೋಗ ವಿಚಾರ ಅತ್ಯಂತ ಮುಖ್ಯವಾದಂಥದ್ದು. ಯಾವಾಗಲೂ ನಾವು ಅತ್ಯಂತ ಮುಖ್ಯವಾದ ವಸ್ತುವನ್ನು, ಬೆಲೆ ಬಾಳುವ ವಸ್ತುವನ್ನು ಎಲ್ಲಿಡ್ತೇವೆ ಕೇಳಿದರೆ ಯಾವುದೋ ಒಂದು ಮೂಲೆಯಲ್ಲೂ ಇಡ್ತೇವ? ಇಡೋದಿಲ್ಲ. ಎಲ್ಲಿಡ್ತೇವೆ? ಮನೆಯ ಮಧ್ಯದಲ್ಲಿ ಸಾಕಷ್ಟು ಜಾಗರೂಕತೆಯಿಂದ ಅದನ್ನು ಇಟ್ಟಿರ್ತೇವೆ. ಹಾಗೆ ಪತಂಜಲಿ ಮುನಿಗಳು ಈ ರಾಜಯೋಗ ವಿಚಾರವನ್ನು ಅಥವಾ ಅಷ್ಟಾಂಗ ಯೋಗ ವಿಚಾರವನ್ನು ಮೊದಲನೇ ಅಧ್ಯಾಯದಲ್ಲೂ ಹೇಳಲಿಲ್ಲ, ಕೊನೆಯ ಅಧ್ಯಾಯದಲ್ಲೂ ಹೇಳಲಿಲ್ಲ. ಎರಡನೇ ಅಧ್ಯಾಯದಲ್ಲಿ ಶುರು ಮಾಡಿ ಮೂರನೇ ಅಧ್ಯಾಯದಲ್ಲಿ ಇದನ್ನು ಮುಗಿಸ್ತಾರೆ. ಅಂದರೆ ಅಕಸ್ಮಾತ್ತಾಗಿ ನೀವೇನಾದ್ರು ಪಾತಂಜಲಿ ಯೋಗ ಸೂತ್ರ ತೆಗೆದುಕೊಂಡು ಪುಸ್ತಕಕ್ಕೆ ಬೈಂಡನ್ನು ಹಾಕದೆ ಓದ್ತಾ ಓದ್ತಾ ಹೋದಾಗ ಮೊದಲನೇ ಅಧ್ಯಾಯದ ಪೇಜ್ಗಳೆಲ್ಲ ಕಿತ್ತು ಹೋಗಲಿ, ಕೊನೆಯದೇ ಅಧ್ಯಾಯದ ಪೇಜ್ಗಳೆಲ್ಲ ಕಿತ್ತು ಹೋದ್ರೂ ಸಹ ಮಧ್ಯದ ಈ ಯೋಗ ವಿಚಾರ ಮಾತ್ರ ಹಾಗೇನೇ ಇರಬೇಕು. ನಾವು ಸಾಮಾನ್ಯವಾಗಿ ತರಗತಿಗಳಲ್ಲಿ ನೋಡ್ತೇವೆ, ಕೆಲವು ಮಕ್ಕಳು ವರ್ಷದ ಪ್ರಾರಂಭದಲ್ಲಿ ಪುಸ್ತಕ ಇಷ್ಟು ದಪ್ಪ ಇರುತ್ತೆ, ವರ್ಷದ ಕೊನೆಗೆ ಬರ್ತಾ ಬರ್ತಾ ಈ ಕಡೆ ಒಂದು 25 ಪೇಜ್ ಇರೋದಿಲ್ಲ, ಮತ್ತು ಈ ಕಡೆ ಒಂದು 25 ಪೇಜ್ ಇರೋದಿಲ್ಲ, ಮಧ್ಯದಲ್ಲಿ ಒಂದು 8-10 ಪೇಜ್ಗಳು ಮಾತ್ರ ಇರ್ತವೆ. ನಾವು ಪುಸ್ತಕವನ್ನು ಜೋಪಾನ ಮಾಡುವ ಕ್ರಮ. ನೀನು ಇಂಥ ಸ್ಥಿತಿಗೆ ಬಂದ್ರೂ ಸಹ ಈ ಅಷ್ಟಾಂಗ ಯೋಗ ವಿಚಾರ ಎನ್ನುವಂಥದ್ದೇನುಂಟಲ್ಲ ಅದಕ್ಕೆ ಹಾನಿ ಆಗಬಾರ್ದು. ಅದಕ್ಕೋಸ್ಕರ ಅದನ್ನು ಈ 2 ಅಧ್ಯಾಯಗಳಲ್ಲಿ 2 ಮತ್ತು 3ನೇ ಅಧ್ಯಾಯದಲ್ಲಿ ಅದನ್ನು ಸಾಕಷ್ಟು ಸುಂದರವಾಗಿ ಹೆಣೆದು ಇರಿಸಿದ್ದಾರೆ. ಯಾವ್ಯಾವುದು ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣಾ, ಧ್ಯಾನ, ಸಮಾಧಯೋ ಅಷ್ಟವೂ ಅಂಗಾನಿ ಅಂತ. ಯಮ, ನಮಗೆ ಈ ಶಬ್ದ ಎಲ್ಲರಿಗೂ ಪರಿಚಯ ಉಂಟು, ಆದರೆ ಆ ಶಬ್ದದ ಅರ್ಥ ಅಲ್ಲ. ಶಬ್ದ ಅದೇ, ಅರ್ಥ ಬೇರೆ. ಇಲ್ಲಿ ಏನು ಯಮ ಅಂದರೆ ಮತ್ತೆ ನಿಯಮ. ಈ ನಿಯಮ ನಮಗೆ ಅಷ್ಟೋ ಇಷ್ಟು ಪರಿಚಯ ಉಂಟು, ಗೊಣಕೊಂಡು ನಿಯಮ ಮಾಡ್ತೇವೆ ನಾವು. ಯಮ ಎನ್ನುವಂತಹ ಶಬ್ದ ಕೇಳಿದ ತಕ್ಷಣ ಏನೋ ಒಂಥರ ಗಾಬರಿ, ನಮಗೆ ಭಯ ಒಂದು ರೀತಿಯಲ್ಲಿ. ಆದರೆ ಈ 2 ಶಬ್ದಗಳ ಸ್ವಾರಸ್ಯವನ್ನು ನಾವು ಗಮನಿಸಬೇಕು. ಯಮ ಅಂದರೆ ಏನು? ಯಮ ಅಂದರೆ ಬಿಡುವುದು ಅಂತ ಅರ್ಥ. ನಿಯಮ ಅಂದರೆ ಹಿಡಿಯುವುದು ಅಂತ ಅರ್ಥ. ಇದ್ರೆ ಬಿಡೋದು ಯಾವುದು? ಅದಕ್ಕೆ ಮುಂದಿನ ಸೂತ್ರ ಹೇಳ್ತಾರೆ, ಅಹಿಂಸಾ, ಸತ್ಯಾಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ. ಈ 5 ಬಿಡು. ಯಾವ್ಯಾವುದು? ಅಹಿಂಸಾ, ಹಿಂಸೆ ಮಾಡುವುದನ್ನು ಬಿಡು. ತ್ರಿಕರಣಪೂರ್ವಕವಾಗಿ ಇನ್ನೊಬ್ಬರನ್ನ ಮಾತಿನ ಮೂಲಕ ನೋಯಿಸುವುದು ಸಹ ಹಿಂಸೆಯೇ. ಕೇವಲ ಶಸ್ತ್ರದಿಂದ ಕೊಚ್ಚುವುದು, ಕಡಿಯುವುದು, ಇರಿಯುವುದು ಇದಿಷ್ಟೇ ಹಿಂಸೆ ಅಲ್ಲ, ಅಥವಾ ಪ್ರಾಣಹನನ ಮಾಡುವುದಷ್ಟೇ ಹಿಂಸೆ ಅಲ್ಲ. ಒಬ್ಬರ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡುವುದೂ ಸಹ ಹಿಂಸೆ.
ಹಾಗಾಗಿ ಮಾನಸಿಕ, ವಾಚಿಕ, ಕಾಯಿಕವಾದಂಥ ಹಿಂಸೆಯನ್ನು ಪರಿತ್ಯಜಿಸುವುದು ಅಹಿಂಸಾ. ಇಷ್ಟು ಹೇಳಿ ಮುಂದೆ ಅವರು ಸೂತ್ರ ಹೇಳ್ತಾರೆ, ಯಾವನು ಈ ಅಹಿಂಸಾ ವ್ರತದಲ್ಲಿ ಸ್ಥಿರನಾಗಿ ನಿಲ್ತಾನೋ ಅವನ ಹತ್ತಿರದಲ್ಲಿ ಜನ್ಮವೈರಿಗಳ ಅಂಥ ಪ್ರಾಣಿಗಳೂ ಸಹ ವೈರವನ್ನು ಮರಿತವಂತೆ. ಉದಾಹರಣೆಗೆ ಬೆಕ್ಕು ಇಲಿಯನ್ನು ಹಿಡಿಯೋದಿಲ್ವಂತೆ, ಹಾವು ಮುಂಗಿಸಿ ಜಗಳ ಆಡೋದಿಲ್ವಂತೆ, ಹಾವು ಕಪ್ಪೆಯನ್ನು ತಿನ್ನೋದಿಲ್ವಂತೆ. ಹಾಗಾಗಿ ಈ ಅಹಿಂಸಾ ವ್ರತದಲ್ಲಿ ಸ್ಥಿರನಾಗಿ ನಿಂತವನಿಗೆ ನೋಡಿ, ಮೊದಲ ಮೊದಲ ಅಂಶ ಇದಕ್ಕೆ ಹೇಳುವಂಥ ಫಲ, ಇಂತಹ ಒಂದು ಸಿದ್ಧಿ ಉಂಟಾಗ್ತದೆ ಅಂತ. ಹಾಗಾಗಿ ಹಿಂಸೆ ಮಾಡುವುದನ್ನು ಬಿಡು. ಎರಡನೇದು ಸತ್ಯ ಅಂದರೆ ಸುಳ್ಳು ಹೇಳುವುದನ್ನು ಬಿಡು. ಇದೆಲ್ಲ ಬಿಡುವುದು ಪೂರ್ತಿ. ನಾವೇನು ಮಾಡ್ತೇವೆ ಕೇಳಿದರೆ, ಬೆಳಗಿಂದ ಸಂಜೆಯವರೆಗೆ, ರಾತ್ರಿಯವರೆಗೆ ಮಿನಿಮಮ್ ಒಂದಾರು ಸುಳ್ಳು ಹೇಳದೇ ಇದ್ದರೆ ಆವತ್ತು ನಮಗೆ ತಿಂದ ಅನ್ನ ಜೀರ್ಣ ಆಗೋದಿಲ್ಲ ನಮಗೆ. ಹಾಗಾಗಿ ಏನೋ ನಮ್ಮ ಜೀವನದ ಭಾಗ ಒಂದಿಷ್ಟು ಸುಳ್ಳು ಹೇಳಬೇಕು ಹೀಗೆ ಅಂತ. ಆದರೆ ಈ ಸತ್ಯವ್ರತದಲ್ಲಿ ಯಾವನು ಪ್ರತಿಷ್ಠಿತನಾಗಿರ್ತಾನೋ ಅವನು ಹೇಳಿದ ಎಲ್ಲ ಮಾತುಗಳು ಫಲಿಸಿಬಿಡ್ತಾವಂತೆ. ಅವನು ಶಾಸ್ತ್ರದಲ್ಲಿ ಇದ್ದ ಮಾತನ್ನು ಹೇಳಬೇಕು ಅಂತಿಲ್ಲ, ಅವನು ಹೇಳಿದ ಮಾತಿಗೆ ಅರ್ಥ ಬಂದು ಸೇರ್ಕೊಳ್ಳುತ್ತಂತೆ. ಇಂಥ ಸಾಮರ್ಥ್ಯ ಮುಂದುವರೆದು ಹೇಳ್ತಾರೆ ಅವರು. ಇಂಥ ಯೋಗಿ ಜ್ಯೋತಿಷ್ಯ ಹೇಳಿದರೆ ಅದು ಹಾಗೆ ಫಲಿಸತ್ತೆ ಅಂತೆ. ಆದರೆ ಸ್ವಾರಸ್ಯ ಅಂದರೆ ಹೇಳೋದಿಲ್ಲ ಅವರು. ಜ್ಯೋತಿಷ್ಯ ಹೇಳುವವರು ಇಲ್ಲಿ ದೃಷ್ಟಿಯನ್ನು ಹಾಯಿಸೋದಿಲ್ಲ ಸಾಮಾನ್ಯವಾಗಿ. ಹಾಗಾಗಿ ಸತ್ಯವ್ರತನಾದವನಿಗೆ. ಮತ್ತು ಬ್ರಹ್ಮಚರ್ಯ, ಅದಾದಮೇಲೆ ಮೂರನೇದು ಅಸ್ಥೇಯ, ಕದಿಯುವುದನ್ನು ಬಿಡು. ಅಲ್ರಿ, ನಾವೆಲ್ಲ ಕದಿಯೋದೇ ಇಲ್ವಲ್ರಿ, ನಮ್ಗೆ ಯಾಕೆ ಇಂಥ ಮಾತನ್ನು ಹೇಳ್ತಾರೆ ಅಂತ ಕೆಲವು ಜನರಿಗೆ ಏನೋ ಗಿಲ್ಟಿ ಅಂತಾರ. ಕದಿಯುವುದು ಅಂದರೆ ಒಂದು ವಸ್ತುವನ್ನು ನೇರವಾಗಿ ಎತ್ತಿಕೊಳ್ಳುವುದು, ಕಾಣದೇ ಇದ್ದ ಹಾಗೆ ಅಂತ ಅಷ್ಟೇ ಅರ್ಥ ಅಲ್ಲ. ಈ ವಸ್ತು ಚೆನ್ನಾಗಿದೆ, ನನಗೆ ಸಿಕ್ಕಿದ್ರೂ ಆಗ್ತಿತ್ತು ಅಂತ ಭಾವನೆ ಬಂದ್ರೂ ಸಹ ಅದು ಕಳ್ಳತನದ ಒಂದು ಅಂಶ. ನೋಡಿ ಎಷ್ಟು ಸೂಕ್ಷ್ಮ ಇವೆಲ್ಲ. ಇಂಥ ಆಲೋಚನೆ ನಮಗೆಲ್ಲರೂ ಎಂದೋ ಒಂದ್ಸಲ ಹಾದು ಹೋಗ್ತಾ ಇರುತ್ತೆ. ಎಂದೋ ಒಂದ್ಸಲ ಏನು ಆಗಾಗ ಬರ್ತಾ ಇರುತ್ತೆ. ಕೆಲವು ಸಲ ನಾವು ನೇರವಾಗಿ ಏನು ಹೇಳ್ತೇವೆ, ಈ ಭಾವನೆಯನ್ನು ವ್ಯಕ್ತಪಡಿಸೋದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೇವೆ. ತುಂಬ ಚೆನ್ನಾಗಿದೆಯಲ್ಲ ಇದು, ಎಲ್ಲಿ ಸಿಕ್ತು ಅಂತ ಅಷ್ಟೇ ಮೊಗಮ್ಮಾಗಿ ಕೇಳಿಬಿಡ್ತೇವೆ. ಹೀಗೆ ಇದೂ ಸಹ ಈ ಅಸ್ಥೇಯಕ್ಕೆ ಸಂಬಂಧಪಟ್ಟಂಥದ್ದು. ಅದರ ಜೊತೆಗೆ ನಾಲ್ಕನೆಯದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ 8 ತರಹದ ಬ್ರಹ್ಮಚರ್ಯವನ್ನು ಹೇಳ್ತಾರೆ ಅವರು. ಆ 8 ತರಹದ ಬ್ರಹ್ಮಚರ್ಯ ಹೇಗಿದೆ ಅಂತ ಕೇಳಿದರೆ ಬಹಳ ಆಳವಾದಂಥ ವಿಚಾರವನ್ನು ಹೇಳ್ತಾರೆ. ಸ್ಮರಣಂ, ಕೀರ್ತನಂ, ಕೇಲಿಹಿ, ಪ್ರೇಕ್ಷಣಂ, ಗುಖ್ಯ ಭಾಷಣಂ, ಇವೆಲ್ಲವೂ ಸಹ ಬ್ರಹ್ಮಚರ್ಯದಲ್ಲಿ ಸೇರಿದಂಥದ್ದು. ಈ ದಾರಿಯಲ್ಲಿ ಸಾಗುವವನು ಒಬ್ಬಾಕೆ ಸ್ತ್ರೀಯನ್ನ ಮನಸ್ಸಿನಲ್ಲಿ ಹೀಗೆ ಯೋಚನೆ ಮಾಡಿದ್ರು ಸಹ ಅವನು ಬ್ರಹ್ಮಚರ್ಯದಿಂದ ಪತಿತನಾದ ಅಂತಲೇ ಅರ್ಥ. ಇಂಥ ಬಿಗಿಯಾದಂತಹ ಬ್ರಹ್ಮಚರ್ಯ ಪಾಲನವನ್ನು ಹೇಳ್ತಾರೆ. ಬ್ರಹ್ಮಚರ್ಯ ಪಾಲನೆಯಿಂದ ಅವನಿಗೆ ಏನಾಗತ್ತೆ ಕೇಳಿದರೆ ವೀರ್ಯ ಲಾಭ. ವೀರ್ಯ ಲಾಭದಿಂದ ಏನಾಗತ್ತೆ ಕೇಳಿದರೆ ಅವನ ಸಾಧನೆ ವೀರ್ಯವತ್ತರವಾಗತ್ತೆ, ಬಲಿಷ್ಠವಾಗತ್ತೆ ಅಂತ. ಹಾಗಾಗಿ ನೀನು ಈ ಕಳೆದುಕೊಳ್ಬೇಡ ಎನ್ನುವಂಥ ಮಾತನ್ನು, ಅತಿಯಾದ ಕಾಮುಕತೆಯನ್ನು ಬಿಡು ಎನ್ನುವಂಥ ಮಾತನ್ನು ಹೇಳ್ತಾ, ಮತ್ತೆ ಕೊನೆಯದು ಅಪರಿಗ್ರಹ. ಎಲ್ಲಿ ಏನು ಕಂಡ್ರೂ ಕೈ ಒಡ್ಡೋದಕ್ಕೆ ಹೋಗಬೇಡ. ಕೈ ಒಡ್ಡುವುದನ್ನು ಬಿಡು, ಸ್ವೀಕಾರ ಮಾಡುವುದನ್ನು ಬಿಡು. ಯಾಕೆ ಅಂತ ಕೇಳಿದರೆ, ಯಾವನು ಹೆಚ್ಚೆಚ್ಚು ಸ್ವೀಕಾರ ಮಾಡೋದಕ್ಕೆ ಮುಂದಾಗ್ತಾನೋ ಆಗ ಅವನು ತನ್ನ ಪಾವಿತ್ರ್ಯತೆಯನ್ನು ಕಳೆದುಕೊಳ್ತಾನೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎನ್ನುವಂಥ ಈ ಯಮವನ್ನು ಹೇಳಿ ಆದಮೇಲೆ ಬಿಡಬೇಕು ಅಂತ ಹೇಳಿದರು. ಈಗ ಬಿಟ್ಟಿದ್ದಕ್ಕೆ ಬ್ಯಾಲೆನ್ಸ್ ಆಗಬೇಕೋ ಬೇಡೋ, ಅದಕ್ಕೋಸ್ಕರ ಹಿಡಿಬೇಕು. ಏನು ಹಿಡಿಬೇಕು ಅಂತ ಕೇಳಿದರೆ, ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ. ಶೌಚ, ಶಾರೀರಿಕವಾದಂತಹ ಶೌಚ, ಮಾನಸಿಕವಾದಂತಹ ಶೌಚ. ಶಾರೀರಿಕ ಶೌಚ ನಾವೇನೋ ಮಾಡ್ಕೊಬಿಡ್ತೇವೆ, ಆದರೆ ಮಾನಸಿಕವಾದಂಥ ಶುಚಿ ಉಂಟಲ್ಲ, ಬಹಳ ಕಷ್ಟ. ಯಾವನು ಮನಸ್ಸಿನಲ್ಲಿ ಶುಚಿಯೋ ಅವನೇ ನಿಜವಾದಂತಹ ಶುಚಿ. ಆದ್ದರಿಂದ ಇಂಥ ಶೌಚವನ್ನು ಕಾಪಾಡಿಕೋ.
ಮತ್ತು ಇಂದ್ರಿಯಗಳನ್ನು ಮೃಜ್ಜಲಾದಿಗಳಿಂದ ಶುಚಿಗೊಳಿಸು. ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಬಂದರೆ ತಕ್ಷಣ ಅದಕ್ಕೆ ಉತ್ತಮ ವಿಚಾರವನ್ನು ಕೊಡು. ಅದು ಇಂದ್ರಿಯವನ್ನು ಶುಚಿ ಮಾಡುವಂತಹ, ಅಂದರೆ ಅಂತರಿಂದ್ರಿಯವಾದ ಮನಸ್ಸನ್ನು ಶುಚಿಗೊಳಿಸುವಂತಹ ವಿಧಾನ. ಅದಾದಮೇಲೆ ಎರಡನೇದು ಸಂತೋಷ. ದೈವಾಲ್ಲಬ್ಧೇನ ಸಂತೋಷ, ನಿನಗೆ ಏನು ಸಿಕ್ಕಿದೆಯೋ ಅದರೊಳಗೆ ಸಂತೋಷ ಪಡು. ಅಂದರೆ ಇದ್ದಿದ್ದನ್ನು ಮರೆತು ಇಲ್ಲದೇ ಇದ್ದದ್ರ ಬಗ್ಗೆ ಯೋಚನೆ ಮಾಡ್ತಾ ಕೊರಗಬೇಡ. ಯಾಕೆ ಅಂತ ಕೇಳಿದರೆ, ಎಷ್ಟೇ ಇದ್ರೂ ಸಹ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಹತ್ರನೂ ಸಹ ಯಾವುದೋ ಒಂದು ಇಲ್ಲ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇದ್ದದ್ರ ಬಗ್ಗೆ ಸಂತೋಷ ಪಡು, ಇಲ್ಲದೇ ಇದ್ದದ್ರ ಬಗ್ಗೆ ಕೊರಗಬೇಡ. ಸಂತೋಷ. ಮತ್ತು ತಪಸ್ಸು ನಾನು ಆಗ ಅಂತ ಹೇಳಿದೆ, ಹಿತಮಿತ ಮೇಧ್ಯಾಸನಂ ತಪಃ ಅಂತ. ಇಲ್ಲಿ ಹೇಳ್ತಾರೆ ತಪ ಆಲೋಚನೆ, ನಿರಂತರ ಆ ಅಧ್ಯಾತ್ಮ ವಿಚಾರವನ್ನು ಕುರಿತು ವಿಚಾರ ಮಾಡು, ಅದು ತಪಸ್ಸು. ಮತ್ತು ಸ್ವಾಧ್ಯಾಯ. ತಪಸ್ಸು ಅನ್ನೋದಕ್ಕೆ ಇನ್ನೊಂದು ಅರ್ಥ, ಪ್ರಣವಾದಿ ಜಪಗಳನ್ನು ಮಾಡುವುದೂ ತಪಸ್ಸು ಎನ್ನುವಂಥ ಅರ್ಥವನ್ನು ಬರೀತಾರೆ. ಸ್ವಾಧ್ಯಾಯ, ಮೋಕ್ಷಶಾಸ್ತ್ರವನ್ನು ಅಧ್ಯಯನ ಮಾಡುವುದು, ಮತ್ತು ಈಶ್ವರ ಪ್ರಣಿಧಾನಾನಿ, ಭಗವಂತನಿಗೆ ತಾನು ಮಾಡಿದ ಎಲ್ಲ ಕರ್ಮವನ್ನು ಸಹ ಸಮರ್ಪಣೆ ಮಾಡುವುದು. ಹೀಗೆ ಯಮ ನಿಯಮ, ಇದು 2 ಅಂಗಗಳಾದವು. ಮತ್ತು ಮೂರನೆಯದು ಸ್ಥಿರ ಸುಖಮಾಸನಂ, ಆಸನ. ಇದು ಮೂರನೆಯ ಮಜಲು. ವಾಸ್ತವಿಕವಾಗಿ ಪತಂಜಲಿ ಮುನಿಗೆ ಹೇಳುವುದು ಇಷ್ಟು, ಸ್ಥಿರ ಸುಖಮಾಸನಂ ಅಂತ. ಇದಕ್ಕೆ ವ್ಯಾಖ್ಯಾನಕಾರ ಬರೀತಾರೆ, ಇಲ್ಲಿ ನೀನು ಹೇಗೆ ಕುಳಿತುಕೊಂಡ್ರೆ ಅಥವಾ ಯಾವುದರ ಮೇಲೆ ಕುಳಿತುಕೊಂಡ್ರೆ ಬಹಳ ಕಾಲ ಸುಖವಾಗಿ ಕುಳಿತುಕೊಳ್ಳಬಲ್ಲೆಯೋ ಅದು ಆಸನ ಅಂತ. ಬರೇ ದೇಹವನ್ನು ಬಾಗಿಸುವುದು, ಅದನ್ನು ವಿನ್ಯಾಸಗೊಳಿಸುವುದಷ್ಟೇ ಆಸನ ಅಲ್ಲ, ಕುಳಿತುಕೊಳ್ಳುವ ಆಸನವೂ ಇದರೊಳಗೆ ಸೇರಿದೆ. ಅದಾದ ಮೇಲೆ ಮತ್ತೆ ದೇಹವನ್ನು ನಾವು ಆ ಹಠಯೋಗದ ಅಲ್ಲಿ ಹೇಳಿದ ಹಾಗೆ ವಿನ್ಯಾಸಗೊಳಿಸುವಂತಹದ್ದು ಆಸನ. ಯಾಕೆ ಈ ಮಾತನ್ನು ಹೇಳ್ತಾರೆ ನೋಡಿ, ಕರುಣಾಮಯಿಗಳವರು ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಯೋಗಶಾಸ್ತ್ರದಲ್ಲಿ ಹೇಳಿದ ಹಾಗೆ ಸುಮಾರು 84 ಆಸನಗಳು ಪ್ರಧಾನವಾದವುಗಳು. ಆದರೆ ಅವುಗಳೇ ಶಾಖೋಪಶಾಖೆಗಳಾಗಿ ಬೆಳೆದು ಸುಮಾರು 700 ಸಂಖ್ಯೆಯನ್ನು ದಾಟಿದೆ ಅಂತ ನಾನು ಒಂದು ಕಡೆಗೆ ಓದಿದ್ದೇನೆ. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಸಲ ನಾನು ಪತ್ರಿಕೆಯಲ್ಲಿ ಓದಿದ ನೆನಪು ನನಗೆ. ವಾರಾಣಸಿಯಲ್ಲಿ ಒಬ್ಬರು ಮಹಾ ಯೋಗಿಗಳು, ಅವರ ಹೆಸರು ಸಹ ನೆನಪಿದೆ, ಪುರುಷೋತ್ತಮಾನಂದರು ಅಂತ ಅವರ ಹೆಸರು. ಅವರು ವಾರಾಣಸಿಯಲ್ಲಿ 676 ಆಸನಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಆಸನಗಳನ್ನು ಪ್ರದರ್ಶನ ಮಾಡಿದ ಮೇಲೆ ಅವರೊಂದು ಮಾತನ್ನು ಹೇಳ್ತಾರೆ, ಇದಿಷ್ಟೂ ಆಸನ ಚಿತ್ತವೃತ್ತಿ ನಿರೋಧಕ್ಕೆ ಬೇಕಾಗಿಲ್ಲ. ಎಷ್ಟು ಒಂದು 5-6 ಆಸನಗಳು ಸಾಕು ಅಂತ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ. ಆ ಚಿತ್ತವೃತ್ತಿ ನಿರೋಧಕ್ಕೆ ಸಂಬಂಧಪಟ್ಟಂಥ ಆಸನಗಳು ಸುಮಾರಾಗಿ ಸ್ವಸ್ತಿಕಾಸನ, ಪದ್ಮಾಸನ, ಸಿದ್ಧಾಸನ, ವೀರಾಸನ, ವಜ್ರಾಸನ, ಇವೆಲ್ಲ ಪರಮಾರ್ಥ ಚಿಂತನೆಗೆ ಹೆಚ್ಚು ಪೂರಕವಾದಂಥ ಆಸನಗಳಾದ್ದರಿಂದ ಇವುಗಳಲ್ಲಿ ಕುಳಿತು ಸಾಧನೆ ಮಾಡುವುದು ಒಳಿತು ಅಂತ. ಈ ಎಲ್ಲ ಆಸನಗಳೂ ಸಹ ಯಾರಿಗೆ ಹೋಗ್ತವೋ ಅವರು ಮಾಡಲಿ, ಆದರೆ ಎಲ್ಲರಿಗೂ ನಿಯತವಾದವುಗಳಲ್ಲ. ಯಾಕೆ ಕೇಳಿದರೆ ಒಬ್ಬೊಬ್ಬರ ದೇಹ ರಚನಾ ಕ್ರಮ ಒಂದೊಂದು ರೀತಿಯಾಗಿರ್ತದೆ. ಆದ್ದರಿಂದ ಎಲ್ಲರಿಗೂ ಎಲ್ಲ ಆಸನಗಳೂ ಒಗ್ಗುತ್ತವೆ ಎನ್ನುವಂಥ ನಿಯಮ ಇಲ್ಲ. ಯಾರಿಗೆ ಪರಮಾರ್ಥ ಚಿಂತನೆ ಮಾಡೋದಕ್ಕೆ ಯಾವ ಆಸನ ಅನುಕೂಲವಾಗುತ್ತೋ ಆ ಆಸನದಲ್ಲಿ ಮಾಡಬಹುದು ಎನ್ನುವಂಥ ಹಿನ್ನೆಲೆಯಲ್ಲಿ ಸ್ಥಿರ ಸುಖಮಾಸನಂ ಅಂತ. ನೀನು ಪರಮಾರ್ಥ ಚಿಂತನೆ ಕುಳಿತಾಗ ನೀನು ಕುಳಿತುಕೊಳ್ಳುವುದೇ ನಿನಗೊಂದು ಅಡ್ಡಿ ಆಗಬಾರ್ದು. ನಾನು ಹೀಗೆ ಕುಳಿತಿದ್ದೇನೆ ಅನ್ನೋದನ್ನು ಮರೆತು ನೀನು ಚಿಂತನೆ ಮಾಡೋದಕ್ಕೆ ಅನುಕೂಲಕರವಾಗಿ ಇರಬೇಕು. ಅಂತಹ ಸ್ಥಿತಿ ಅದು ಆಸನ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ 4ನೇದು ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋ ಗತಿ ವಿಚ್ಛೇದ ಪ್ರಾಣಾಯಾಮ. ಈ ಪ್ರಾಣಾಯಾಮ ಇದನ್ನು ನಾನು ಆಗಲೇ ಹೇಳಿದೆ. ಇವತ್ತು ಸಾಮಾನ್ಯವಾಗಿ ಈ ಅಷ್ಟಾಂಗ ಯೋಗಗಳ ಮಜಲಿನಲ್ಲಿ 4ನೇದಾದಂಥ ಪ್ರಾಣಾಯಾಮ ಮತ್ತು ಆಸನಗಳೇ ಮಿಕ್ಕೆಲ್ಲ ಅಂಗಗಳಿಂದ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿವೆ. ಬಹಳಷ್ಟು ಜನ ಪ್ರಾಣಾಯಾಮವನ್ನು ಹೇಳಿಕೊಡುವವರು ಸಹ ಇದ್ದಾರೆ. ಆದರೆ ಪ್ರಾಣಾಯಾಮದ ಬಗ್ಗೆ ಪತಂಜಲಿಗಳು ಒಂದು 3-4 ಸೂತ್ರಗಳಲ್ಲಿ
ಅದನ್ನು ಹೇಳ್ತಾರೆ. ನನ್ನ ಅಭಿಪ್ರಾಯದ ಪ್ರಕಾರ ಅದನ್ನು ಗುರುಮುಖದಿಂದ ಅಧ್ಯಯನ ಮಾಡುವುದು ಹೆಚ್ಚು ಒಳ್ಳೆಯದು. ಯಾಕೆಂದರೆ ಅದನ್ನು ಅಭ್ಯಾಸಕ್ಕೆ ಮಾಡುವುದಕ್ಕಿಂತ ಮುನ್ನ ಅಥವಾ ಅದರಲ್ಲಿ ಸಾಧನೆಗೆ ತೊಡೋದಕ್ಕಿಂತ ಮುನ್ನ ಆ ನಾಸಾಶುದ್ಧಿ, ನಾಡಿ ಶುದ್ಧಿ, ರೇಚಕ, ಪೂರಕ, ಕುಂಭಕ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಸರಿಯಾಗಿ ಮಾಡಿದರೆ ಹೆಚ್ಚು ಅನುಕೂಲ ಆದೀತು. ಹಾಗಿಲ್ಲದಿದ್ದರೆ ಅದರಿಂದ ಅನುಕೂಲ ಆಗುವುದಕ್ಕಿಂತ ಅನನುಕೂಲವೇ ಹೆಚ್ಚಾದೀತು. ಅದಾದಮೇಲೆ ಮತ್ತೆ ಮುಂದಿನದು 5ನೇದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ನಮ್ಮ ಇಂದ್ರಿಯಗಳು ಯಾವಾಗಲೂ ಇಂದ್ರಿಯ ವಸ್ತುಗಳ ಜೊತೆಗೆ, ಇಂದ್ರಿಯಾರ್ಥಗಳ ಜೊತೆಗೆ ಸೇರಿಕೊಂಡಿರ್ತವೆ. ಆ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ಅಂದರೆ ಇಂದ್ರಿಯಾರ್ಥಗಳಿಂದ ಎಳೆದು ಮನಸ್ಸಿನಲ್ಲಿ ನಿಲ್ಲಿಸುವಂತಹದ್ದು. ಚಿತ್ತಸ್ವರೂಪಾನುಕಾರ ಇವ ಇಂದ್ರಿಯಾಣಂ ಪ್ರತ್ಯಾಹಾರ ಅಂತ ಸೂತ್ರದ ಕೊನೆಯ ಭಾಗ. ಯಾವಾಗಲೂ ಅಷ್ಟೇ, ಇಂದ್ರಿಯಗಳನ್ನು ಪ್ರತ್ಯಾಹಾರ ಮಾಡಿದಾಗ ಅವು ಮನಸ್ಸಿನಲ್ಲಿ ಲೀನವಾಗ್ತವೆ. ಮತ್ತು ಕೆಲವು ಜನರು ಏನಾಗುತ್ತೆ ಕೇಳಿದರೆ, ಇಂದ್ರಿಯಗಳ ಜೊತೆಗೆ ಮನಸ್ಸು ಹೋಗಿ ಸೇರ್ಕೊಂಡು ಬಿಡುತ್ತೆ. ಹಾಗಾಗಬಾರ್ದು. ಮನಸ್ಸಿದ್ದಲ್ಲಿ ಇಂದ್ರಿಯಗಳ ಮುಂದೆ ನಿಲ್ಲಬೇಕು, ಅವುಗಳನ್ನು ಪ್ರತ್ಯಾಹಾರ ಮಾಡಬೇಕು, ಎಳೆದು ಮನಸ್ಸಿನಲ್ಲಿ ಅವುಗಳನ್ನು ಅಳವಡಿಸಬೇಕು. ಇದು ಪ್ರತ್ಯಾಹಾರದ ಕ್ರಮ. ಆಗೇನಾಗುತ್ತೆ ಕೇಳಿದರೆ, ಇಂಥ ಪ್ರತ್ಯಾಹಾರದ ಸ್ಥಿತಿಯಲ್ಲಿ ಇರುವವನಿಗೆ ಎಲ್ಲ ಥರದ ಸಿದ್ಧಿಗಳು ಸಿದ್ಧಿಸ್ತವೆ. ಅವನಿಗೆ ಬಾಹ್ಯ ಪ್ರಪಂಚದ ಅರಿವೂ ಸಹ ಕಡಿಮೆ ಆಗಿಬಿಡುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ಮೇಲೆ ದೇಶಬಂಧ ಚಿತ್ತಸ್ಯ ಧಾರಣ. ಈ 5 ಅಷ್ಟಾಂಗ ಯೋಗದ ಬಾಹ್ಯವಾದ ಸಾಧನಗಳು, ಬಾಹ್ಯವಾದ ಅಂಗಗಳು. ಮತ್ತು 6, 7, 8ನೇ ಮಜಲಾದಂಥ ಧಾರಣ, ಧ್ಯಾನ ಮತ್ತು ಸಮಾಧಿ, ಇವುಗಳನ್ನು ಅಂತರಂಗ ಸಾಧನಗಳು ಅಂತ ಕರೀತಾರೆ. ಅದು ಎಲ್ಲಿ? ಸಂಪ್ರಜ್ಞಾತ ಸಮಾಧಿ. ಆದರೆ ನಿರ್ಬೀಜ ಸಮಾಧಿಯಲ್ಲಿ ಇವೂ ಸಹ ಬಹಿರಂಗ ಸಾಧನಗಳೇ. ಅಷ್ಟು ಹಿನ್ನೆಲೆಯಲ್ಲಿ ಧಾರಣ ಅಂದರೆ ಏನು? ಧಾರಣ ಅಂದರೆ ದೇಶಬಂಧ ಚಿತ್ತಸ್ಯ ಧಾರಣ. ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನು ಇಡುವಂಥದ್ದಕ್ಕೆ ಧಾರಣ ಅಂತ ಹೆಸರು. ಮುಂದಿನದು ಧ್ಯಾನ. ಪ್ರತ್ಯಯೈಕತಾನತ ಧ್ಯಾನಂ ತತ್ರ. ಏನು? ಹಾಗೆ ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನಿಟ್ಟಾಗ ನಿರಂತರವಾಗಿ ಮನಸ್ಸು ಅಲ್ಲೇ ಇರುವ ಹಾಗೆ ಮಾಡುವಂತಹದ್ದು ಧ್ಯಾನ. ಇದನ್ನು ಆಮೇಲೆ ಸ್ವಲ್ಪ ಸುಲಭವಾಗಿ ಬಿಡಿಸಿ ಹೇಳ್ತೇನೆ. ಮತ್ತು ಮುಂದಿನದು ಸಮಾಧಿ. ತದೇವಾರ್ಥ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಮಿವ ಸಮಾಧಿ. ಹಾಗೆ ಮನಸ್ಸನ್ನು ಇರಿಸಿ ಸಂಪೂರ್ಣವಾಗಿ ತನ್ನನ್ನೇ ತಾನು ಮರೆಯುವಂತಹ ಸ್ಥಿತಿಗೆ ಹೋಗುವಂತಹದ್ದು ಸಮಾಧಿ ಸ್ಥಿತಿ. ಸುಲಭವಾಗಿ ಅರ್ಥವಾಗಲಿ ಅಂಥೇಳಿ ಇದನ್ನು ಬೇರೆ ರೀತಿಯಲ್ಲಿ ವಿವರಿಸಿಬಿಡ್ತೇನೆ. ಒಬ್ಬ ಹಿರಿಯ ಯೋಗಾಭ್ಯಾಸಿಗಳು ಹೇಳಿದಂಥ ಒಂದು ಮಾತು ಇದು. ಧಾರಣಾ, ಧ್ಯಾನ ಮತ್ತು ಸಮಾಧಿ, ಇದು ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದೇನೆ. ಧ್ಯೇಯ ವಸ್ತುವಿನಲ್ಲಿ ನಮ್ಮ ಮನಸ್ಸನ್ನು ಕಡಿಮೆ ಅಂದರೆ 12 ಸೆಕೆಂಡುಗಳ ಕಾಲ ನಿಲ್ಲಿಸೋದಕ್ಕೆ ಅಭ್ಯಾಸ ಆದರೆ ಅದು ಧಾರಣ. ಮತ್ತೆ 12 × 12, ಈ 12ರ 12 ಪಟ್ಟು ಹೆಚ್ಚಾಗಿ ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಅಭ್ಯಾಸ ಮಾಡಿದರೆ ಅದು ಧ್ಯಾನ. ಎಷ್ಟೊತ್ತಾಗುತ್ತೆ ಅಂದರೆ ಸುಮಾರಾಗಿ 144 ಸೆಕೆಂಡುಗಳು, 2 ನಿಮಿಷ 24 ಸೆಕೆಂಡುಗಳ ಕಾಲ ಮನಸ್ಸನ್ನು ಅಲ್ಲಿಯೇ ನಿಲ್ಲಿಸಿದರೆ, ಧ್ಯೇಯ ವಸ್ತುವಿನಲ್ಲಿಯೇ ನಿಲ್ಲಿಸಿದರೆ ಅದು ಧ್ಯಾನ. ಈ ಮಾತನ್ನು ಹೇಳೋದ್ರಿಂದ ಏನು ಗೊತ್ತಾಗುತ್ತೆ? ಇದೂ ಸಹ ಕಷ್ಟ. ಇಷ್ಟು ಸ್ವಲ್ಪ ಹೊತ್ತು ನಿಲ್ಲಿಸುವುದೂ ಕಷ್ಟ. ಯಾಕೆಂದರೆ ಮನಸ್ಸಿಗೆ ಯಾವುದೇ ಪ್ರಶಿಕ್ಷಣ ಇರದೇ ಇದ್ದರೆ ಈ ಕೆಲಸ ಆಗೋದಿಲ್ಲ. ಮತ್ತು ಮುಂದಿನದು ಸಮಾಧಿ. 144 × 12, ಅದರ 12 ಪಟ್ಟು ಅಂದರೆ 1728 ಸೆಕೆಂಡುಗಳು, 28 ನಿಮಿಷ 8 ಸೆಕೆಂಡುಗಳ ಕಾಲ ಅದೇ ವಸ್ತುವಿನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿದರೆ ಅದು ಸಮಾಧಿ ಅಂತ ಕರೆಸ್ಕೊಳ್ತದೆ. ಇದು ಮಿನಿಮಮ್ ನಾನು ಹೇಳಿದ್ದು. ಆದರೆ ಇದೇ ಪೂರ್ತಿ ಅಲ್ಲ. ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಹೀಗೆ ಹೇಳಿದ್ದೇನೆ ನಾನು ಅಷ್ಟೇ. ಈ ಸಮಾಧಿ ಸ್ಥಿತಿ ಹೋಗ 2 ತಾಸು 3 ತಾಸು ಸಂಪೂರ್ಣವಾಗಿ ಅವರು ಮರೆತು ಬಿಡ್ತಾರೆ. ಮನಸ್ಸು ಧ್ಯೇಯ ವಸ್ತುವಿನಲ್ಲಿ ಇರ್ತದೆ. ಇಲ್ಲಿ ಮತ್ತೆ ಪುನಃ ಇನ್ನೊಂದು ವಿಚಾರ. ಧ್ಯಾನ ಮಾಡುವಾಗ
ಮನಸ್ಸು ಬಾಹ್ಯವಾದ ವಸ್ತುವನ್ನು ಚಿಂತನೆ ಮಾಡ್ತಾ ಇದ್ದರೆ, ಧ್ಯಾನ ಮಾಡಿದರೆ ಅದನ್ನು ಸಾಕಾರ ಧ್ಯಾನ ಅಥವಾ ಸಗುಣ ಧ್ಯಾನ ಅಂತ ಕರೀತಾರೆ. ಎಲ್ಲ ಇಂದ್ರಿಯ ವೃತ್ತಿಗಳನ್ನು ತಡೆದು ಮನಸ್ಸನ್ನು ಒಳಮುಖವಾಗಿ, ಗೋಖಲೆಗೆ ಬರುವಂಥವ್ರಿಗೆ ಗೊತ್ತು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಎಲ್ಲವನ್ನೂ ದಾಟಿ ಒಳಕ್ಕೆ ಹೋಗಿ ಕೇವಲ ಆ ಚೈತನ್ಯ ಮಾತ್ರ ನಾನು ಎನ್ನುವಂಥ ಭಾವನೆಯಲ್ಲಿ ನಿಲ್ಲುವಂಥದ್ದು ಉಂಟಲ್ಲ, ಹಾಗೆ 2-3 ತಾಸುಗಳ ಕಾಲ ನಿಲ್ಲುವಂತಹದ್ದು, ಬಾಹ್ಯ ಪ್ರಜ್ಞೆ ಇಲ್ಲದೆ, ದೇಹದ ಅರಿವು ಇಲ್ಲದೆ ಇರುವಂತಹದ್ದು. ಎಷ್ಟರ ಮಟ್ಟಿಗೆ ಕೇಳಿದರೆ ಆ ಸಮಾಧಿ ಸ್ಥಿತಿಗೆ ಹೋದಾಗ ಅವರಿಗೆ ಕೈ ಕತ್ತರಿಸಿರೂ ಗೊತ್ತಾಗಬಾರ್ದು. ಅದಕ್ಕೋಸ್ಕರ ಹೇಳ್ತಾರೆ ಸ್ವರೂಪ ಶೂನ್ಯಮಿವ. ಧ್ಯಾನದಲ್ಲಿ ನಾನು ಧ್ಯಾನ ಮಾಡ್ತಾ ಇದ್ದೇನೆ, ಧ್ಯೇಯ ವಸ್ತು ಕಾಣುತ್ತೆ, ಮತ್ತು ಧ್ಯಾತ ಇದು ಗೊತ್ತಿರುತ್ತೆ. ಅದರ ಸಮಾಧಿ ಸ್ಥಿತಿಗೆ ಹೋದಾಗ ಅಲ್ಲಿ ಇದು ಯಾವುದೂ ಸಹ ಇರೋದಿಲ್ಲ. ಈ ತ್ರಿಪುಟಿ ಧ್ಯಾನ, ಧ್ಯಾತೃ, ಧ್ಯೇಯ ಈ 3 ಸಹ ಇರುವುದಿಲ್ಲ. ಇದರ ಕೇವಲ ಇವನ ಮನಸ್ಸು ಅಖಂಡಾಕಾರ ವೃತ್ತಿಯಾಗಿ ಧ್ಯೇಯ ವಸ್ತುವಿನಲ್ಲಿ ಲೀನಾಗಿಬಿಡುತ್ತೆ. ಒಂದೇ ಒಂದು ವೃತ್ತಿ, ಅಖಂಡಾಕಾರವಾದಂತಹ ವೃತ್ತಿ. ಇಂಥ ಸ್ಥಿತಿಗೆ ಹೋಗುವಂತಹದ್ದಕ್ಕೆ ಸಮಾಧಿ ಅಂತ ಹೆಸರು. ಇದನ್ನು ಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ನಾನು ಇನ್ನೊಂದು ಶಬ್ದ ಹೇಳಿದೆ, ಅಸಂಪ್ರಜ್ಞಾತ ಸಮಾಧಿ ಅಂತ. ಆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹೇಗಿರುತ್ತೆ ಕೇಳಿದರೆ, ಈ ಅಖಂಡಾಕಾರವಾದಂಥ ವೃತ್ತಿಯೂ ಸಹ ನಾಶವಾಗಿ ಬಿಡುತ್ತೆ, ಅದರ ಸಂಸ್ಕಾರ ಮಾತ್ರ ಉಳಿದಿರುತ್ತೆ. ಅದನ್ನು ಅಸಂಪ್ರಜ್ಞಾತ ಸಮಾಧಿ ಎನ್ನುವಂತಹ ಶಬ್ದದ ಮೂಲಕ ಕರೆದಿದ್ದಾರೆ. ಹೀಗೆ ಈ ಅಷ್ಟಾಂಗ ಯೋಗ ವಿಚಾರವನ್ನು 2 ಮತ್ತು 3ನೇ ಪಾದಗಳಲ್ಲಿ ಹೇಳಿ ಪತಂಜಲಿಗಳು, ಮುನಿಗಳು ಇಲ್ಲಿ ಸಾಕಷ್ಟು ಸಿದ್ಧಿಗಳನ್ನೆಲ್ಲ ಹೇಳ್ತಾರೆ. ಒಬ್ಬ ಯೋಗ ಸಾಧಕನಾದವನು ಏನೆಲ್ಲ ಸಿದ್ಧಿಯನ್ನು ಮೈಗೂಡಿಸಿಕೊಳ್ಳಬಲ್ಲ ಅಂದರೆ, ತನ್ನ ಮರಣಕಾಲವನ್ನು ತಿಳಿಯಬಲ್ಲ ಅವನು ಅಂತ. ತಾನು ಇಂಥ ಸ್ಥಳದಲ್ಲಿ ಇಷ್ಟು ಹೊತ್ತಿಗೆ ಸರಿಯಾಗಿ ನಾನು ದೇಹವನ್ನು ಬಿಡ್ತೇನೆ, ಅದನ್ನು ಸಹ ತಿಳಿಯಬಲ್ಲ. ಮತ್ತೆ ಅಷ್ಟೇ ಅಲ್ಲ, ಆ ಸಾಧನೆಗೆ ತೊಡಗುವಂತಹ ಸಾಧಕರು ಬೇರೆ ಬೇರೆ ಧ್ಯೇಯ ವಸ್ತುವಿನಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸ್ತಾ ಸಾಧನೆ ಮಾಡುವ ವಿಚಾರವನ್ನೆಲ್ಲ ಹೇಳ್ತಾರೆ. ಸೂರ್ಯಮಂಡಲದಲ್ಲಿ ಸುಷುಮ್ನಾ ನಾಡಿಯ ಮೂಲಕ ಮನಸ್ಸನ್ನು ಸೇರಿಸಿ ಧ್ಯಾನ ಮಾಡೋದರಿಂದ ಅವನು ಕುಳಿತಲ್ಲಿಯೇ 14 ಲೋಕಗಳನ್ನೆಲ್ಲ ಕಾಣ್ತಾನೆ ಅಂತೆಲ್ಲ ಆ ಸಿದ್ಧಿಯ ವಿಚಾರಗಳನ್ನು ಸುದೀರ್ಘವಾಗಿ ಹೇಳಿ, ಮತ್ತೆ ಒಂದು ಮಾತನ್ನು ಹೇಳ್ತಾರೆ ಅವರು. ಏನು ಅಂದರೆ, ಇದೆಲ್ಲವೂ ಸಹ ಸಾಧಕನಿಗೆ ಅಡ್ಡಿ. ಇಂತಹ ಸಿದ್ಧಿಯ ಬೆನ್ನು ಹತ್ತಿ ಹೋಗಬಾರದು ಅಂತ. ಭಗವತ್ಪಾದರ ಹತ್ರ ಒಬ್ಬ ಮಹಾಯೋಗ ಸಾಧಕ ಬಂದಿದ್ದಂತೆ. ಅವನು ಹೇಳಿದ್ನಂತೆ, ನೀವು ವೇದಾಂತ ಅಂತ ಹೇಳ್ತಿದ್ದೀರಲ್ಲ, ಜ್ಞಾನವೇ ಶ್ರೇಷ್ಠ ಅಂತ. ನೋಡಿ ನಾನು ಏನೆಲ್ಲ ಮಾಡ್ತೇನೆ ಅಂತ. ಏನು ಮಾಡ್ತೀಯೇ ನೋಡಿ ತೋರಿಸ್ತೇನೆ ಅಂತೇಳಿ ಒಮ್ಮೆ ಹೀಗೆ ಆಕಾಶದಲ್ಲಿ ಹಾರಿ ಹೋಗಿ ಬಂದು ನಿಂತಂತೆ. ನೋಡಿದ ನನ್ನ ಸಾಧನೆಯಾಗಿದೆ ಅಂತ. ಹಾಗೆ ಹೇಳಿದಂತೆ, ಒಂದು ಹಕ್ಕಿಯೂ ಈ ಕೆಲಸ ಮಾಡ್ತೇನೆ, ನಿಂದೇನು ಸಾಧನೆ ಇತ್ತು ಅಂತ. ಅಷ್ಟೇ. ಹಾಗಾಗಿ ಈ ಎಲ್ಲ ಸಾಧನೆಗಳೂ ಸಹ ಇವು ಅಡ್ಡಿಯನ್ನುಂಟು ಮಾಡ್ತವೆ ಸಾಧಕನಿಗೆ. ಆದ್ದರಿಂದ ಇವುಗಳನ್ನು ಬೆನ್ನತ್ತಿ ಹೋಗಬಾರದು. ಹಾಗಾಗಿ ಈ ಅಷ್ಟಾಂಗ ಯೋಗ ವಿಚಾರವನ್ನು ಹೇಳಿದ್ದ ನಾವು ಏನು ಕೇಳಿದ್ದೇವಲ್ಲ, ಇದು ಅತ್ಯಂತ ಗ್ರಾಹ್ಯವಾದಂಥದ್ದು. ಹಾಗಾಗಿ ಇದನ್ನು ರಾಜಯೋಗ ಅಂತ ಕರೆದಿದ್ದಾರೆ. ನಮ್ಮ ಪ್ರಾಚೀನ ಎಲ್ಲ ಗ್ರಂಥಗಳಲ್ಲೂ ಸಹ, ಭಾಗವತದಲ್ಲಂತೂ ಸಹ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿದ್ದು ಈ ಅಷ್ಟಾಂಗ ಯೋಗ ವಿಚಾರವನ್ನೇ. ಒಂದೊಂದು ಶಬ್ದ ಈ ಒಂದೊಂದು ಅಂಗವನ್ನು ಹೇಳುತ್ತೆ. ಅದಾದಮೇಲೆ ಕಪಿಲ ವಾಸುದೇವ ತನ್ನ ತಾಯಿಯ ಅಂತ ದೇವಹೂತಿಗೆ ಹೇಳಿದ್ದು ಇದೇ ಅಷ್ಟಾಂಗ ಯೋಗ ವಿಚಾರವನ್ನು. ಕೊನೆಗೆ ಭಾಗವತದ 11ನೇ ಅಧ್ಯಾಯದಲ್ಲಿ ಉದ್ಧವನಿಗೆ ಭಗವಂತ ಉಪದೇಶ ಮಾಡಿದ್ದು ಸಹ ಇದೇ ಅಷ್ಟಾಂಗ ಯೋಗ ವಿಚಾರವನ್ನು ಹೀಗೆ ಅಂತ. ಹಾಗಾಗಿ ಭಾಗವತದ ಮಧ್ಯದಲ್ಲೂ ಆದಿಯಲ್ಲೂ ಮತ್ತು ಕೊನೆಯಲ್ಲೂ ಸಹ ಈ ಯೋಗ ವಿಚಾರವೇ ಬರ್ತದೆ. ಹಾಗಾಗಿ ಇದನ್ನು ನಮ್ಮ ಪ್ರಾಚೀನರು ಎಲ್ಲ ಕಡೆಯಲ್ಲೂ ಸಹ ಅಳವಡಿಸಿಕೊಂಡಿದ್ದನ್ನು ನೋಡ್ತೇವೆ. ಕಾಳಿದಾಸ ತನ್ನ ರಘುವಂಶದ ಕಾವ್ಯದಲ್ಲಿ ಹೇಳ್ತಾನೆ, ರಘುಕುಲದ ಅರಸರು ಹೇಗಿದ್ದರು ಕೇಳಿದರೆ,
ತಮ್ಮ ಬದುಕನ್ನು ಹೇಗೆ ಕಳೀತಿದ್ರು ಅಂತ ಸುದೀರ್ಘವಾಗಿ ವರ್ಣನೆ ಮಾಡ್ತಾನೆ ಅವನು. ಆತ ಯೌವನೇ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಅಂತೆಲ್ಲ ಹೇಳ್ತಾ ಕೊನೆಗೆ ಯೋಗೇನಾಂತೆ ತನುತ್ಯಜಾಂ, ಯೋಗ ಮಾರ್ಗದಲ್ಲಿ ನಿಂತು ರಘುಕುಲದ ಅರಸರು ತಮ್ಮ ದೇಹವನ್ನು ಬಿಡ್ತಿದ್ರಂತೆ. ಇಂಥ ಮಹಾನುಭಾವರು ಇದ್ದಿದ್ದಕ್ಕೋಸ್ಕರ ಅಲ್ವ ರಾಮ ಅಲ್ಲಿ ಅವತಾರ ಮಾಡೋದಕ್ಕೆ ಆ ಕುಲವನ್ನು ಆಯ್ಕೆ ಮಾಡಿಕೊಂಡಿದ್ದು. ಇದು ನಾವು ಋಷಿಗಳ ಮಾತಾದ್ರಿಂದ ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಶುಕಾಚಾರ್ಯ ಹೇಳ್ತಾರೆ, ಈ ಅಷ್ಟಾಂಗ ಯೋಗವನ್ನು ಸಂಪೂರ್ಣವಾಗಿ ಮೈಗೂಡಿಸಿಕೊಂಡ್ರೆ ಏನಾಗುತ್ತೆ ಕೇಳಿದರೆ ಅವನಿಗೆ ಮರಣದ ಭಯ ಇಲ್ಲ ಅಂತ. ಭಾಗವತದ ಕೊನೆಯಲ್ಲಿ ಇಂಥ ಒಂದು ಪ್ರತ್ಯಕ್ಷ ಘಟನೆಯನ್ನು ನಾವು ನೋಡ್ತೇವೆ. ಪರೀಕ್ಷಿತನಿಗೆ ಇದನ್ನೆಲ್ಲ ಸುದೀರ್ಘ ಉಪದೇಶ ಮಾಡಿ ಆದಮೇಲೆ ಶುಕಾಚಾರ್ಯ ಹೊರಟು ಹೋದರು. ಗುರುಗಳಿಂದ ಉಪದಿಷ್ಟಂತಹ ಪರೀಕ್ಷಿತ ಸಾಧನೆಗೆ ತೊಡಗಿದ. ಕೊನೆಗೆ ಆ ಸಮಾಧಿ ಸ್ಥಿತಿಯಲ್ಲಿ ನಿಂತು ತನ್ನ ದೇಹವನ್ನು ಬಿಟ್ಟ, ವಿಸರ್ಜನೆ ಮಾಡಿದ. ಅವನು ದೇಹ ಬಿಟ್ಟ ಮೇಲೆ ತಕ್ಷಕ ಬಂದು ಅವನ ದೇಹವನ್ನು ಕಡ್ದ. ಅಂಥ ಸ್ವಾರಸ್ಯ ನೋಡಿ. ಮರಣದ ಭಯದಿಂದ ಯೋಗಕ್ಕೆ ತೊಡಗಿಸಿಕೊಂಡ, ಕೊನೆಗೆ ದೇಹವನ್ನು ಬಿಟ್ಟಾದ್ಮೇಲೆ ತಕ್ಷಕ ದೇಹ ಕಡ್ದ. ಸತ್ತ ದೇಹಕ್ಕೆ ಯಾರು ಕಡಿದ್ರಿ ಏನಂತೆ. ಹಾಗಾಗಿ ಯೋಗದ ಮಹತ್ವ ಏನು ಅಂದರೆ ಮೊದಲನೇದಾಗಿ ಮರಣದ ಭಯ ನಿವಾರಣೆ, ಮತ್ತು ಜನ್ಮ ಜನ್ಮಾಂತರದ ಭವಬಂಧನವನ್ನು ಹರಿದುಕೊಳ್ಳುವಂಥದ್ದು. ಇಷ್ಟು ಹಿನ್ನೆಲೆಯಲ್ಲಿ ಕಾಲ ಮೀರ್ತಾ ಇದೆ. ಕೊನೆಗೆ 4ನೇ ಪಾದದಲ್ಲಿ ಒಂದು ಮಾತು ಹೇಳ್ತಾರೆ, ತತಃ ಕ್ಲೇಶಕರ್ಮ ನಿವೃತ್ತಿ. ಇದರಿಂದ ಈ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂಥ ಎಲ್ಲ ಕರ್ಮಗಳು ಸಹ ನಿವಾರಣೆ ಆಗ್ತವೆ. ಇಂತಹ ಸಾಧನೆಗೆ ತೊಡಗಿದಂತಹ ಯೋಗಿಗೆ ಧರ್ಮಮೇಘ ಎನ್ನುವಂಥ ಒಂದು ಸಿದ್ಧಿಯಂತೆ. ಧರ್ಮಮೇಘ ಅಂದರೆ ಇನ್ನೇನು ಹೊಸ ಸಿದ್ಧಿ ಅಲ್ಲ. ಇಷ್ಟು ಆಳವಾಗಿ ತೊಡಗಿಸಿಕೊಂಡಂತಹ ಸಾಧಕನಿಗೆ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಎಲ್ಲ ಕಡೆಗೂ ಸಹ ಆ ಸಮಾಧಿ ಸ್ಥಿತಿ ಒಗ್ಗಿಬಿಡತ್ತೆ ಅವನಿಗೆ ಅಂತ. ಅದನ್ನೇ ಧರ್ಮಮೇಘ ಅಂತ ಕರೆದಿದ್ದಾರೆ. ನಿರಂತರ ಅದರ ಸಿಂಚನ ಆಗ್ತಾ ಇರುತ್ತೆ ಹೀಗೆ ಅಂತ. ಆ ವಿವೇಕ, ಸಂತೋಷ, ಸಮಾಧಾನ ಇಂಥ ಸ್ಥಿತಿಗೆ ಹೋದವನೇ ಅವನು ಜೀವನ ಮುಕ್ತ ಅಂತ. ಪುರುಷಾರ್ಥ ಶೂನ್ಯಾನಾಂ ಗುಣಾನಾಂ ಪ್ರತಿಪ್ರಸವ ಕೈವಲ್ಯಂ ಸ್ವರೂಪ ಪ್ರತಿಷ್ಠಾವಾ ಚಿತಿಶಕ್ತಿರಿತಿ. ಹೀಗೆ ಯೋಗಶಾಸ್ತ್ರದ ಪ್ರಕಾರ ಜಡವಾದಂಥ ಪ್ರಕೃತಿಯ ಸಂಬಂಧದಲ್ಲಿ ಪುರುಷನಿದ್ದಾನೆ. ಈ ಸಾಧನೆಗೆ ತೊಡಗಿಸಿಕೊಂಡು ಈ ಪ್ರಕೃತಿಯ ಸಂಬಂಧವನ್ನು ಕಳಚಿಕೊಳ್ಳುವುದೇ ಮೋಕ್ಷ, ಅದೇ ಬಿಡುಗಡೆ, ಅದೇ ಸ್ವರೂಪ ಪ್ರತಿಷ್ಠಾ ಅಂತ. ಅಂತಹ ಸ್ಥಿತಿಗೆ ಕರೆದುಕೊಂಡು ಹೋಗುವಂತಹ ಶಾಸ್ತ್ರ ಪಾತಂಜಲ ಯೋಗಸೂತ್ರ, ಪಾತಂಜಲ ದರ್ಶನ. ಇಂತಹ ಸ್ಥಿತಿಗೆ ಹೋದವನು ಮತ್ತೆ ಅವನು ಸಂಸಾರಕ್ಕೆ ಹಿಂದಿರುಗಿ ಬರುವುದಿಲ್ಲ. ಇಂಥ ಮಾತನ್ನು ಹೇಳ್ತಾ ಕೊನೆಗೆ ಆ ಮೋಕ್ಷದ ವಿಚಾರದಲ್ಲಿ ತಂದು ನಿಲ್ಲಿಸ್ತಾರೆ. ವಿಷಯವನ್ನು ನಾನು ಹೇಳಿದ್ದೇನೆ. ಒಂದು ಎಚ್ಚರಿಕೆ ಮಾತು, ಯಾವುದೂ ಹೇಳಿದಷ್ಟು ಸುಲಭ ಅಲ್ಲ. ಏಕೆಂದರೆ ಮೊದಲೇ ಹೇಳಿದ್ದೇನೆ, ಇದು ಅನುಷ್ಠಾನ ಶಾಸ್ತ್ರ ಅಥವಾ ಇದು ಸಾಧನಾ ಶಾಸ್ತ್ರ. ಹಾಗೆ ನಮ್ಮನ್ನು ನಾವು ಸಾಧನೆಗೆ ತೊಡಗಿಸಿಕೊಂಡಾಗ ಮಾತ್ರ ಇಲ್ಲಿ ಹೇಳಿದಂಥ ವಿಚಾರಗಳು ಅಷ್ಟೋ ಇಷ್ಟೋ ನಮಗೆ ಅನುಭವಕ್ಕೆ ಬರಬಲ್ಲವೇ ಅಷ್ಟೇ ಹೊರತು ಹಾಗಿಲ್ಲದೇ ಇದ್ದರೆ ಕೇವಲ ಕಿವಿ ಮೇಲೆ ಹೋಗ್ತಾ ಇರ್ತೇವೆ, ಹಾದು ಹೋಗ್ತಾ ಇರ್ತೇವೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಒಂದು ನೆಪದಿಂದ ನನಗೆ ಇದನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಸ್ನೇಹಿತ ಬಳಗದವರು ಎಲ್ಲರೂ ಸಹ ಇಲ್ಲಿದ್ದಾರೆ. ಪ್ರಾಯಶಃ 87-88 ಇಸವಿ ಅಂತ ನೆನಪು ನನಗೆ. ಆಗ ಪ್ರಶಾಂತ ಯೋಗಾಶ್ರಯದಲ್ಲಿ ನನ್ನ ಗುರುಸ್ಥಾನದಲ್ಲಿ ಕುಳಿತಂಥ ಅರುಣ ಅವರು ಬಂದಿದ್ದಾರೆ. ನಾನು ಅವರ ಕೇಂದ್ರದಲ್ಲಿ ಪ್ರಶಾಂತ ಯೋಗಾಶ್ರಯದಲ್ಲಿ ಸುಮಾರು 1.5 ವರ್ಷಗಳ ಕಾಲ ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಹೋಗಿದ್ದೆ. ಪ್ರಾಯಶಃ ಅಂದು ನನ್ನನ್ನು ಆ ತೊಡಗಿಸಿಕೊಂಡಿದ್ದಂತಹ ಒಂದು ಹಿನ್ನೆಲೆಯೇ ಪ್ರಾಯಶಃ ನನ್ನನ್ನು ಇವತ್ತು ಈ ಕೆಲಸಕ್ಕೂ ಸಹ ನೂಕಿದೆ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ನನಗೆ ಯೋಗ ಮಾರ್ಗದರ್ಶಕರೂ ಆದಂತಹ ಶ್ರೀಯುತ ಮುರಳೀಧರ್ ಅವರು, ಮಾಧವರು ಅವರೆಲ್ಲರೂ ಸಹ ಇವತ್ತಿದ್ದಾರೆ. ಅವರೆಲ್ಲರೂ ಸೇರಿ ನಮಗೆಲ್ಲರಿಗೂ ಗುರುಗಳು, ಮಹಾಗುರುಗಳಾದಂತಹ ಆ ಸ್ಟಾರ್ ಸ್ಥಾನವನ್ನು ಅಲಂಕರಿಸಿದಂಥ ದಿವಂಗತ BKS
ಯೋಗಾಚಾರ್ಯ ಅಯ್ಯಂಗಾರರು ಹಾಕಿಕೊಟ್ಟಂಥ ಯೋಗ ಪರಂಪರೆ ಏನು ಉಂಟಲ್ಲ, ಅದರ ಉಳಿಯುವಿಕೆಗಾಗಿ, ಅದನ್ನು ಉಳಿಸೋದಕ್ಕೋಸ್ಕರ ಟೊಂಕ ಕಟ್ಟಿ ನಿಂತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದು ಮೊದಲ ಉಪನ್ಯಾಸ ಅಂತ ಪ್ರಾಸ್ತಾವಿಕದಲ್ಲಿ ಶ್ರೀಯುತ ರಾಮಸ್ವಾಮಿಗಳು ಹೇಳಿದ್ದಾರೆ. ಹಾಗಾಗಿ ಏನಿದ್ರೂ ಸಹ ಈ ಎಲ್ಲ ಹಿನ್ನೆಲೆಯಲ್ಲಿ ನನಗೆ ಈ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳ ಅಧ್ಯಯನಕ್ಕೆ ಮಾಡಿಕೊಟ್ಟಂತಹ ಒಂದು ಅವಕಾಶ ಅಂತ ನಾನು ಭಾವಿಸ್ತೇನೆ. ಹಾಗಿಲ್ಲದೇ ಪ್ರಾಯಶಃ ನಾನು ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಈ 6-8 ವ್ಯಾಖ್ಯಾನಗಳನ್ನು ನಾನು ಪರಿಶೀಲನೆ ಮಾಡುವಂತಹ ಸಾಹಸಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಹಾಗಾಗಿ ಕಳೆದ 1 ವಾರಗಳಿಂದ ಈ ವ್ಯಾಖ್ಯಾನಗಳ ಜೊತೆಗೆ ಓಡಾಡ್ತಾ ಇದ್ದೆ ನಾನು ಮಾನಸಿಕವಾಗಿ. ಬಹಳ ಸಮಾಧಾನ ಕೊಟ್ಟಂಥ ವಿಷಯ. ಇಂತಹ ಸಮಾಧಾನವನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನೆಲ್ಲ ಗುರುಗಳಿಗೆ ಮತ್ತು ಮಾರ್ಗದರ್ಶಕರಿಗೆ, ನನ್ನೆಲ್ಲ ಸ್ನೇಹಿತ ವರ್ಗಕ್ಕೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಸಮಿತಿಯ ಅಧ್ಯಕ್ಷರು ಹಿರಿಯಂಥ ಸಲ್ಡಾನ್ ಅವರಿದ್ದಾರೆ, ಅವರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಗೋಖಲೆ ಸಂಸ್ಥೆಯ ಹಿರಿಯರಾದಂಥ ಡಾಕ್ಟರ್ SR ರಾಮಸ್ವಾಮಿಗಳಿದ್ದಾರೆ. ಅವರು ಇದ್ದರೆ ನಮಗೆಲ್ಲರಿಗೂ ಹೆಚ್ಚು ಧೈರ್ಯ. ಯಾಕೆ ಹೇಳಿದರೆ ನಾವು ಹೇಳಲಿಕ್ಕೆ ಬೇಕಾದಂಥ ವಿಷಯದ ಭೂಮಿಕೆಯನ್ನು ಅವರು ಪೂರ್ತಿಯಾಗಿ ಸಿದ್ಧ ಮಾಡಿಕೊಡ್ತಾರೆ. ಅಂತಹ ಹಿರಿಯರು ಇಂದು ಕುಳಿತು ನಿಮ್ಮ ಜೊತೆಗೆ ನಾನಿದ್ದೇನೆ ಅಂತ ಮಾನಸಿಕವಾಗಿ ಭರವಸೆಯನ್ನು ಕೊಡ್ತಾ ಕುಳಿತಿದ್ದು ಅತ್ಯಂತ ಸಂತೋಷ ಕೊಟ್ಟಿದೆ. ಅವರಿಗೆ ಮತ್ತು ನಿಮಗೆಲ್ಲರಿಗೂ ಸಹ ನಾನು ಇನ್ನೊಮ್ಮೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇಷ್ಟು ಹೊತ್ತಿನ ನನ್ನ ಎಲ್ಲ ಮಾತುಗಳನ್ನು ಸಹ ಆ ಪತಂಜಲಿ ಮುನಿಗಳ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.